ಬಾಬಾ ಸಾಹೇಬರಿಗೂ ಮತ್ತು ಬುದ್ಧಿಸಮ್ಗೂ ನಿಕಟವಾದ ಸಂಪರ್ಕ ಇರೋದರಿಂದ ಇದು ಅನಿವಾರ್ಯ. ಮತ್ತು ಬುದ್ಧಿಸಮ್ನ ಕೊರತೆಗಳೇನು ಅದೇನು ಅದನ್ನು ವಿಸ್ತಾರವಾಗಿ ಏನು ಡಿಸ್ಕಸ್ ಮಾಡಲಿಕ್ಕೆ ಹೋಗೋದಿಲ್ಲ ನಾನು. ಆದರೆ ಹೇಗೆ ಇವತ್ತಂತೂ ಬಾಬಾ ಸಾಹೇಬರನ್ನು ಸ್ವತಃ ಕಟ್ಟರ್ ಬುದ್ಧವಾದಿಗಳು ಒಪ್ಕೊಳ್ಳಿಲ್ಲ ಅನ್ನೋದನ್ನು ನಾನು ನಿಮ್ಮ ಜೊತೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಎಲ್ಲವೂ ಹಾಗೆ. ನಾನು ದ್ವೇಷದಿಂದ ಯಾರನ್ನೋ ಬೈದು ಬಿಡೋದು ಬಹಳ ಸುಲಭ. ಪ್ರತ್ಯಕ್ಷ ನಾನೇ ನನ್ನನ್ನು ಪರೀಕ್ಷೆಗೆ ಒಳಪಡಿಸ್ಕೊಳ್ಬೇಕಾದಾಗ ವಿಭಿನ್ನ ಸ್ವರೂಪದಲ್ಲಿ ಅದು ನನ್ನೊಳಗೆ ಇರೋದು ನನಗೆ ಅರ್ಥ ಆಗ್ತಾ ಹೋಗುತ್ತೆ. ಅದಕ್ಕೆ ಶಾರದಾ ಮಾತೆಯವರು ಒಂದು ಮಾತನ್ನು ಹೇಳ್ತಾರೆ, ಯಾರಲ್ಲೂ ದ್ವೇಷವನ್ನು ಎಣಿಸಬೇಡ, ಅಕಸ್ಮಾತ್ ನಿನಗೆ ದೋಷವನ್ನು ಎಣಿಸಬೇಡ, ಯಾರಲ್ಲಾದರೂ ದೋಷವನ್ನು ನೋಡಬೇಕು ಅಂತಿದ್ರೆ ನಿನ್ನೊಳಗೆ ನೀನು ನೋಡು ಅಂತ ಅವ್ರು ಹೇಳುವಂಥ ಮಾತಿದೆ. ಸೊ ಈ ದೃಷ್ಟಿಯಿಂದ ಒಂದಷ್ಟು ಪ್ರಶ್ನೆಗಳನ್ನು ನೀವು ಇಟ್ಕೊಂಡಿರೋ ಪ್ರಶ್ನೆಗಳನ್ನು ನಾನು ಕೇಳ್ತಾ ಹೋಗ್ತೇನೆ, ನನ್ನನ್ನೇ ಕೇಳ್ಕೊಳ್ತೀನಿ, ಉತ್ತರ ಹಾಗೆ ಹುಡುಕುವಂಥ ಪ್ರಯತ್ನ ಮಾಡೋಣ. ನಿನ್ನೆ ಯಾರೋ ಒಬ್ಬರು ಪ್ರಶ್ನೆ ಕೇಳಿದರು, ಬಾಬಾ ಸಾಹೇಬರು ಹೇಳಿದ 22 ಪ್ರತಿಜ್ಞೆಗಳನ್ನು ನೀವೇ ಒಪ್ತೀರಾ? ಬಾಬಾ ಸಾಹೇಬ್ರು ಉತ್ತರ ಸರಿ, ನೀವೇ ಒಪ್ತೀರಾ ಅಂತ. ಇದು ಗಂಭೀರವಾಗಿ ಗಮನಿಸಿದರೆ ಧರ್ಮ ಅನ್ನೋ ಪದಕ್ಕೆ ರಿಲಿಜನ್ ಅಂತ ನಾವು ವ್ಯಾಖ್ಯೆ ಮಾಡ್ತೀವಲ್ಲ, ಅದು ದೊಡ್ಡ ತಪ್ಪು. ರಿಲಿಜನ್ ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಧರ್ಮ. ಧರ್ಮ ವಿಸ್ತಾರವಾಗಿರುವಂಥದ್ದು, ರಿಲಿಜನ್ ಸಂಕುಚಿತವಾಗಿರುವಂಥದ್ದು. ಅಧಿಕೃತವಾಗಿ ರಿಲಿಜನ್ ಅನ್ನೋದಕ್ಕೆ ಅರ್ಥ ಏನು ಅಂತಂದರೆ ಒಂದು ಮತ ಅನ್ನೋ ಪದವನ್ನು ನಾನು ಹೇಳಲಿಕ್ಕಾಗೋದಿಲ್ಲ, ಆದರೆ ನಾನು ವಿಸ್ತಾರವಾಗಿ ಹೇಳ್ತೇನೆ. ರಿಲಿಜನ್ ಅನ್ನೋ ಪದಕ್ಕೆ ಏನು ಹೇಳ್ತಾರೆ ಅಂತಂದರೆ, ಯಾವುದಕ್ಕೆ ಒಬ್ಬ ವ್ಯಕ್ತಿ, ಒಂದು ಪುಸ್ತಕ, ಒಂದು ದೇವರು ಅಂತಿರುತ್ತೋ ಅದು ರಿಲಿಜನ್. ಒಂದೇ ಪುಸ್ತಕ ಇರಬೇಕು, ಒಬ್ಬನೇ ದೇವರಿರಬೇಕು, ಒಬ್ಬ ವ್ಯಕ್ತಿ ಇರಬೇಕು ಅದರ ಹಿನ್ನೆಲೆಯಲ್ಲಿ. ಹಾಗಿದ್ದಾಗ ಅದನ್ನು ರಿಲಿಜನ್ ಅಂತ ಕರೀತಾರೆ. ಈಗ ಯೋಚನೆ ಮಾಡ್ತಾ ಹೋಗಿ ಯಾವುದ್ಯಾವುದು ರಿಲಿಜನ್ ಅಂತ. ನೀವು ಹಾಗೆ ನೋಡಿದರೆ ಇಸ್ಲಾಂ ಒಂದು ರಿಲಿಜನ್, ಒಂದೇ ಪುಸ್ತಕ, ಒಬ್ಬನೇ ದೇವರು, ಒಬ್ಬನೇ ಪ್ರವಾದಿ. ಕ್ರಿಶ್ಚಿಯಾನಿಟಿ ಈಸ್ ಎ ರಿಲಿಜನ್, ಒಂದೇ ಪುಸ್ತಕ, ಒಬ್ಬನೇ ದೇವರು, ಒಬ್ಬನೇ ಪ್ರವಾದಿ. ಹಾಗೆ ಬುದ್ಧಿಸಮ್ ಕೂಡ ಒಂದು ಪುಸ್ತಕ, ಅವರ ತ್ರಿಪಿಟಕಗಳು ಅಂತ ಪುಸ್ತಕ ಇದೆ, ಅದರ ಆಧಾರದ ಮೇಲೆ ಎಲ್ಲವನ್ನು ಆಲೋಚನೆ ಮಾಡ್ತಾರೆ. ಇನ್ಬಿಟ್ಟು ನಾನು ಮುಂದೆ ಹೇಳ್ತೀನಿ ನಿಮಗೆ ಹೇಗೆ ಬುದ್ಧನ ಚರಿತೆಗೆ ಬೇರೆ ಬೇರೆ ಪುಸ್ತಕಗಳು ಬಂದವು ಅಂತ. ಒಬ್ಬನೇ ವ್ಯಕ್ತಿ ಅಂತಂದರೆ ಅದು ಬುದ್ಧ, ಒಬ್ಬನೇ ದೇವರು ಅಂತಂದರೆ ಅವನು ಹೇಳುವಂಥ ಪರಿಕಲ್ಪನೆ ಏನಿರುತ್ತೋ ಅದನ್ನು ಮುಂದಿಟ್ಕೊಂಡು ಆಲೋಚನೆ ಮಾಡ್ತಾರೆ. ಹೀಗೆ ರಿಲಿಜನ್ನ ವ್ಯಾಪ್ತಿಗೆ ಬಂದಾಗ ಒಂದು ಕಠೋರತೆ ಅಲ್ಲಿ ಬೇಕಾಗುತ್ತೆ. ಕಠೋರತೆ ಏನು ಅಂತಂದರೆ, ಈ ದೇವರನ್ನು ಬಿಟ್ಟು, ಈ ಪುಸ್ತಕವನ್ನು ಬಿಟ್ಟು, ಈ ವ್ಯಕ್ತಿಯನ್ನು ಬಿಟ್ಟು ಅವರು ಸ್ವಲ್ಪ ಶಿಫ್ಟ್ ಆದರೂ ಕೂಡ ಇದು ಅವನಿಂದ ದೂರ ಆಗಿಬಿಡುತ್ತೆ. ಈಗ ಉದಾಹರಣೆಗೆ ನೀವೇನಾದರೂ ಮುಸಲ್ಮಾನ್ ಒಬ್ಬ, ಅವನು ಪ್ರವಾದಿ ಮಹಮ್ಮದರ ಜೊತೆಗೆ ಶಂಕರಾಚಾರ್ಯರನ್ನು ಇಷ್ಟಪಡ್ತಾನೆ, ಶಂಕರಾಚಾರ್ಯರನ್ನು ಓದ್ತಾನೆ, ಅವನು ಮಧ್ವಾಚಾರ್ಯರನ್ನು ಓದ್ತಾನೆ, ಹೀಗೆಲ್ಲ ಇಟ್ಕೊಳ್ಳಿ. ಹಾಗೆಲ್ಲ ಆದರೆ ಏನಾಗ್ಬಿಡುತ್ತೆ ಗೊತ್ತಾ, ಅವನಿಗೆ ಯಾವಾಗಲಾದರೂ ಶಂಕರಾಚಾರ್ಯರು ಇಷ್ಟ ಆದರೆ ಪ್ರಾಫಿಟ್ರಿಗಿಂತ ಇವ್ರು ಚೆನ್ನಾಗಿದ್ದಾರಲ್ಲ ಈ ವಿಚಾರದಲ್ಲಿ ಅಂತ ಅನಿಸ್ಲಿಕ್ಕೆ ಶುರುವಾಗ್ಬಿಟ್ರೆ, ಇಲ್ಲಿ ಶ್ರದ್ಧೆ ಕಡಿಮೆ ಆಯಿತು ಅಂತಂದರೆ ಅದನ್ನು ಬಿಡಲೇಬೇಕು ಅವನು. ಆದರೆ ನನಗೆ ಒಬ್ಬ ಹಿಂದುವಾಗಿ ನನಗಿರುವಂಥ ಲಾಭ ಏನು ಅಂತಂದರೆ, ನಾನು ಪಿ ಯುನಲ್ಲಿ ಓದಬೇಕಾದಾಗ ನಾನು ಟಿ ವಿನಲ್ಲಿ ಆಗ ಡಿ ಡಿ ಒಂದು ಚಂದನ ಬರ್ತಿತ್ತು, ಲಿಂಗ ಪೂಜೆಯನ್ನು ದುರ್ಗದ ಸ್ವಾಮಿಗಳು ಮಾಡೋದನ್ನು ನೋಡಿದೆ, ಅಲ್ಲಿ ಮಾಡ್ತಾ ಇರೋದನ್ನು. ನಂಗೆ ಅದು ಟಿ ವಿಯಲ್ಲಿ ಬರುವಾಗ ಭಾಳ ಇಷ್ಟ ಅನ್ನಿಸ್ತು. ಎಷ್ಟು ಚೆನ್ನಾಗಿದೆ, ಭಗವಂತ ಇಷ್ಟು ಹತ್ರಕ್ಕೆ ಬಂದು ಕೂತ್ಕೋಬೋದಲ್ಲ ಅಂತ ಐ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್ ಇಟ್. ಆಶ್ಚರ್ಯ ಏನು ಅಂತಂದರೆ, ನಾವು ಲಿಂಗ ಪೂಜಕರಲ್ಲ ಮನೆಯಲ್ಲಿ, ಆದರೆ ನಮ್ಮಮ್ಮ ನನಗೆ ಯಾವತ್ತೂ ವಿರೋಧ ಮಾಡಲಿಲ್ಲ. ನಮ್ಮಮ್ಮ ಅದಕ್ಕೆ ಬೇಕಾಗಿರೋ ಪೂರಕ ವಾತಾವರಣ ನಿರ್ಮಾಣ ಮಾಡಿಕೊಡುವಂಥ ಪ್ರಯತ್ನ ಮಾಡಿದ್ಲು. ಎಲ್ಲಿವರೆಗೂ ನಿನಗಿದು ಆನಂದವನ್ನು ಕೊಡುತ್ತೋ ಅಲ್ಲಿವರೆಗೂ ನೀನು ಮಾಡು, ಪರವಾಗಿಲ್ಲ ಅಂತ. ನಾನು ಶಂಕರರನ್ನು ಬಹಳ ಇಷ್ಟಪಡ್ತೀನಾದರೂ ನಾನು ಮಧ್ವಾಚಾರ್ಯರನ್ನು ಓದುವಾಗ, ರಾಮಾನುಜಾಚಾರ್ಯರನ್ನು ಓದಾಗ ನನ್ನ ಅಕ್ಕಪಕ್ಕದಲ್ಲಿ ಯಾರೂ ಬಂದು ವಿರೋಧಿಸೋದೇ ಇಲ್ಲ. ಓದು, ಎಲ್ಲವನ್ನೂ ತಿಳ್ಕೊ, ಒಳ್ಳೆಯದು ಅಂತ ಹೇಳುವಂಥ ಒಂದು ವಿಸ್ತಾರವಾದ ಪರಿಕಲ್ಪನೆಯನ್ನು ಕಟ್ಟಿಕೊಡೋದಿರುತ್ತಲ್ಲ, ಅದು ಧರ್ಮಕ್ಕೆ ಮಾತ್ರ ಸಾಧ್ಯ. ಅದಕ್ಕೆ ಬಾಬಾ ಸಾಹೇಬರಿಗೆ ಅನಿವಾರ್ಯತೆ ಏನಾಗಿತ್ತು ಅಂತಂದರೆ, ಬುದ್ಧಿಸಮ್ ಭಾರತದಿಂದ ಕಾಲು ತೆಗೀಲಿಕ್ಕೆ ಅನೇಕ ಕಾರಣಗಳಿದ್ದವಲ್ಲ, ಅದರಲ್ಲಿ ಶ್ರದ್ಧೆಯ ನಾಶ ಕೂಡ ಒಂದು ಅನ್ನೋದು ನೆನ್ಪಿಟ್ಕೋಬೇಕು ನಾವು ಅಂತ. ಬಾಬಾ ಸಾಹೇಬ್ರು ಒಂದು ಕಡೆ ಭಾಳ ಚೆನ್ನಾಗಿ ಹೇಳ್ತಾರೆ, ಬುದ್ಧಿಸಮ್ನ ಓಡಿಸಿದ್ದು ಯಾರು ಅಂತ ಕೇಳಿದರೆ ಇಸ್ಲಾಂ ಆಕ್ರಮಣಕಾರರು. ಅವ್ರು ಬಂದು ಬುದ್ಧಿಸಮ್ನ ದೊಡ್ಡ ಪ್ರಮಾಣದಲ್ಲಿ ಓಡಿಸಿದರು. ಆದರೆ ಅಂತರ್ನಿಹಿತವಾಗಿದ್ದ ಭಾರತೀಯ ಜನರೊಳಗೆ ಅಂತರ್ನಿಹಿತವಾಗಿರುವಂಥ ಈ ಪೂಜಾ ಪದ್ಧತಿ, ದೇವರುಗಳ ಪರಿಕಲ್ಪನೆ, ಪ್ರತಿಯೊಂದರಲ್ಲೂ ದೇವರನ್ನು ಕಾಣುವಂಥ ಈ ಭಾವ, ಆಯ್ತಪ್ಪ ನೀವು ರಾಮನನ್ನು ಒಪ್ಪದೇ ಇರ್ಬೋದು, ನಿಮ್ಮ ತಾಯಿಯನ್ನು ದೇವರು ಅಂತ ಕರಿಬೇಕು ಅನ್ನೋದನ್ನು ಯಾವ ಬುದ್ಧಿಸ್ಟೂ ಕೂಡ ನಿರಾಕರಿಸಲಾರ. ಅವನು ಹಾಗೇ ಇರಬೇಕಾದ್ರೆ ಅವನು ಬುದ್ಧಿಸ್ಟ್ ಆಗಿದ್ರೂ ಕೂಡ ತಾಯಿಯನ್ನು ದೇವರು ಅಂತ ಕರೆದು, ನನ್ನ ತಾಯಿ ನನಗೆ ಲಕ್ಷ್ಮಿ ಇದ್ದಂಗೆ, ಲಕ್ಷ್ಮಿ ದ್ವೇಷ ಇರ್ಬೋದು ಅವನಿಗೆ,
ನನ್ನ ತಾಯಿ ನನಗೆ ಲಕ್ಷ್ಮಿ ಇದ್ದಂಗೆ ಅಂತ ಹೇಳಿದ್ರಲ್ಲಿ ಏನೂ ಅವನಿಗೇನು ತಪ್ಪಿಲ್ಲ ಅಂತ. ಯಾಕೆಂದರೆ ಇದು ಹಿಂದುವಿನ ಅಥವಾ ಭಾರತೀಯರ ಕಣಕಣದಲ್ಲೂ, ರಕ್ತದ ಕಣಕಣದಲ್ಲೂ ಸೇರಿಕೊಂಡು ಹೋಗಿದೆ. ಇದರಿಂದ ಅವನನ್ನು ಆಚೆ ತರಬೇಕು ಅಂತಂದರೆ ಇರೋದು ಒಂದೇ ಒಂದು ಮೆಥಡ್, ಇದನ್ನು ಮಾಡಬೇಡ ಅಂತ ಹೇಳಬೇಕು ಅಂತ. ಹೇಳದೆ ಹೋದರೆ ಅವನು ಅದನ್ನು ಒಪ್ಪಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಈ ಮಾಡಬೇಡ, ಇದನ್ನು ಮಾಡಬೇಡ, ಇದನ್ನು ಮಾಡಬೇಡ ಅಂತ ನೀವು ಆ 22 ಅವರ ಪ್ರತಿಜ್ಞೆಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಮಾಡು ಅಂತ ಹೇಳೋದಕ್ಕಿಂತ ಜಾಸ್ತಿ ಮಾಡಬೇಡ ಅಂತ ಹೇಳೋದೇ ಗೋಚರವಾಗುವಂತಿದೆ. ಅಂದರೆ ಅದೊಂದು ಅನಿವಾರ್ಯತೆ ಸೃಷ್ಟಿಯಾಗೋದಿರುತ್ತಲ್ಲ, ಅದು ರಿಲಿಜನ್ನ ದೊಡ್ಡ ಪ್ರಾಬ್ಲಮ್ಮು ಅಂತ. ಆದರೆ ಬುದ್ಧ ಇದನ್ನು ಮೀರುವಂಥ ಪ್ರಯತ್ನ ಮಾಡಿದ. ದುರದೃಷ್ಟ ಅಂತಂದರೆ ಬುದ್ಧನ ನಂತರದ ದಿನಗಳಲ್ಲಿ ಇದು ಹೆಚ್ಚು ಹೆಚ್ಚು ಬುದ್ಧನ ಸುತ್ತ ಕಾನ್ಸಂಟ್ರೇಟ್ ಆಗಲಿಕ್ಕೆ ಶುರುವಾಗ್ಬಿಟ್ಟು ಮತ್ತೆ ಇಲ್ಲಿಗೆ ಬಂತು. ಬುದ್ಧ ಎಲ್ಲಿವರೆಗೂ, ಬಹುಶಃ ಬುದ್ಧನಂಥ ಪ್ರವಾದಿ ಮತ್ತೊಬ್ಬ ಹುಟ್ಟಿ ಬರೋದು ಭಾಳ ಕಷ್ಟ. ಯಾಕೆ ಅಂತಂದರೆ ಬುದ್ಧ ಏನು ಹೇಳ್ಬಿಟ್ಟ ಗೊತ್ತಾ, ನೀವು ಪ್ರಾಫೆಟ್ ಮೊಹಮ್ಮದ್ ಪೈಗಂಬರ್ ಹೇಳಿದ್ರು ನಾನೇ ಕೊನೆಯ ಪ್ರವಾದಿ, ನನ್ನ ನಂತರ ಮತ್ತೆ ಯಾರೂ ಇಲ್ಲ ಅಂತ. ಅನ್ವರ್ ಶೇಖ್ ಅಂತ ಒಬ್ಬರು ಹಿಂದೂ ರೈಟರ್ಸ್ ಫೋರಮ್ ಅಂತ ಅನ್ಸುತ್ತೆ, ಪ್ರಾಬಬಲಿ ವಿದೇಶದಲ್ಲಿ ಇದ್ದರು ಅವರು, ಈಗ ಬಹುಶಃ ಇರಲಿಕ್ಕಿಲ್ಲ. ಅವ್ರದ್ದೊಂದು ಪುಸ್ತಕ ಅರಬ್ ಇಂಪೀರಿಯಲಿಸಮ್ ಅಂತ ಪುಸ್ತಕ. ಆ ಪುಸ್ತಕದಲ್ಲಿ ಅವ್ರು ಏನು ಹೇಳ್ತಾರೆ ಅಂತಂದರೆ, ಪ್ರಾಫೆಟ್ ಮೊಹಮ್ಮದ್ ಪೈಗಂಬರರು ತನ್ನ ನಂತರ ಮತ್ತೊಬ್ಬ ಪ್ರವಾದಿ ಬರುವುದಿಲ್ಲ ಅಂತ ಹೇಳುವುದರ ಮೂಲಕ ತಾನು ದೇಹತ್ಯಾಗ ಮಾಡಿದ ನಂತರವೂ ಕೂಡ ನಾನೇ ಜಗತ್ತನ್ನು ಆಳುವಂತಾಗಬೇಕು ಅನ್ನುವ ಪರಿಕಲ್ಪನೆ ಇಟ್ಕೊಂಡ್ರು ಅಂತ ಅನ್ವರ್ ಶೇಖ್ ಬರೀತಾರೆ. ಆದರೆ ಬುದ್ಧ ಹೆಂಗಿದ್ದ ಗೊತ್ತಾ, ನನಗಿಂತ ಮುಂಚೆ 100 ಬುದ್ಧರು ಹುಟ್ಟಿದ್ರು, ನನ್ನ ನಂತರವೂ 100 ಬುದ್ಧರು ಬರ್ತಾರೆ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಹೇಳಿ? ಈ ವಿಸ್ತಾರವಾದ ಪರಿಕಲ್ಪನೆ ಇದೆಯಲ್ಲ, ಮತ್ತು ತನ್ನನ್ನು ಆ ಅಸಂಖ್ಯ ಬುದ್ಧರಲ್ಲಿ ನಾನು ಒಬ್ಬ ಅಂತ ಹೇಳಿಕೊಳ್ಳುವಂಥ ಈ ಪರಿಕಲ್ಪನೆ ಇತ್ತಲ್ಲ, ಅದು ನಿಸ್ಸಂಶಯವಾಗಿ ಬುದ್ಧನಿಗಿತ್ತು. ದುರದೃಷ್ಟ ಆನಂತರದ ದಿನಗಳಲ್ಲಿ ಬುದ್ಧನನ್ನೂ ಕೂಡ ಈ ಥರದ ಹೋರಾಟಕ್ಕೆ ಒಂದು ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದು, ಅದಕ್ಕೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಫೋಟೋ ಇಟ್ಕೊಂಡು ಬುದ್ಧನನ್ನು ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದು ದುರಂತಕಾರಿ ಸಂಗತಿ. ಆದರೆ ಇವತ್ತು ನಾನು ಅದನ್ನು ಹೇಳಬೇಕಾಗಿಲ್ಲ. ನಾನು ನಿಮಗೆ ಈ ವ್ಯಾಖ್ಯಾನದ ಇವತ್ತಿನ ಕೊನೆಯಲ್ಲಿ ಹೇಗೆ ಆ ಕಟ್ಟರ್ ಬುದ್ಧವಾದಿಗಳೇ ಥೇರವಾದಿಗಳು ಅಂತ ಕರೀತಾರೆ, ಆ ಥೇರವಾದಿಗಳು ಹೇಗೆ ಸ್ವತಃ ಬಾಬಾ ಸಾಹೇಬರನ್ನ ಮತ್ತು ಬಾಬಾ ಸಾಹೇಬರ ಅನುಯಾಯಿಗಳನ್ನು ಅವರು ಕಟ್ಟರಾಗಿ ವಿರೋಧಿಸ್ತಾರೆ ಅನ್ನೋದನ್ನು ಕೂಡ ಪಾಯಿಂಟ್ ಬೈ ಪಾಯಿಂಟ್ ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಆಗ ನಿಮ್ಗೆ ಅರ್ಥ ಆಗ್ಬೋದು 140 ಕೋಟಿ ಜನರು ಯಾಕೆ ಬುದ್ಧಿಸ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಬಹುಶಃ ಅದ್ರ ಜೊತೆಗೆ ಅರ್ಥ ಆಗ್ಬೋದು. ಬುದ್ಧನ ಜನನ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ. ಬುದ್ಧನ ಇದ್ದ ಕಾಲಕ್ಕೆ ಅವನ ಜೀವನ ಚರಿತ್ರೆ ಯಾವುದೂ ಬರಲಿಲ್ಲ. ಆದರೆ ಪ್ರೈಮರಿ ಸೋರ್ಸ್ ಆಗಿ ಬುದ್ಧನ ಕುರಿತಂತೆ ಅರಿತುಕೊಳ್ಳಲಿಕ್ಕೆ ನಮಗಿರುವಂಥದ್ದೇನಾದರೂ ಇದ್ದರೆ ತ್ರಿಪಿಟಕಗಳೇ. ಬುದ್ಧನ ಕುರಿತಂತೆ ಬುದ್ಧನ ವಿಚಾರಗಳು, ಬುದ್ಧ ಹೇಳಿರುವಂಥ ಸಂಗತಿಗಳು, ಬುದ್ಧ ನಡೆದಂಥ ರೀತಿ, ಇವೆಲ್ಲದರ ಕುರಿತಂತೆ ತ್ರಿಪಿಟಕಗಳಲ್ಲಿ ಉಲ್ಲೇಖ ಇದೆ. ತ್ರಿಪಿಟಕ, ಪಿಟಕ ಅಂತಂದರೆ ಬುಟ್ಟಿ ಅಂತ, 3 ಬುಟ್ಟಿಗಳು, ಅದನ್ನು ತ್ರಿಪಿಟಕ ಅಂತ ಕರೀತಾರೆ. ಪಾಲಿ ಭಾಷೆಯಲ್ಲಿ ಅದು ಸಿಗತ್ತೆ. ಹೇಗೆ ಇದನ್ನು ಮಾಡ್ತಾರೆ ಅವರು, ಮಾಡಿದ್ದು ಹೇಗೆ ಅಂತ ಕೇಳಿದರೆ, ಧರ್ಮ ಸಂಸತ್ತು ಅಂತ ಮಾಡಿದರು. ಬುದ್ಧ ತೀರಿಕೊಂಡ ನಂತರ ಮೊದಲದೊಂದು ಧರ್ಮ ಸಂಸತ್ತು ನಡೀತು ಮಹಾಕස්සಪ್ಪನ ಅಧ್ಯಕ್ಷತೆಯಲ್ಲಿ. ಧರ್ಮ ಸಂಸತ್ತನ್ನು ಸಂಗೀತಿ ಅಂತ ಕರೀತಾರೆ. ಮೊದಲ ಸಂಗೀತಿ ಬುದ್ಧ ತೀರಿಕೊಂಡ ಸ್ವಲ್ಪ ಕಾಲದಲ್ಲಿ ನಡೀತು. ಆ ಮೊದಲ ಸಂಗೀತಿಯಲ್ಲಿ ಬುದ್ಧನ ಶಿಷ್ಯ ಉಪಾಲಿ ಸಂಘದ ನಿಯಮಗಳು, ಬುದ್ಧ ಏನೇನು ಹೇಳ್ತಿದ್ನೋ ಆ ಸಂಘದ ನಿಯಮಗಳನ್ನು ಪ್ರಸ್ತುತಪಡಿಸಿದ. ನಾನು ಬಹುಶಃ ನಿನ್ನೆ ಹೇಳಿದ್ದು ನನಗೂ ನೆನಪಿದೆ. ಬಾಬಾ ಸಾಹೇಬರು ಹೇಳ್ತಾರೆ, ಸಂವಿಧಾನದ ಸಂದರ್ಭದಲ್ಲಿ ಹೇಳ್ತಾರೆ, ಭಾರತಕ್ಕೆ ಸಂಸತ್ತಿನ ಪರಿಚಯ ಇರಲಿಲ್ಲ ಅಂತ ತಿಳ್ಕೊಳ್ಬೇಡಿ, ಬುದ್ಧನ ಸಂಘಗಳ ಬಗ್ಗೆ ಗೊತ್ತಿದ್ದವರಿಗೆ ಸಂಸತ್ತು ಅಂದರೆ ಏನು ಅಂತ ಅರ್ಥ ಇರುತ್ತೆ ಅಂತ. ಇಲ್ಲಿ ಹೆಂಗಾಗತ್ತೆ ಅಂತಂದ್ರೆ, ಒಬ್ಬ ನಿಂತ್ಕೊಂಡು ಇದು ಬುದ್ಧನ ಇಂಥ ವಿಚಾರಗಳು, ಬುದ್ಧ ಹಿಂಗೆ ಹೇಳ್ತಿದ್ದ ಅಂತ ಹೇಳಿದರೆ ಉಳಿದವರೆಲ್ಲ ಕೂತವರದನ್ನು ಅನುಮೋದಿಸಬೇಕು. ಹೌದು, ಇದು ಹೇಳೋದನ್ನು ನಾನು ಕೇಳಿದ್ದೀನಿ, ನೀನು ಹೇಳಿದ್ದೆಲ್ಲ ಸರಿಯಾಗಿದೆ, ಹೇಳಿದ್ರಲ್ಲಿ ಯಾವುದೂ ದೋಷ ಇಲ್ಲ. ಯಾರಾದರೂ ಒಬ್ಬ ಎದ್ದು ನಿಂತ್ಕೊಂಡು ನೀನು ಹೇಳಿದ್ದ ಇಂಥ ಪಾಯಿಂಟ್ ಬುದ್ಧ ಯಾವತ್ತೂ ಹೇಳಿದ್ದು ನಾನು ಕೇಳಲೇ ಇಲ್ಲ ಅಂತ ಹೇಳಬೇಕು. ಉಳಿದವ್ರು ಹೇಳಬೇಕು, ಇಲ್ಲ ನೀನು ಕೇಳದೇ ಇರ್ಬೋದು, ನಾವೆಲ್ಲ ಕೇಳಿದ್ದೀವಿ ಅದನ್ನು, ಬುದ್ಧ ನಾವಿದ್ದಾಗ ಹೇಳಿದ್ದ, ಹೀಗೆಲ್ಲ ಹೇಳಿ ಕ್ರೋಢೀಕರಿಸಿದ್ದದು. ಉಪಾಲಿ ಸಂಘದ ನಿಯಮಗಳ ಕುರಿತಂತೆ ಮಾತನಾಡಿದರೆ ಆನಂದ ಬುದ್ಧನ ಮತ್ತೊಬ್ಬ ಶಿಷ್ಯ, ಬಹಳ ಹತ್ತಿರದ ಶಿಷ್ಯ ಅಂತ ಹೇಳಲಾಗುತ್ತೆ. ಎಲ್ಲಿಯವರೆಗೂ ಅಂತಂದರೆ, ಬುದ್ಧನ ವಿಚಾರಗಳು ಏನು ಅವನ ಹೃದಯದಲ್ಲಿದ್ವೋ 100% ಆನಂದನಿಗೆ ಗೊತ್ತಿತ್ತು ಅಂತ ಹೇಳುವಷ್ಟರ ಮಟ್ಟಿಗಿನ ಶಿಷ್ಯ ಆತ ನಿಂತ್ಕೊಂಡು ಬುದ್ಧನ ವಿಚಾರಗಳನ್ನು ಹೇಳ್ದ. ಹೀಗಾಗಿ ಆರಂಭದಲ್ಲಿ ಮೊದಲನೇ ಸಂಗೀತಿ ನಡೆದಾಗ 2 ಪಿಟಕಗಳಿದ್ವು ಅಂತ, ತ್ರಿಪಿಟಕ ಅಂತ ಹೇಳಲಿಕ್ಕೆ ಆಗ್ತಿರಲಿಲ್ಲ. ಆವಾಗ 2 ಪಿಟಕಗಳಿದ್ವು ಅಂತ ಕೆಲವರು ಹೇಳ್ತಾರೆ. ಅದಾದ 100 ವರ್ಷಗಳ ನಂತರ ಅಶೋಕ ಬಂದ ಮತ್ತೊಂದು ಸಂಗೀತಿಯನ್ನು ಏರ್ಪಡಿಸಿದ.
ಈ ಸಂಗೀತಿಯನ್ನು ಏರ್ಪಡಿಸಿದ ನಂತರ ಇದನ್ನು ಮುಂದೆ ಒಬ್ಬ ಭಂತೆ ತುಂಬ ಜೋರಾಗಿ ಖಂಡಿಸ್ತಾರೆ. ಬಾಬಾ ಸಾಹೇಬರು ಪದೇ ಪದೇ ಹೇಳ್ತಾರಲ್ಲ, ಬ್ರಾಹ್ಮಣರು ಬಂದು ಎಲ್ಲ ತ್ರಿಪಿಟಕಗಳನ್ನು ಹಾಳು ಮಾಡಿಬಿಟ್ರು, ಇವರು ತಮ್ಮದು ಪ್ರಕ್ಷೇಪಗಳನ್ನು ಮಾಡಿದರು, ಇದರ ಕಾರಣಕ್ಕೆ ಬುದ್ಧನ ಚಿಂತನೆಗಳು ಬೇರೆ ಸ್ವರೂಪ ಪಡ್ಕೊಂಡು ನಾನು ಅದನ್ನು ಶುದ್ಧೀಕರಿಸ್ತಾ ಇದ್ದೀನಿ ಅಂತ ಬಾಬಾ ಸಾಹೇಬರು ಅನೇಕ ಕಡೆಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳ್ತಾರೆ. ಅದನ್ನು ಹೇಳಿದ್ದು ನೋಡೋರು ಹೇಳ್ತಾರೆ, ಯಾರು ಶುದ್ಧೀಕರಿಸಲಿಕ್ಕೆ? ಅಶೋಕನ ಕಾಲದಲ್ಲಿ ಹಾಳಾಗಿತ್ತು ಅಂತ ಹೇಳಿದ್ಯಾರು? ಅಶೋಕನ ಕಾಲಕ್ಕೆ 60-65 ಸಾವಿರ ಭಿಕ್ಷುಗಳಿದ್ರು, ಅವ್ರನ್ನೆಲ್ಲ ಸೇರಿಸಿ ದೊಡ್ಡ ಸಂಗೀತಿ ಏರ್ಪಾಡಾಗಿತ್ತಂತೆ. ಅವರು ಬಂತೆ ಬರೀತಾರೆ, ಭಾಳ ಸುಂದರವಾಗಿ ಬರೀತಾರೆ. ಅವ್ರೇನು ಹೇಳ್ತಾರೆ ಅಂತಂದರೆ, ಅವೆಲ್ಲ ನಡೆದಾಗ ಆ 65 ಸಾವಿರದಲ್ಲಿ ಯಾರ್ಯಾರು ಫೇಕ್ ಭಿಕ್ಷುಗಳು ಅವರೆಲ್ಲರನ್ನೂ ಹುಡುಕಿ ಅವರಿಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿ ಅಶೋಕ ಅವರನ್ನೆಲ್ಲ ಓಡಿಸಿದ ನಂತರ ಶ್ರದ್ಧೆಯಿಂದ ಈ ಬುದ್ಧನ ಚಿಂತನೆಗಳನ್ನು ಪಾಲಿಸ್ತಾ ಇದ್ದ 1,000 ಜನ ಮಾತ್ರ ಉಳ್ಕೊಂಡ್ರು. ಅವರು ಇದನ್ನು ಮತ್ತೆ ಪ್ಯೂರಿಫೈ ಮಾಡಿದರು. ಹೀಗಾಗಿ ಅವತ್ತಿಗೂ ಕೂಡ ಪ್ಯೂರ್ ಆಗಿ ಉಳ್ಕೊಳ್ತು, ಯಾವುದು ಕೂಡ ಇಂಪ್ಯೂರ್ ಅಲ್ಲ ಅಂತ. ಕಟ್ಟರ್ ಬುದ್ಧಿಸ್ಟ್ಗಳು ಅದನ್ನು ಯಾವುದನ್ನು ಒಪ್ಕೊಳ್ಳೋದಿಲ್ಲ. ಮೊಗ್ಗಲಿ ಪುತ್ತತ್ತಿಸ್ಸನ ಅಧ್ಯಕ್ಷತೆಯಲ್ಲಿ ಅಶೋಕನ ಕಾಲದಲ್ಲಿ ನಡೀತು. ಆಗ ಅದಕ್ಕೆ ಇನ್ನೊಂದು ಪಿಟಕ ಆ್ಯಡ್ ಆಯಿತು, ಆಗ ಅದು ತ್ರಿಪಿಟಕ ಆಯಿತು. ಕಾನಿಷ್ಕನ ಕಾಲದಲ್ಲಿ ಆ ಕಾಲದಲ್ಲಿ ಇನ್ನೊಂದು ಸಂಗೀತಿ ನಡೆಯುತ್ತೆ. ಆ ಸಂಗೀತಿ ನಡೆದಾಗ ಅದು ಮೂರನೇದು ಗಾಂಧಾರದಲ್ಲಿ ನಡೀತು. ಈ ಗಾಂಧಾರದಲ್ಲಿ ನಡೆಯೋದ್ರೊಂದಿಗೆ ಈ ಬುದ್ಧನ ಅನುಯಾಯಿಗಳಲ್ಲಿ ಇನ್ನೊಂದು ಶಾಖೆ ಹುಟ್ಕೊಳ್ತು. ಅಲ್ಲಿವರೆಗೂ ಇದ್ದ ಶಾಖೆಯನ್ನು ಈ ಜನ ಹೀನಯಾನ ಅಂತ ಕರೆದ್ರು, ಇದನ್ನು ಮಹಾಯಾನ ಅಂತ ಕರೆದು ಹೊಸ ಶಾಖೆ ಅಲ್ಲಿಂದಾಚೆ ಹುಟ್ಕೊಳ್ತು. ಕನಿಷ್ಕನ ಕಾಲದಲ್ಲಿ ಹುಟ್ಟಿರುವಂಥದ್ದು. ಕನಿಷ್ಕ ಇದನ್ನು ಸ್ವಲ್ಪ ಮತ್ತಷ್ಟು ತಿದ್ದುವಂಥ ಪ್ರಯತ್ನ ಮಾಡಿದ. ನೀವು ಸ್ವಲ್ಪ ಹಿಂದೆ ಮುಂದಕ್ಕೆ ನೋಡೋದಾದರೆ, ಇಲ್ಲಿಯವರೆಗೂ ಕಾನಿಷ್ಕ ಸಂಗೀತ ನಡೆಸುವವರೆಗೂ ಬುದ್ಧನ ಸಾಹಿತ್ಯವೆಲ್ಲ ಪಾಲಿಯಲ್ಲಿ, ಪ್ರಾಕೃತದಲ್ಲಿ, ಮಿಶ್ರ ಸಂಸ್ಕೃತದಲ್ಲಿ, ಸ್ವಲ್ಪ ಸಂಸ್ಕೃತ ಸ್ವಲ್ಪ ಪಾಲಿ ಹಿಂಗಿರ್ತಿತ್ತು. ಆದರೆ ಯಾವಾಗ ನಿಧಾನವಾಗಿ ಇದು ಬದಲಾಗ್ತಾ ಬಂತೋ ಮತ್ತು ಏನು ಬ್ರಾಹ್ಮಣರು ಅಥವಾ ಇವರೆಲ್ಲರೂ ಭಾಳ ಜಾಸ್ತಿ ಸೇರ್ಕೊಳ್ಳಿಕ್ಕೆ ಶುರು ಮಾಡಿ ಅವರೆಲ್ಲರೂ ತಮ್ಮ ಪ್ರಭಾವವನ್ನು ಇದರಲ್ಲಿ ಹಾಕ್ಲಿಕ್ಕೆ ಶುರು ಮಾಡಿದರೋ ಸಂಸ್ಕೃತದಲ್ಲಿ ಬರಲಿಕ್ಕೆ ಶುರುವಾಯಿತು. ಹೀಗಾಗಿ ಮೊದಲ ಚರಿತ್ರೆ ಸಂಸ್ಕೃತದಲ್ಲಿ ಬಂದಿದ್ದು, ಅಶ್ವಘೋಷ ಬರೆದಿದ್ದು, ಅದು ಬುದ್ಧನ ಚರಿತ್ರೆಯ ಸ್ವರೂಪದಲ್ಲಿ ಬಂತು. ಇದಕ್ಕಿಂತ ಮುಂಚೆ ಲಲಿತ ವಿಸ್ತರ ಅಂತ ಹೇಳಿ ಒಂದು ಕೃತಿ ಇತ್ತು. ಈ ಲಲಿತ ವಿಸ್ತರ ಮಿಶ್ರ ಸಂಸ್ಕೃತದಲ್ಲಿತ್ತು. ಸುಮ್ಮನೆ ನಾನಿವತ್ತು ಲಲಿತ ವಿಸ್ತರವನ್ನು ಆಧಾರವಾಗಿಟ್ಕೊಂಡು ಅಂಬೇಡ್ಕರ್ರ ಬುದ್ಧನ ಚಿಂತನೆಗಳನ್ನು ಕಂಪೇರ್ ಮಾಡುವಂಥ ಪ್ರಯತ್ನ ಮಾಡ್ತಿರೋದ್ರಿಂದ ನಾನು ಲಲಿತ ವಿಸ್ತರವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ. ಇನ್ನು ಬುದ್ಧ ಧರ್ಮ 3 ಮುಖ್ಯ ಕವಲುಗಳಾಗಿ ಒಡ್ಕೊಳ್ತವೆ. ನಾನು ಹೇಳಿದಂತೆ ಮೊದಲನೇದು ಹೀನಯಾನ. ಹೀನಯಾನ ಈ ಮಹಾಯಾನ ಆರಂಭವಾಗೋದಕ್ಕಿಂತ ಮುಂಚೆ ಇದ್ದಂಥದ್ದು. ಹೀನಯಾನ ಅನ್ನೋದನ್ನು ಅವ್ರು ಒಪ್ಕೊಳ್ಳೋದಿಲ್ಲ, ಯಾರು ಹೀನಯಾನಿಗಳಿದ್ದಾರೋ ಒಪ್ಕೊಳ್ಳೋದಿಲ್ಲ. ಅದು ನಮ್ಮನ್ನು ಅವಮಾನ ಮಾಡಲಿಕ್ಕೋಸ್ಕರನೇ ಯೂಸ್ ಮಾಡುವಂಥ ಪದ ಅಂತ ಥೇರವಾದಿಗಳು ಅಂತ ಅವ್ರು ಕರೀತಾರೆ. ನಾನು ಬಹುಶಃ ನನಗೆ ಹೇಳಿದ ನೆನಪಿದೆ, ಆರಂಭದ ದಿನಗಳಲ್ಲಿ ಬಾಬಾ ಸಾಹೇಬರ ಬಗ್ಗೆ ಮಾತನಾಡುವಾಗ ವಿವೇಕಾನಂದರಿಗೆ ಕ್ರೀಟ್ ದ್ವೀಪದಲ್ಲಿ ಬರುವಾಗ ಒಂದು ಕನಸಾಗುತ್ತೆ. ಆ ಕನಸಿನಲ್ಲಿ ಇಲ್ಲೊಬ್ಬ ಥೇರಾಪುಟ್ ಇದ್ದ ಅಂತಂದರೆ, ಥೇರಾಪುಟ್ ಅಂದರೆ ಥೇರವಾದಿ, ಬುದ್ಧನ ಅನುಯಾಯಿಗಳು ಇಲ್ಲಿದ್ದರು, ಅವರ ಚಿಂತನೆಗಳನ್ನೇ ಕ್ರಿಶ್ಚಿಯನ್ ಚಿಂತನೆಗಳು ಅಂತ ಹೇಳಲಾಗತ್ತೆ ಅಂತ. ಈ ಥೇರವಾದಿಗಳು ತಮ್ಮನ್ನು ತಾವು ಕಟ್ಟರ್ ಬುದ್ಧಿಸಮ್ನವರು ಅಂತ ಅಂದ್ಕೊಳ್ತಾರೆ. ಹೇಗೆ ಕ್ಯಾಥೋಲಿಕರು ತಮ್ಮನ್ನು ತಾವು ಕಟ್ಟರ್ ಕ್ರಿಶ್ಚಿಯನ್ಸು ಅಂತ ಅಂದ್ಕೊಳ್ತಾರೋ, ಆನಂತರ ಪ್ರೊಟೆಸ್ಟೆಂಟ್ಸ್ ಬಂದರು ಅಂತ ಹೇಳ್ಕೊಳ್ತಾರೋ, ಹಾಗೆ ಥೇರವಾದಿಗಳು ನಾವು ಅತ್ಯಂತ ಕಠೋರದವರು ಅಂತ ಭಾವಿಸ್ಕೊಳ್ತಾರೆ. ಅವರ ಪರಿಕಲ್ಪನೆಯ ಪ್ರಕಾರ ಅಫ್ಕೋರ್ಸ್ ಕಠೋರ ಬುದ್ಧಿಸಮ್ ಕೂಡ ಹೌದದು. ಅವರ ಪರಿಕಲ್ಪನೆಯ ಪ್ರಕಾರ ಪ್ರತಿಯೊಬ್ಬನ ಜೀವನದ ಗುರಿ ಏನು ಅಂತಂದರೆ ನಿರ್ವಾಣವೇ ಗುರಿ. ಏನು ನಿರ್ವಾಣ ಬುದ್ಧನ ಪ್ರಕಾರ ಅಂತ ಕೇಳಿದರೆ, ದುಃಖದಿಂದ ನಿವೃತ್ತಿಗೊಂಡು ಆನಂದದಲ್ಲಿ ನೆಲೆ ನಿಲ್ಲೋದನ್ನು ನಿರ್ವಾಣ ಅಂತ ಕರೆಯೋದಾದರೆ ನಮ್ಮೆಲ್ಲರ ಜೀವನದ ಗುರಿ, ಬುದ್ಧನನ್ನು ಅನುಸರಿಸುವ ಪ್ರತಿಯೊಬ್ಬನ ಜೀವನದ ಗುರಿ ಆ ದುಃಖ ನಿವೃತ್ತಿ, ಆತ್ಯಂತಿಕ ದುಃಖ ನಿವೃತ್ತಿ, ಆ ಮೂಲಕ ನಿರ್ವಾಣ ಪಡೆಯೋದು ಪ್ರತಿಯೊಬ್ಬ ವ್ಯಕ್ತಿಯ ಗುರಿ ಅಂತ ಅವ್ರು ನಂಬ್ತಾರೆ. ಅವರು ನಿರೀಶ್ವರರು, ಈಶ್ವರನನ್ನು ಒಪ್ಕೊಳ್ಳೋದಿಲ್ಲ. ಅವರ ಪಾಲಿಗೆ ಕರ್ಮವೇ ಈಶ್ವರ. ಈ ಕರ್ಮದ ಚಕ್ರ ಏನಿದೆ ಅದೇ ಈಶ್ವರನ ಸ್ಥಾನ. ಮತ್ತು ಬುದ್ಧ ಮತ್ತು ಧಮ್ಮ ಇದನ್ನು ಬಿಟ್ಟರೆ ಬೇರೆ ಯಾರನ್ನೂ ಒಪ್ಪೋದಿಲ್ಲ, ಅನುಸರಿಸೋದಿಲ್ಲ. ಅಷ್ಟು ಕಠೋರ, ತುಂಬ ಸ್ಟ್ರಿಕ್ಟ್ ಆಗಿರುವಂಥವ್ರು. ಇದಾದ ನಂತರ ಕನಿಷ್ಕನ ಕಾಲದಲ್ಲಿ ಮಹಾಯಾನ ಬಂತು. ಇದೇನು ಹೀನಯಾನ ಅಥವಾ ಥೇರವಾದಿಗಳಿದ್ದಾರೆ, ಇವರು ಶ್ರೀಲಂಕಾದಲ್ಲಿ, ಥೈಲ್ಯಾಂಡಲ್ಲಿ, ಮಯನ್ಮಾರಲ್ಲಿ ತುಂಬ ಕಾಣ್ತಾರೆ. ಇದಾದ ನಂತರ ಮಹಾಯಾನ ಬಂತು. ಮಹಾಯಾನದಲ್ಲಿ ಏನು ಹೇಳ್ತಾರೆ ಅಂತಂದರೆ, ನಿರ್ವಾಣ ಅನ್ನೋದು ವೈಯಕ್ತಿಕ ಆಯಿತು, ನಾವು ವೈಯಕ್ತಿಕ ನಿರ್ವಾಣವನ್ನು ಒಪ್ಕೊಳ್ಳುವಂಥವರಲ್ಲ, ಯಾರು ನಿರ್ವಾಣವನ್ನು ಪಡ್ಕೊಳ್ತಾನೋ
ಅವನು ಇತರರ ನಿರ್ವಾಣಕ್ಕೆ ನಿರಂತರವಾಗಿ ಶ್ರಮಿಸಬೇಕು, ಅವನೇ ನಿಜವಾದ ಬುದ್ಧನ ಅನುಯಾಯಿ ಅಂತಂದರೆ ಸ್ವಲ್ಪ ವೈಯಕ್ತಿಕ ಭಾವದಿಂದ ಸಾಮಾಜಿಕಗೊಳಿಸುವಂಥ ಪ್ರಯತ್ನ ಮಾಡಿದರು. ಅದು ಮಹಾಯಾನ ಅಂತ ಕರೆಸ್ಕೊಳ್ಳಲ್ಪಡ್ತು. ಇವರು ಅವಲೋಕಿತೇಶ್ವರನನ್ನು ಆದರ್ಶವಾಗಿ ಇಟ್ಕೊಳ್ತಾರೆ. ಇವರು ಬುದ್ಧನನ್ನು ಈಶ್ವರ ಅಂತ ಭಾವಿಸಿ ಅವಲೋಕಿತೇಶ್ವರನನ್ನು ಮತ್ತೊಂದು ಸ್ವರೂಪ ಕೊಡ್ತಾರೆ, ಅಮಿತಾಭ ಬುದ್ಧ. ಇವೆಲ್ಲ ಬುದ್ಧನ ವಿಭಿನ್ನ ಸ್ವರೂಪಗಳನ್ನು ನೀವು ಕಂಡ್ರೆ ಅದು ನಿಶ್ಚಯವಾಗಿ ಮಹಾಯಾನ ಅಂತ ಭಾವಿಸ್ಬೋದು. ಚೈನಾ, ಜಪಾನ್, ಕೊರಿಯಾ ಇಲ್ಲೆಲ್ಲವೂ ಕೂಡ ಮಹಾಯಾನದ ಬುದ್ಧಿಸಮ್ನ ನಾವು ನೋಡ್ಲಿಕ್ಕೆ ಸಿಗತ್ತೆ. ಇನ್ನು ಟಿಬೆಟ್ನಲ್ಲಿ ವಜ್ರಯಾನ ಇದೆ. ಇದು ಮೂರನೇ ಪಂಥ. ಮೊದಲನೇದು ಹೀನಯಾನ ಅಥವಾ ಥೇರವಾದಿಗಳು, ಎರಡನೇದು ಮಹಾಯಾನ, ಮೂರನೇದು ವಜ್ರಯಾನ. ವಜ್ರಯಾನ ಏನು ಅಂತಂದರೆ ಈ ಮಹಾಯಾನವನ್ನೇ ತಾಂತ್ರಿಕ ಸ್ವರೂಪ ಕೊಟ್ಟಿರೋದು. ಹೆಚ್ಚು ಹೆಚ್ಚು ಪೂಜಾ ಸ್ವರೂಪವನ್ನು ಕೊಟ್ಟಿದ್ದಾರೆ. ಅದರೊಳಗೆ ಭಿನ್ನ ಭಿನ್ನ ಪ್ರಾರ್ಥನೆಗಳ ಸ್ವರೂಪವನ್ನು ಇಟ್ಟಿದ್ದಾರೆ. ತಂತ್ರಶಾಸ್ತ್ರ ಅಥವಾ ತಂತ್ರವನ್ನು ಡೆವಲಪ್ ಮಾಡಿದ್ದಾರೆ. ನಿರ್ವಾಣವನ್ನು ಪಡೀಲಿಕ್ಕೆ ಭಿನ್ನ ಭಿನ್ನ ತಂತ್ರಗಳನ್ನು ಡೆವಲಪ್ ಮಾಡಿದ್ದಾರೆ. ಇದನ್ನು ವಜ್ರಯಾನ ಅಂತ ಕರಿಬೋದು. ವಜ್ರಯಾನ ತಂತ್ರದ ಭಾಗವನ್ನು ಬಿಟ್ಟರೆ ಹೆಚ್ಚು ಕಡಿಮೆ ಮಹಾಯಾನದಂತೆ ಇದೆ ಅಂತ ಅದನ್ನು ಹೇಳ್ತಾರೆ. ಇದನ್ನು ಬಿಟ್ಟು ನಾಲ್ಕನೇದೊಂದಾಯಿತು, ಅದು ಬಾಬಾ ಸಾಹೇಬ್ರದಾಯಿತು. ಅದು ನವಯಾನ ಅಂತ ಕರೆದ್ರು ಬಾಬಾ ಸಾಹೇಬರು. ಹೀನಯಾನ, ಮಹಾಯಾನ, ವಜ್ರಯಾನ ಆ್ಯಂಡ್ ದಿಸ್ ಈಸ್ ನವಯಾನ. ನವಯಾನದಲ್ಲಿ ತ್ರಿಪಿಟಕಗಳನ್ನೇ ಇವರು ಆಧಾರವಾಗಿಟ್ಕೊಂಡಿದ್ದಾರೆ. ಆದರೆ ಪಾರಂಪರಿಕತೆಯ ಕುರಿತಂತೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಏನೇನಿತ್ತೋ ಎಲ್ಲವನ್ನೂ ತೆಗೆದು ಹಾಕಿ ಅವರು ಜರಡಿ ಹಿಡಿಯುವಂಥ ಪ್ರಯತ್ನವನ್ನು ಬಾಬಾ ಸಾಹೇಬರು ಮಾಡ್ತಾರೆ. ನಾನು ಬುದ್ಧನ ಚರಿತ್ರೆಯನ್ನೇ ಹಿಡ್ಕೊಂಡು ಹೇಗೆ ಬಾಬಾ ಸಾಹೇಬರು ಜರಡಿ ಹಿಡಿದಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಭಾಳ ಚೆನ್ನಾಗಿದೆ. ಒಂದು ಕಂಪ್ಯಾರಿಟಿವ್ ಸ್ಟಡಿ ಮಾಡೋಣ ಏನಿರುತ್ತೆ ಅಂತ. ನೈತಿಕತೆ ಮತ್ತು ಸಮಾನತೆಯೇ ಈ ಬುದ್ಧಿಸಮ್ಗೆ ಆಧಾರ ಅಂತ ಬಾಬಾ ಸಾಹೇಬರು ಹೇಳ್ತಾರೆ. ಉಳಿದೆಲ್ಲವನ್ನು ತೆಗಿತಾರೆ. ನೈತಿಕತೆ ಮತ್ತು ಸಮಾನತೆ, ನೀತಿಯುಕ್ತವಾದ ಬದುಕನ್ನು ನಡೆಸಬೇಕು, ಎಲ್ಲರೂ ಈಕ್ವಲ್ ಎನ್ನುವಂಥ ಭಾವವನ್ನು ಸೃಷ್ಟಿ ಮಾಡಬೇಕು ಅನ್ನೋದು ಬಾಬಾ ಸಾಹೇಬರ ಪರಿಕಲ್ಪನೆಯಾಗಿತ್ತು. ಮತ್ತು ಬೋಧಿಸತ್ವ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥ ಏನಿದೆ, ಆ ಅರ್ಥದಲ್ಲಿ ಇವರ ಪ್ರಕಾರ ಬೋಧಿಸತ್ವ ಅಂತಂದರೆ ಯಾರು ಸಮಾಜ ಸುಧಾರಕನಿದ್ದಾನೋ ಅವನೇ ಬೋಧಿಸತ್ವ ಅಂತ ಬಾಬಾ ಸಾಹೇಬರು ಹೊಸ ಪರಿಕಲ್ಪನೆಯನ್ನು ಕಟ್ಟಿಕೊಟ್ರು. ಇಲ್ಲಿಗೆ ನವಯಾನ ಆರಂಭ ಆಯಿತು. ತ್ರಿಪಿಟಕ, 3 ಪಿಟಕಗಳಿವೆ, 3 ಬುಟ್ಟಿಗಳಿವೆ. ಅದರ ಮೊದಲನೇದು ವಿನಯ ಪಿಟಕ. ಸನ್ಯಾಸಿಗಳು ಹೇಗೆ ಸಂಘದಲ್ಲಿರಬೇಕು, ಸಂಘಕ್ಕೆ ಹೊಸ ಸನ್ಯಾಸಿಗಳನ್ನು ತಗೊಳ್ಳೋದು ಹೇಗೆ, ರೂಲ್ಸ್ ರೆಗ್ಯುಲೇಷನ್ಸ್ ಏನಿದೆಯೋ ಅದೆಲ್ಲ ವಿನಯ ಪಿಟಕದಲ್ಲಿ ಬರುತ್ತೆ. ಎರಡನೇದು ಸುತ್ತ ಪಿಟಕ. ಇದರಲ್ಲಿ ಬುದ್ಧನ ಬೋಧನೆಗಳಿವೆ, ಭಿನ್ನ ಭಿನ್ನ ನಿಕಾಯಗಳಲ್ಲಿ ಬುದ್ಧ ಮಾಡಿರುವಂಥ ಬೋಧನೆಗಳು ಇದರಲ್ಲಿವೆ. ಮೂರನೇದು ಅಭಿಧಮ್ಮ ಪಿಟಕ ಅಂತಿದೆ. ಇದು ಧಮ್ಮದ ವಿವರಣೆ. ಧಮ್ಮ ಅನ್ನೋದು ಧರ್ಮದ ಅಪಭ್ರಂಶ ಅಥವಾ ಪಾಲಿ ಭಾಷೆಯಲ್ಲಿ ಧರ್ಮವನ್ನು ಧಮ್ಮ ಅಂತ ಕರೀತಾರೆ. ಇದು ಬುದ್ಧನ ವಿಚಾರವಾಗಿದ್ದರಿಂದ ಬುದ್ಧನ ಧಮ್ಮ ಅಂತ ಕರೀತಾರೆ. ಹೀಗಾಗಿ ಧಮ್ಮವನ್ನು ಅನುಸರಿಸೋದು ಅಂದರೆ ಬುದ್ಧನ ಬೋಧನೆಗಳನ್ನು ಅನುಸರಿಸೋದು ಅಂತ ಅರ್ಥ. ಬುದ್ಧಂ ಶರಣಂ ಗಚ್ಚಾಮಿ, ಬುದ್ಧನಿಗೆ ಶರಣು ಹೋಗ್ತೀನಿ. ಧಮ್ಮಂ ಶರಣಂ ಗಚ್ಚಾಮಿ ಅಂತಂದರೆ ಬುದ್ಧ ಬೋಧಿಸಿದ ಆ ಧರ್ಮದ ಶರಣಗೆ ಹೋಗ್ತೀನಿ ನಾನು ಅನ್ನುವಂಥ ಅರ್ಥದಲ್ಲಿ ಅಭಿಧಮ್ಮ ಅನ್ನೋದು ಈ ಧರ್ಮದ ವಿವರಣೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೋದು. ಸೊ ಇದಾದ ನಂತರ ನಮಗೆ ಬೇಕಾಗಿರುವಂಥ ಸಂಗತಿ ಬುದ್ಧನ ಕುರಿತಂಥ ವಿಚಾರಗಳು, ಚರಿತ್ರೆ ಯಾವುದಿದೆ, ತ್ರಿಪಿಟಕ ಬಿಟ್ಟು ಯಾವುದಿದೆ ಅಂತಂದರೆ ಹೀನಯಾನದವರು, ಥೇರವಾದವರು ಮಹಾವಸ್ತು ಅಂತ ಉಪಯೋಗಿಸ್ತಾ ಇದ್ರು ಅಥವಾ ಆ ಚರಿತ್ರೆಯನ್ನು ತಗೊಳ್ತಾ ಇದ್ರು. ಅದು ಪಾಲಿ ಅಥವಾ ಪ್ರಾಕೃತದಲ್ಲಿರುವಂಥದ್ದು. ಮಹಾಯಾನದವರು ಲಲಿತ ವಿಸ್ತರ ಮತ್ತು ಅಶ್ವಘೋಷನ ಬುದ್ಧ ಚರಿತೆ ಇವೆರಡನ್ನು ಬಳಸ್ತಾರೆ. ಇಂಟ್ರೆಸ್ಟಿಂಗ್ಲಿ ಲಲಿತ ವಿಸ್ತಾರ ಏನಿದೆ, ಐವ್ ಗಾನ್ ಥ್ರೂ ಲಲಿತ ವಿಸ್ತಾರ, ಭಾಳ ಸುಂದರವಾಗಿರುವಂಥ ಕೃತಿ. ಯಾರು ಸಾಹಿತ್ಯಾತ್ಮಕವಾಗಿ ಬಯಸ್ತಾರೋ ಅವ್ರಿಗೆಲ್ರಿಗೂ ಭಾಳ ಮಜಾ ಕೊಡುವಂತಹ, ಏನು ಚೆನ್ನಾಗಿದೆಯಪ್ಪ ಇದು ಅಂತ ಅನ್ನಿಸುವಂಥ ಕೃತಿ. ಒಂಥರ ಮಿಶ್ರ ಸಂಸ್ಕೃತದಲ್ಲಿದೆ. ಯಾವಾಗ ಪಾಲಿ ಬಂದ್ಬಿಡುತ್ತೆ, ಯಾವುದರ ನಡುವೆ ಸಂಸ್ಕೃತ ನುಸುಳಿ ಹೋಗುತ್ತೆ ಗೊತ್ತಾಗದೇ ಇರೋಷ್ಟು ಮಿಕ್ಸ್ಡು. ಹೀಗಾಗಿ ಇದನ್ನು ಪರಿಪೂರ್ಣವಾಗಿ ಅನುವಾದ ಮಾಡಲಿಕ್ಕೆ ಒದ್ದಾಡ್ಬಿಟ್ರು. ಅನೇಕರು ಅರ್ಧರ್ಧ ಅನುವಾದ ಮಾಡಿ ಬಿಟ್ಟಿರುವಂಥ ಉಲ್ಲೇಖ ಕೂಡ ಈ ಲಲಿತ ವಿಸ್ತಾರದ ಕುರಿತಂತೆ ಇದೆ. ಈ ಲಲಿತ ವಿಸ್ತಾರದ ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಅಂತಂದರೆ, ಹೀನಯಾನದ ಒಂದು ವರ್ಗದವರು ಲಲಿತ ವಿಸ್ತಾರವನ್ನು ಒಪ್ತಾರೆ. ಆನಂತರ ಮಹಾಯಾನದವರು ಬಹುತೇಕರು ಒಪ್ಕೊಳ್ತಾರೆ. ಮಹಾಯಾನದವರು ಅಧಿಕೃತವಾಗಿ ಅಶ್ವಘೋಷನ ಚರಿತ್ರೆಯನ್ನು ಕೂಡ ಒಪ್ಕೊಳ್ತಾರೆ. ಅಶ್ವಘೋಷನ ಬುದ್ಧ ಚರಿತ ಸ್ವಲ್ಪ ಭಿನ್ನ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಅದರಿಂದ ಸ್ವಲ್ಪ ಭಾಗವನ್ನು ಬಾಬಾ ಸಾಹೇಬರು ತೆಗೆದುಕೊಳ್ತಾರೆ. ನಾನು ಅದನ್ನು ನಿಮಗೆ ಉಲ್ಲೇಖ ಮಾಡಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ನಾನು ಆಗಲೇ ಹೇಳಿದಂತೆ ಹೀನಯಾನ ಪಂಥ ಇರುವವರೆಗೂ ಪಾಲಿ ಭಾಷೆ ಜೋರಾಗಿತ್ತು. ಮಹಾಯಾನ ಶುರುವಾದಾಗಲಿಂದ ನಿಧಾನವಾಗಿ ಸಂಸ್ಕೃತ ಅದರೊಳಗೆ ನುಸುಳ್ಳಿಕ್ಕೆ ಶುರುವಾಯಿತು. ಇದು ಸಂಸ್ಕೃತ ಅದನ್ನು ಆವರಿಸಿಕೊಳ್ಳಿಕ್ಕೆ ಶುರು ಮಾಡ್ತು. ಅದೇ ಹೇಳ್ತೀನಲ್ಲ, ನೀವು ಏನೇ
ಮಾಡಿದರೂ ಕೆಲವು ಕಾಲ ಮಹಾಪ್ರವಾಹದಿಂದ ದೂರ ಇರಬಹುದು. ಆದರೆ ಕೊನೆಗೂ ಈ ಈ ಈ ಮಹಾಪ್ರವಾಹ ಹೇಗೆ ಆವರಿಸ್ಕೊಂಡು ಬಿಡತ್ತೆ ಅಂತಂದರೆ ನಿಮ್ಗೆ ಗೊತ್ತಿಲ್ಲದಂತೆ ಎಲ್ಲವನ್ನು ಎನ್ಗಲ್ಫ್ ಮಾಡತ್ತೆ. ದೇವರನ್ನು ಧಿಕ್ಕರಿಸ್ತೀವಿ ಅಂತಾರೆ. ನೀವು ಯಾವಾಗಲಾದರೂ ಈ ಬುದ್ಧನ ವಿಹಾರಗಳಿಗೆ ಎಲ್ಲಿಗಾದರೂ ಹೋಗಿ ನೋಡಿ. ಅದರಲ್ಲೂ ಸ್ವಲ್ಪ ನೇಪಾಳದ ಭಾಗಕ್ಕೆ, ನಮ್ಮ ಉತ್ತರ ಭಾಗಕ್ಕೆಲ್ಲ ಹೋಗ್ಬಿಟ್ರೆ ನಾವು ಎಷ್ಟು ದೇವರನ್ನು ಪೂಜಿಸ್ತೀವಲ್ಲ ಅದಕ್ಕಿಂತ ಜಾಸ್ತಿ ದೇವರುಗಳಿರ್ತಾರಲ್ಲಿ. ನಾವೇನು ತಂತ್ರಶಾಸ್ತ್ರ ನಾವು ಹೇಳ್ತೀವಲ್ಲ, ಕೆಲವೊಂದು ಸಲ ನಾವೇ ಬೈತಿರ್ತೀವಲ್ಲ, ಏನೆಲ್ಲ ಮಾಡ್ತಾರಪ್ಪ, ಅದಕ್ಕಿಂತ ಜಾಸ್ತಿ ತಂತ್ರದ ಪ್ರಯೋಗ ನಡೆಯುತ್ತೆ. ಅಂದರೆ ಈ ಮಹಾಪ್ರವಾಹ ಹೇಗೆ ಎಲ್ಲರನ್ನೂ ಒಳಗೆ ಎಳ್ಕೊಳ್ಳುತ್ತೋ ಹೇಳಲಿಕ್ಕೆ ಬರಲ್ಲ. ಅದಕ್ಕೆ ಈ ಮಹಾಪ್ರವಾಹ ಮತ್ತೆಲ್ಲಾದರೂ ದಲಿತರನ್ನು ಮತ್ತೆ ಈ ಬ್ರಾಹ್ಮಣವಾದಕ್ಕೆ ತಂದುಬಿಡುತ್ತೆ ಅನ್ನೋ ಗಾಬರಿಗೇನೆ ಬಾಬಾ ಸಾಹೇಬರು ಕಟ್ಟರಾಗಿ ಹೇಳಿದರು, ರಾಮನನ್ನು ಪೂಜಿಸಬೇಡಿ, ಕೃಷ್ಣನನ್ನು ನಾನು ಪೂಜಿಸುವುದಿಲ್ಲ, ನಾನು ಶಿವನನ್ನು ಒಪ್ಪುವುದಿಲ್ಲ, ಅವತಾರಗಳನ್ನು ನಾನು ನಂಬುವುದಿಲ್ಲ ಅಂತ ಪದೇ ಅದನ್ನು ಹೇಳೋ ಪ್ರಯತ್ನ ಮಾಡಿದರು. ಆದರೆ ದುರದೃಷ್ಟಕರ ಸಂಗತಿ ಏನು ಅಂತಂದರೆ, ಆರಂಭದಲ್ಲಿ ಹೇಳಿದ 3-4 ನಿಯಮಗಳನ್ನು ಚೆನ್ನಾಗಿ ನೆನಪಿಟ್ಕೊಂಡಿರುವಂಥ ನವ ಬುದ್ಧಾನುಯಾಯಿಗಳು ಆನಂತರ ಏನೇನು ಕಂಡೀಷನ್ ಹೇಳಿದ್ರಲ್ಲ, ನಾನು ಕುಡಿಯೋದಿಲ್ಲ, ನಾನು ಕಳ್ಳತನ ಮಾಡೋದಿಲ್ಲ, ನಾನು ಸತ್ಯವನ್ನೇ, ಇದ್ಯಾವುದನ್ನೂ ನೆನಪಿಟ್ಕೊಳ್ಳಿಲ್ಲ. ಅದೆಲ್ಲ ಬಿಟ್ಟರು. 22ರಲ್ಲಿ ಮೊದಲ 6-7 ಚೆನ್ನಾಗಿ ನೆನ್ಪಿಟ್ಕೊಂಡ್ರು. ಎಲ್ಲಿವರೆಗೂ ನೆನ್ಪಿಟ್ಕೊಂಡ್ರು ಅಂತಂದರೆ, ಚಿನ್ನಸ್ವಾಮಿ ಸ್ಟೇಡಿಯಂನ ಎದುರುಗಡೆ ರಾಮನ ಫೋಟೋಕ್ಕೆ ಚಪ್ಪಲಿ ಹಾರ ಹಾಕ್ಬಿಟ್ಟು ಅವರೊಂದು ಪ್ರತಿಭಟನೆ ಮಾಡ್ತಾರೆ. ಕೆಲವು ವರ್ಷಗಳ ಹಿಂದೆ ಆಯಿತು, ಈಗ ನಡೀತಿಲ್ಲ, ಮಾಡ್ತಾರೋ ಅವ್ರಿಗೇನು, ನಾನು ನಡೀತಿಲ್ಲ ಅಂತ ಹೇಳೋದನ್ನು ಕೇಳಿಸ್ಕೊಂಡು ಇನ್ನೊಂದು ಮಾಡಿದ್ರು ಮಾಡ್ಬೋದು. ಅವ್ರನ್ನೇ ನೀವು ಭಾರಿ ಅದ್ಭುತವಾದ ಇದು ಅಂತೇನು ತಿಳ್ಕೊಳ್ಬೇಕಾಗಿಲ್ಲ. ಯಾಕೆಂದರೆ ಬಾಬಾ ಸಾಹೇಬರು ಹೇಳಿದಿರಲ್ಲ, ಬಾಬಾ ಸಾಹೇಬರು ಹೇಳಿದರು, ನಿನ್ನ ಆಜೀವಿಕೆಗೋಸ್ಕರ ನೀನು ನೈತಿಕವಾದ ನಿಯಮವನ್ನು ಅನುಸರಿಸಬೇಕು ಅಂತ ಬುದ್ಧನ ವಿಚಾರವನ್ನು ಹೇಳಿದರು. ಎಷ್ಟು ಜನ ಮಾಡ್ತಾರೆ ಆಜೀವಿಕೆಗೋಸ್ಕರ ಇದನ್ನು ಮಾಡೋದು? ಅಂದರೆ ಈ ಭಾಗಗಳನ್ನು ಬಿಟ್ಟು ಇಷ್ಟನ್ನು ಮಾತ್ರ ಇಟ್ಕೊಂಡು ಹೋರಾಟ ಮಾಡೋರು ಭಾಳ ಜನ ಇದ್ದಾರೆ. ಫೈನ್, ನಾನು ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡುವಾಗ ಇವ್ರ ಬಗ್ಗೆ ಎಲ್ಲ ಯಾಕೆ ಮಾತನಾಡಲಿ, ಅದಕ್ಕೆ ಅದನ್ನು ಅಲ್ಲಿಗೆ ಬಿಡ್ತೀನಿ. ಲಲಿತ ವಿಸ್ತಾರ ನಾನು ಆಗಲೇ ಹೇಳಿದಂತೆ ಪುರಾಣಿಕ್ ಶೈಲಿಯಲ್ಲಿದೆ, ಭಾಳ ಸುಂದರವಾಗಿದೆ. ಬುದ್ಧನ ಕಥೆ ಓದ್ತಾ ಇದ್ದೀವೋ, ಯಾವುದೋ ನಮ್ಮ ಪುರಾಣದ ಕಥೆಯನ್ನು ಓದ್ತಾ ಇದ್ದೀವೋ ಅಂತ ಹೇಳಲಿಕ್ಕಾಗದಷ್ಟರ ಮಟ್ಟಿಗೆ ಚಂದವಾಗಿ ಜೋಡಿಸ್ಕೊಂಡು ಹೋಗಿದೆ. ಭಾಳ ಸುಂದರವಾಗಿರುವಂಥ ಒಂದು ಕೃತಿ ಅದು. ನಾನೀಗ ಕಂಪೇರ್ ಮಾಡ್ತಾ ಹೋಗ್ತೀನಿ. ಯಾಕೆ ಕಂಪೇರ್ ಮಾಡ್ತೀನಿ ಅಂತಂದರೆ 2 ಕಾರಣಕ್ಕೆ. ಒಂದು, ಕಂಪೇರ್ ಮಾಡಿದರೆ ನಮ್ಗೆ ಗೊತ್ತಾಗುತ್ತೆ ಬಾಬಾ ಸಾಹೇಬರು ಎಲ್ಲೆಲ್ಲಿ ಬದಲಾಯಿಸಿದ್ದಾರೆ ಬುದ್ಧನ ಚರಿತ್ರೆಯನ್ನು ಅಂತ. 2ನೇದು, ಕಂಪೇರ್ ಮಾಡೋದರ ತುಲನಾತ್ಮಕ ಅಧ್ಯಯನದ ಲಾಭ ಏನು ಅಂತಂದರೆ ಚೆನ್ನಾಗಿ ನೆನಪಿರುತ್ತೆ ತಲೆಯೊಳಗೆ ಅನ್ನೋ ಕಾರಣಕ್ಕೋಸ್ಕರ ಈ ಬದಲಾವಣೆಗಳನ್ನು ಸ್ವಲ್ಪ ಗಮನಿಸ್ತಾ ಹೋದರೆ ಗೊತ್ತಾಗುತ್ತೆ. ಬುದ್ಧನ ಚರಿತ್ರೆಯನ್ನು ಕೇಳೋದಾದರೆ ಅಂಬೇಡ್ಕರ್ರು ಶುದ್ಧೋಧನನ ಕುರಿತಂತೆ, ಬುದ್ಧ ಹುಟ್ಟಿದ ಜಾಗದ ಕುರಿತಂತೆ, ಬುದ್ಧನ ಕುರಿತಂತೆ ಆರಂಭದಲ್ಲಿ ಸ್ವಲ್ಪ ಮಾತನಾಡ್ತಾ ಆನಂತರ ಹೇಳ್ತಾರೆ, ಬುದ್ಧನ ತಾಯಿ ಮಹಾಮಾಯೆ, ಬುದ್ಧನ ತಂದೆ ಶುದ್ಧೋಧನ. ಮಹಾಮಾಯೆಗೆ ಒಂದಿನ ಕನಸಾಗುತ್ತೆ. ಇದು ಅಂಬೇಡ್ಕರ್ರ ಸಾಹಿತ್ಯದಲ್ಲಿ ಬರುವಂಥದ್ದು. ಸುಮೇಧನೆಂಬ ಒಬ್ಬ ಬೋಧಿಸತ್ವ ಮಹಾಮಾಯೆಗೆ ಬಂದು ಕನಸಿನಲ್ಲಿ ಹೇಳ್ತಾನೆ, ನಾನು ಭೂಮಿಯಲ್ಲಿ ಹುಟ್ಟಬೇಕು ಅಂತಿದ್ದೀನಿ, ಇದು ನನ್ನ ಕೊನೆಯ ಜನ್ಮ ಅಂತ ನಾನು ನಿಶ್ಚಯ ಮಾಡಿದ್ದೀನಿ, ನೀನು ನನಗೆ ನಿನ್ನ ಗರ್ಭದಲ್ಲಿ ಸ್ಥಾನ ಕೊಡ್ತೀಯಾ ಅಂತ ಸುಮೇಧ ಅನ್ನುವಂಥ ಬೋಧಿಸತ್ವ ಕೇಳ್ತಾನೆ ಅಂತ. ಹೂ ಈಸ್ ಬೋಧಿಸತ್ವ? ಹೀನಯಾನದ ಪ್ರಕಾರ ಬೋಧಿಸತ್ವ ಅಂತಂದರೆ ಬುದ್ಧನ ಹಳೆಯ ಜನ್ಮಗಳು. ಅವರೆಲ್ಲಾದರೂ ಹೀನಯಾನದವರು ಬೋಧಿಸತ್ವ ಅಂತ ಬಳಸಿದ್ರೆ ಅದು ಬುದ್ಧನೇ, ಅವ್ರು ಬೇರೆ ಯಾರಿಗೂ ಬೋಧಿಸತ್ವ ಅಂತ ಬಳಸೋದಿಲ್ಲ. ಮಹಾಯಾನದಲ್ಲಿ ಬೋಧಿಸತ್ವ ಅಂತ ಅಂದರೆ ಬುದ್ಧನಾಗಲಿಕ್ಕೆ ಪ್ರಯತ್ನ ಪಡುವವರೆಲ್ಲರೂ ಬೋಧಿಸತ್ವರು ಅಂತ. ನವಯಾನದಲ್ಲಿ ಏನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಕಥೆಯನ್ನು ಬಿಟ್ಟು ಬೇರೆ ಕಡೆ ಬೋಧಿಸತ್ವ ಅಂತ ಬಳಸಿದ್ರೆ ಯಾರ್ಯಾರು ಸಮಾಜ ಸುಧಾರಣೆಗೆ ಪ್ರಯತ್ನಿಸ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಬೋಧಿಸತ್ವರಾಗಬಹುದು ಎನ್ನುವಂಥ ಪರಿಕಲ್ಪನೆ ಅಷ್ಟೇ. ಈ ದೃಷ್ಟಿ ಇಟ್ಕೊಂಡು ನೋಡ್ಬೋದು ಅಂತ. ಈಗ ಸುಮೇಧ ಅನ್ನುವಂಥ ಈ ಬೋಧಿಸತ್ವ ಯಾರು ಹಿಂದಿನ ಅನೇಕ ಜನ್ಮಗಳನ್ನು ಬುದ್ಧನಾಗಬೇಕು ಅಂತ ಪ್ರಯತ್ನ ಪಟ್ಟು ಈಗ ಕೊನೆಯ ಜನ್ಮ ಬುದ್ಧನಾಗುವಂಥ ಈ ಹಂತಕ್ಕೆ ಬಂದಿದ್ದಾನೋ ಆ ಬೋಧಿಸತ್ವ, ನಾನು ಭೂಮಿಯಲ್ಲಿ ಹುಟ್ಟಬೇಕು ಅಂತಿದ್ದೀನಿ, ಇದು ಅಂತಿಮ ಜನ್ಮ ಅಂತ, ನೀನು ಸಿದ್ಧಳಾಗ್ತೀಯಾ ಅಂತ. ತುಂಬ ಸಹಜವಾಗಿ ಲಲಿತ ವಿಸ್ತಾರದಲ್ಲಿ ಹೆಂಗಿದೆ ಅಂತಂದರೆ ಬೇರೆನೇ ಕಥೆ ಇದೆ. ಲಲಿತ ವಿಸ್ತಾರದಲ್ಲಿ ಹೇಳ್ತಾರೆ, ಮಾಯಾದೇವಿಗೊಂದು ಕನಸಾಗತ್ತೆ. ಆ ಕನಸಾದಂಥ ಆಕೆ ಅತ್ಯಂತ ಪ್ರಶಾಂತವಾದ ಮುಖಭಾವಕ್ಕೆ, ಧ್ಯಾನದ ಸ್ಥಿತಿಗೆ ಹೋಗ್ಬಿಟ್ಟಿರ್ತಾಳೆ. ಕನಸಿನ ನಂತರ ಗಂಡ ಬಂದು ಕೇಳ್ತಾನೆ, ಏನಾಯಿತು ಇಷ್ಟೊಂದು ಪ್ರಶಾಂತತೆ ಹೆಂಗೆ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಒಂದು ಅತ್ಯಂತ ಶುಭ್ರ ಬಿಳಿಯ ಬಣ್ಣದ
ಚಂದ್ರ ಮತ್ತು ಸೂರ್ಯರಿಗೂ ಮಿಗಿಲಾದ ತೇಜಸ್ಸನ್ನು ಹೊಂದಿರುವಂಥ, ತುಂಬ ಹೇಳ್ತಾಳೆ, ನಾನು ತುಂಬ ಶಾರ್ಟಾಗಿ ಹೇಳ್ತಿದ್ದೀನಿ ಅದನ್ನು, 6 ದಂತಗಳುಳ್ಳ ಒಂದು ಭವ್ಯವಾಗಿರುವಂಥ ಆನೆ ನನ್ನ ಗರ್ಭವನ್ನು ಹೊಕ್ಕಿದಂತ ನನಗಾಗ್ಬಿಡ್ತೀವಿ ಇವತ್ತು. ಹೀಗಾಗಿ ಬುದ್ಧಿಸಮ್ನಲ್ಲಿ ಆನೆಗೆ ಭಾಳ ದೊಡ್ಡ ಸ್ಥಾನ ಇದೆ. ನೀವೆಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಆನೆಗಳು ಕಾಣುತ್ತೆ. BSP ಮಾಯಾವತಿ ಎಷ್ಟೊಂದು ಆನೆಗಳನ್ನು ಯೂಸ್ ಮಾಡಿದ್ರು ಅಂತ. ಈ ಆನೆಗೂ ಈ ಸಂಬಂಧ ಇರೋದು ಹಾಗೆ, ಭಾಳ ಕಡೆ ಆನೆಗಳ ಉಲ್ಲೇಖ ಬರುತ್ತೆ. ಸೊ ಈ ಆನೆ ಆ ಗಜರಾಜ ಗರ್ಭವನ್ನು ಪ್ರವೇಶಿಸುವುದು ಅಷ್ಟೇ ಅಲ್ಲ, 3000ಕ್ಕೂ ಹೆಚ್ಚು ದೇವತೆಗಳು ಬಂದು ಆಕೆಯ ಗುಣಗಾನ ಮಾಡಲಿಕ್ಕೆ ಶುರು ಮಾಡ್ತಾರೆ. ನಮ್ಮ ದೇವರು ಬಂದು ನಿನ್ನ ಗರ್ಭವನ್ನು ಹೊಕ್ಕಿದ್ದಾನೆ ಅಂತ ಗುಣಗಾನ ಮಾಡ್ತಿರ್ತಾರೆ. ಆಕೆ ಎಷ್ಟು ಆನಂದಕ್ಕೆ ಏರ್ತಾಳೆ ಅಂತಂದರೆ ಧ್ಯಾನ ಚಿತ್ತಳಾಗಿ ಬಿಡ್ತಾಳೆ. ಆಕೆ ಆನಂದ ತುಂದಿಲಳಾಗಿರುವಾಗ ಇವನು ರಾಜ ಬಂದು ಕೇಳ್ತಾನೆ, ಇಷ್ಟನ್ನು ಹೇಳ್ತಾಳೆ. 2 ಪ್ರಕರಣಗಳಲ್ಲಿ, ಅವರಲ್ಲಿ ಮತ್ತು ಇವರಲ್ಲಿ, ಅದಾದ ತಕ್ಷಣ ಆ 8 ಜನ ಬ್ರಾಹ್ಮಣರನ್ನು ಕರೆಸಿ ಈ ಕನಸನ್ನು ಡಿಕೋಡ್ ಮಾಡಿ ಅಂತ ಕೇಳಲಾಗುತ್ತೆ. ಏನು ಈ ಕನಸಿನ ಅರ್ಥ ಏನು ಅಂತಂದಾಗ ಆ ಬ್ರಾಹ್ಮಣರು ಹೇಳ್ತಾರೆ, ಇಲ್ಲ, ಈ ಕನಸು ಎಷ್ಟು ಅದ್ಭುತವಾಗಿದೆ ಅಂತಂದರೆ, ಹುಟ್ಟುವ ಮಗ ಐದರ್ ಚಕ್ರವರ್ತಿಯಾಗಿ ಭೂಮಂಡಲವನ್ನು ಆಳ್ತಾನೆ, ಇಲ್ಲ ತ್ಯಾಗ ಮಾಡಿದ್ರೆ ಅತ್ಯಂತ ಶ್ರೇಷ್ಠ ಸನ್ಯಾಸಿ ಆಗ್ಬಿಡ್ತಾನೆ. ಇದು ಬಾಬಾ ಸಾಹೇಬ್ರ ಪ್ರಕರಣದಲ್ಲಿ. ಆದರೆ ಲಲಿತ ವಿಸ್ತರದಲ್ಲಿ ಅವರು ಸನ್ಯಾಸಿಯ ಮಾತನ್ನೇ ಆಡೋದಿಲ್ಲ, ಅವರು ಚಕ್ರವರ್ತಿ ಆಗ್ತಾನೆ ಅಂತಷ್ಟೇ ಹೇಳಿ ಹೊರಟ್ಬಿಡ್ತಾರೆ. ಬಾಬಾ ಸಾಹೇಬರು ಬರೆಯುವಾಗ ಎರಡನ್ನೂ ಉಲ್ಲೇಖ ಮಾಡ್ತಾರೆ. ಬೋಧಿಸತ್ವ ಗರ್ಭದಲ್ಲಿರುವಾಗ ಲಲಿತ ವಿಸ್ತಾರದ ಪ್ರಕಾರ ಬಾಬಾ ಸಾಹೇಬರು ಇದನ್ನೆಲ್ಲ ಕಟ್ ಮಾಡ್ತಾರೆ. ಬಾಬಾ ಸಾಹೇಬರಿಗೆ ಇದು ಏನು ಒಪ್ಪಿಗೆಯಾಗದೇ ಇರುವಂಥ ಸಂಗತಿ, ಅದು ಭಾಳ ಕಷ್ಟ ಆಗುತ್ತೆ ಅವ್ರಿಗೆ ಅದನ್ನು ಪ್ರೆಸೆಂಟ್ ಮಾಡುವಾಗ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಇವನ್ನೆಲ್ಲ ತೆಗಿತಾರೆ. ಲಲಿತ ವಿಸ್ತಾರದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಗರ್ಭದಲ್ಲಿ ಬೋಧಿಸತ್ವ ಇರುವಾಗ ಇಂದ್ರಾದಿ ದೇವತೆಗಳು ಯಾವಾಗಲೂ ಅಲ್ಲಿ ನೆರೆದಿರ್ತಿದ್ರಂತೆ, ಸುತ್ತಲೂ ಅವ್ರು ಇರ್ತಿದ್ರಂತ. ಓ, ಬೋಧಿಸತ್ವ ಇದ್ದಾನೆ ಅಂದರೆ ಯಾರನ್ನು ನಾವು ಪೂಜಿಸ್ತೇವೋ ಆತ ಗರ್ಭದಲ್ಲಿದ್ದಾನಲ್ಲ, ಹೀಗಾಗಿ ಅವನಿಗೇನೂ ತೊಂದರೆ ಬರದಂತೆ ಅವನು ಏನು ಬೇಕು ಅಂತ ಕೇಳಿದ್ರು ಸಿದ್ಧವಾಗಿರುವಂತೆ ಅವರೆಲ್ಲರೂ ಅಲ್ಲಿರ್ತಾರೆ ಅಂತ. ಬಾಬಾ ಸಾಹೇಬರ ಕೃತಿಯಲ್ಲಿ ಈ ಥರದ್ದು ಏನೂ ಬರೋದಿಲ್ಲ, ಬಾಬಾ ಸಾಹೇಬರು ಇದನ್ನು ಒಪ್ಕೊಳ್ಳಲ್ಲ. ಮುಂದೆ ಬಾಬಾ ಸಾಹೇಬರು ಈ ತಾಯಿಗೆ ಗರ್ಭ ಸೇರಿಕೊಂಡಿದೆ, ಆಕೆ ಗರ್ಭಸ್ಥಳಾಗಿದ್ದಾಳೆ, ಇನ್ನೇನು ಆಕೆಗೆ ಮಗುವನ್ನು ಹೆರುವಂಥ ಸಂದರ್ಭ. ಆ ಸಂದರ್ಭದಲ್ಲಿ ಲುಂಬಿನಿವನಕ್ಕೆ ಹೋಗಬೇಕು ಅಂತ ಕೇಳ್ಕೊಳ್ತಾಳೆ, ಲುಂಬಿನಿವನಕ್ಕೆ ಹೋಗ್ತಾಳೆ. ಅಲ್ಲೊಂದು ನಂಗೆ ಆಶ್ಚರ್ಯ, ಬಾಬಾ ಸಾಹೇಬ್ರು ಹೆಂಗೆ ಅದನ್ನು ಹಂಗೆ ಬರೆದ್ರು ಅಂತ. ಒಂದು ಸಾಲ ವೃಕ್ಷ, ಆ ವೃಕ್ಷದ ಒಂದು ಕೊಂಬೆ ಕೆಳಕ್ಕೆ ಬಂದಿರುತ್ತೆ, ಅದನ್ನು ಮಾಯಾದೇವಿ ಹಿಡ್ಕೊಳ್ತಾಳೆ. ಹಿಡ್ಕೊಂಡ ತಕ್ಷಣ ಕೊಂಬೆ ಮೇಲಕ್ಕೆ ಹೋಗುತ್ತೆ, ಈಗ ಅದ್ರ ಜೊತೆಗೆ ಮೇಲಕ್ಕೆ ಹೋಗ್ಬಿಡ್ತಾಳೆ. ಅಲ್ಲಿ ಆಕೆಗೆ ಹೆರಿಗೆಯ ನೋವು ಶುರುವಾಗುತ್ತೆ, ಅಲ್ಲಿ ಮಗುವಿನ ಹೆರಿಗೆ ಆಗುತ್ತೆ. ಆ ನಂತರದಲ್ಲಿ ಮಗುವಿನ ಹೆರಿಗೆ ಆಗುತ್ತೆ ಅಂತ ಬರೀತಾರೆ. ಲಲಿತ ವಿಸ್ತಾರದಲ್ಲಿ ಸ್ವಲ್ಪ ಚೇಂಜ್ ಮಾಡ್ತಾರೆ. ಪ್ಲಕ್ಷ ವೃಕ್ಷ, ಪ್ರಾಬಬ್ಲಿ ಅರಳಿ ಮರ ಇರ್ಬೋದು. ಆ ಅರಳಿ ಮರ ಏನು ಮಾಡುತ್ತೆ, ಈಕೆ ನಡ್ಕೊಂಡು ಬರ್ತಿರ್ಬೇಕಾದಾಗ ಅರಳಿ ಮರ ನೋಡುತ್ತೆ, ಈಕೆಯ ಗರ್ಭದಲ್ಲಿರೋವನು ಸಾಕ್ಷಾತ್ ಬುದ್ಧ, ಎಂಥವನಿದ್ದಾನೆ ಅಂತ ಅರಳಿ ಮರ ಬಾಗಿ ನಮಸ್ಕರಿಸಿದ ತಕ್ಷಣ ಈಕೆ ತನ್ನ ಎಡಬಾಹುವನ್ನು ಅರಳಿ ಮರದ ಒಂದು ಕೊಂಬೆ ಮೇಲಿಟ್ಟು ಆಕಾಶವನ್ನು ನೋಡ್ತಾ ನಿಂತ್ಕೊಂಡಿರಬೇಕಾದ್ರೆ ಆಕೆಯ ಸೇವೆಗೆ ಅಂತ, ಅದೇ ಹೇಳಿದ್ನಲ್ಲ, ಅದೊಂಥರ ತುಂಬ ಕಾವ್ಯಾತ್ಮಕವಾಗಿದೆ. 60 ಲಕ್ಷ ಅಪ್ಸರೆಯರು ಮಾಯಾದೇವಿಯ ಸುತ್ತ ಆಕೆಯ ಸೇವೆಗೆ ಅಂತ ನಿಂತಿರ್ತಾರೆ ಅಂತ ಲಲಿತ ವಿಸ್ತಾರದಲ್ಲಿ ಬರೀತಾರೆ. ದಕ್ಷಿಣ ಗರ್ಭ ಪಾರ್ಶ್ವದಿಂದ ಅಲ್ಲೇ ಏನು ಕೈ ಒರಗಿಕೊಂಡು ನಿಂತಿದ್ಲೋ ಅಲ್ಲೇ ಮಗುವಿನ ಪ್ರಸವ ಆಗತ್ತೆ ಅಂತ ಹೇಳ್ತಾರೆ. ಮಗುವಿನ ಪ್ರಸವ ಆದ ನಂತರ ನಡೆಯುವ ಎಲ್ಲ ಪ್ರಕ್ರಿಯೆಗಳು ಎರಡರಲ್ಲೂ ಕೂಡ ವಿಸ್ತಾರವಾಗಿ ವರ್ಣನೆ ಆಗುತ್ತೆ. ಇದೆಲ್ಲ ಬುದ್ಧನ ಕಥೆಯನ್ನು ನಾನು ಹೇಳ್ತಿರೋದು, ಸುಮ್ಮನೆ ತುಲನೆ ಮಾಡ್ತಿದ್ದೀನಿ ಅಷ್ಟೇ. ಭಾಳ ರೋಚಕವಾದ ಮತ್ತು ಸುಂದರವಾದ ಕಥನಗಳು. ಆನಂತರ ಅಸಿತ ಎನ್ನುವಂಥ ಮಹಾಮುನಿ ಬರ್ತಾನೆ. ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಗೊತ್ತಾ, ನಾನು ಹೇಳಿದ ನಂತರ ನೀವು ಸುಮ್ಮನೆ ಮನೆಗೆ ಹೋಗಿ ಜೀಸಸ್ ಕ್ರೈಸ್ಟ್ನ ಲೈಫ್ ನೋಡಿ, ಬಹಳ ಹತ್ರ ನಿಮಗೆ ಕನ್ಫ್ಯೂಸ್ ಆಗೋಷ್ಟರ ಮಟ್ಟಿಗೆ, ಏನಪ್ಪ ಬುದ್ಧನ ಲೈಫನ್ನು ನೋಡಿ ಜೀಸಸ್ನ ಲೈಫ್ ಬರೆದ್ರೋ, ಜೀಸಸ್ನ ಲೈಫ್ ನೋಡಿ ಬುದ್ಧನ ಲೈಫ್ ಬರೆದ್ರೋ ಅನ್ನುವಷ್ಟು ಕನ್ಫ್ಯೂಸ್ ಆಗುವಷ್ಟರ ಮಟ್ಟಿಗೆ ಇಡೀ ಕಥನವನ್ನು ಅವರವರ ದೇಶಕ್ಕೆ ಶಿಫ್ಟ್ ಮಾಡಿಕೊಂಡ್ರೆ ಹಿಂಗಾಗ್ಬಿಡುತ್ತೆ ಅನ್ನುವಷ್ಟರ ಮಟ್ಟಿಗೆ ಕ್ಲೋಸ್ ರಿಸೆಂಬ್ಲೆನ್ಸ್ ಇದೆ. ಇಲ್ಲಿ ಈ ಮಗು ಏನು ಹುಟ್ಟಿದಲ್ಲ, ಈ ಮಗು ಹುಟ್ಟಿದ ನಂತರ ಅಸಿತ ಎನ್ನುವಂಥ ಮಹಾಮುನಿ, ಬಾಬಾ ಸಾಹೇಬರು ಹಿಮಾಲಯದಲ್ಲಿ ಅವನಿದ್ದ ಅಂತ ಬರೀತಾರೆ, ಮತ್ತು ಲಲಿತ ವಿಸ್ತಾರದಲ್ಲಿ ಹಿಮವಂತನ ಮಿತ್ರ ಅಂತ ಅವ್ರು ಸ್ವಲ್ಪ ಎತ್ತರಕ್ಕೆ ಏರಿಸ್ತಾರೆ. ಬಾಬಾ ಸಾಹೇಬರು ಹಿಮವಂತನನ್ನು ಒಪ್ಕೊಳ್ಳಲ್ಲ, ಅವನ ಮಿತ್ರನ ಎಲ್ಲಿಂದ ಒಪ್ಕೊಳ್ಳೋದು. ಹೀಗಾಗಿ ಅವರು ಹಿಮಾಲಯದಲ್ಲಿದ್ದವನನ್ನು ಅವರು ಕರೆಸ್ತಾರೆ.
ಬಟ್ ಇಬ್ಬರು ಒಂದು ಮಾತನ್ನು ಹೇಳ್ತಾರೆ, ದೇವತೆಗಳು ಏನೇನು ಹೋಗ್ತಾ ಇದ್ರು ಅವರೆಲ್ಲರೂ ಬುದ್ಧ 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 ಅಂತ ಹೇಳೋದನ್ನು ಕೇಳಿ ಅಸಿತ ಆಶ್ಚರ್ಯಚಕಿತನಾಗಿ ಯಾರು ಬುದ್ಧ ಅಂತ ಹುಡುಕೊಂಡು ಈ ದಿಕ್ಕಿಗೆ ಬರುವಾಗ ಬುದ್ಧ ಹುಟ್ಟಿರುವ ಜಾಗದ ಆ ಫೀಲ್ ಅವನಿಗಾಗತ್ತೆ. ಅವನು ಕೆಳಗಿಳಿದು ಬರ್ತಾನೆ. ಇಳಿದು ಬಂದವನು ಬುದ್ಧನ ಅರಮನೆಯ ಹೊರಗಡೆ ಬಂದು ಅಲ್ಲಿನ ಸೇವಕನಿಗೆ ಹೇಳ್ತಾನೆ, ಅಸಿತ ಬಂದಿದ್ದಾನೆ ಅಂತ ಹೇಳು ರಾಜನಿಗೆ ಅಂತ. ಸೇವಕ ಹೋಗಿ ಹೇಳ್ತಾನೆ. ದ ಸೇಮ್ ಸ್ಟೋರಿ. ಈ ಅಸಿತನ ಸ್ಟೋರಿ ಪ್ರಾಬಬ್ಲಿ ಎರಡರಲ್ಲೂ ಒಂದೇ ಥರ ಇದೆ, ಅಷ್ಟು ರಿಸಂಬ್ಲೆನ್ಸ್ ಇದೆ. ಅಸಿತ ಹೋಗಿ ಮಹಾರಾಜ ಓಡಿ ಬರ್ತಾನೆ, ಅಸಿತನನ್ನು ಒಳಗೆ ಕರ್ಕೊಳ್ಳಾಗುತ್ತೆ. ಅಸಿತನಿಗೆ ಮಹಾರಾಜ ಹೇಳ್ತಾನೆ, ಏನು ಹೇಳ್ತಾನೆ ಅಂತಂದರೆ, ನೀವು ಯಾರನ್ನು ನೋಡ್ಲಿಕ್ಕೆ ಬಂದಿದ್ದೀರೋ ಆ ಹುಡುಗ ಇನ್ನೂ ಮಲ್ಕೊಂಡಿದ್ದಾನೆ, ಹೇಳೋದು ತಡ ಆಗ್ಬೋದು ಅಂತ. ಅಸಿತ ಏನು ಹೇಳ್ತಾನೆ ಅಂತಂದರೆ, ಆ ಮಹಾಮುನಿ ಏನು ಹೇಳ್ತಾನೆ ಅಂತಂದರೆ, ಮಹಿಮಾನ್ವಿತರು ಹೆಚ್ಚು ಹೊತ್ತು ನಿದ್ದೆ ಮಾಡೋದಿಲ್ಲ, ಜಾಗೃತರಾಗಿರ್ತಾರೆ. ಅವ್ರು ಬೇಗ ಹೇಳ್ತಾರೆ, ತಲೆ ಕೆಡಿಸ್ಕೋಬೇಡ ನೀನು ಅಂತ. ನಮಗೂ ಪಾಠ ಇದು. ಸಿಕ್ಕಾಪಟ್ಟೆ ನಿದ್ದೆ ಮಾಡಿದ್ರೆ ಮಹಿಮಾನ್ವಿತರು ಅಲ್ಲ ಅಂತ. ಸೊ ನಿದ್ದೆ ಎಷ್ಟು ಕಡಿಮೆ ಇರುತ್ತೋ ಮಹಿಮೆಯನ್ನು ಗಳಿಸಿಕೊಳ್ಳೋದ್ರಲ್ಲಿ ಅಷ್ಟು ಜಾಸ್ತಿ ಆಗುತ್ತೆ. ನಿದ್ದೆ ಕಡಿಮೆ ಆಗೋದಕ್ಕೆ ವಯಸ್ಸಾಗೋದು ಕಾರಣ ಇರುತ್ತದಲ್ಲ. ಸಹಜವಾಗಿ ನಿದ್ದೆ ಅವನು ತುಂಬ ಕಡಿಮೆ ಮಾಡ್ತಾ ಇದ್ದಾನೆ ಅಂತಂದರೆ ಅವನು ಮಹಿಮಾನ್ವಿತನಾಗೋದಕ್ಕೆ ಬೇಕಾಗಿರುವಂಥ ಆ ಬೀಜ ಒಳಗಿದೆ ಅನ್ನೋದನ್ನು ಅವ್ರು ಹೇಳೋದು. ನನ್ನ ಅಭಿಪ್ರಾಯ ಅಂತ ಏನು ತಿಳ್ಕೊಳ್ಬೇಡಿ ಅಂತ. ಅವನು ಹೋಗ್ತಾನೆ, ನೋಡ್ತಾನೆ. ನೋಡಿದ ನಂತರ ಬಾಬಾ ಸಾಹೇಬರು ತುಂಬ ವಿಶೇಷವಾಗಿ ಬರೀತಾರೆ ಇಲ್ಲಿ. ಬಾಬಾ ಸಾಹೇಬರು ಏನು ಹೇಳ್ತಾರೆ ಅಂತಂದರೆ, ಅಸಿತ ಆ ಮಗುವನ್ನು ನೋಡ್ತಾನೆ, ಮಗುವಿನ ಲಕ್ಷಣಗಳನ್ನು, ಮುಖ ಲಕ್ಷಣಗಳನ್ನು, ಅದರ ದೇಹ ಲಕ್ಷಣವನ್ನು ನೋಡ್ತಾನೆ. ನೋಡಿ ಕಣ್ಣೀರಿಡ್ಲಿಕ್ಕೆ ಶುರು ಮಾಡಿಬಿಡ್ತಾನೆ. ಕಣ್ಣೀರಿಡಿಗೆ ಶುರು ಮಾಡಿದಾಗ ಶುದ್ಧೋಧನ ಕೇಳ್ತಾನೆ, ಯಾಕೆ ಮಹಾಮುನಿಗಳೇ, ಏನಾದರೂ ತೊಂದರೆ ಇದೆಯಾ? ನನ್ನ ಮಗುವಿನಲ್ಲಿ ಏನಾದರೂ ದೋಷ ಕಾಣ್ತಾ ಇದೆಯಾ ನಿಮಗೆ? ಯಾಕೆ ಕಣ್ಣೀರಿಡ್ತಿದ್ದೀರಾ ಅಂತಂದರೆ ಅವನು ಹೇಳ್ತಾನೆ, ದೋಷ ಕಾಣ್ತಿಲ್ಲ ಕಣೋ, ಹಿಂದೆ ಯಾವ ಜೀವವೂ ಮಾಡದಂತೆ ಬೋಧನೆಯ ಪೂರ್ಣ ಚಕ್ರ ಈ ಮಗು ತಿರುಗಿಸ್ಲಿಕ್ಕಿದೆ. ನಾನು ಯಾಕೆ ಅಳ್ತಿದ್ದೀನಿ ಅಂತಂದರೆ, ಇದು ಅದ್ಭುತ ಕೆಲಸ ಮಾಡೋದನ್ನು ನೋಡೋದಕ್ಕೆ ನಾನಿರಲ್ವಲ್ಲ ಅನ್ನೋ ಕಾರಣಕ್ಕೋಸ್ಕರ ಕಣ್ಣೀರಿಡ್ತಿದ್ದೀನಿ ಅಂತ. ಅಲ್ಲಿ ಸ್ವಲ್ಪ ಬದಲಾವಣೆ ಇದೆ. ಅಲ್ಲೇನು ಹಾಗೆ ಹೇಳೋವಂಥ ಪ್ರಕ್ರಿಯೆ ಇಲ್ಲ. ಅಲ್ಲಿ ನೇರವಾಗಿ ಅಸಿತ ಮಹಾಮುನಿ ಆ ಮಗುವನ್ನು ನೋಡಿದ ತಕ್ಷಣ ವರ್ಣನೆಗೆ ಶುರು ಹಚ್ಕೊಳ್ತಾನೆ. ಈ ಮಗುವಿನ ಸಾಧನೆಗಳೇನು ಅಂಥೇಳಿ ಅಸಿತ ಮಹಾಮುನಿ ತುಂಬ ಸ್ಪಷ್ಟವಾಗಿರುವಂಥ ದನಿಯಲ್ಲಿ ಶುದ್ಧೋಧನನಿಗೆ ಹೇಳ್ತಾನೆ, ಈ ಮಗು ಸನ್ಯಾಸಿ ಆಗ್ತಾನೆ ಮತ್ತು ಜಗತ್ತಿಗೆ ಬೋಧನೆ ಕೊಡಲಿಕ್ಕಿದ್ದಾನೆ ಅಂತ ಅಸಿತ ಮಹಾಮುನಿ ಹೇಳ್ತಾನೆ. ಮೊದಲನೇ ಭಯದ ಬೀಜವನ್ನು ರಾಜನ ಮನಸ್ಸಿನಲ್ಲಿ ಹಾಕೋದು ಅಸಿತ. ಇಲ್ಲಿ ಮೊದಲೇ ರಾಜನಿಗೆ ಬ್ರಾಹ್ಮಣರು 50-50 ಹೇಳಿರ್ತಾರೆ. ಅಸಿತ ಮಹಾಮುನಿ ಕಂಪ್ಲೀಟ್ ಮಾಡಿ ಹೋಗ್ತಾರೆ, 100% ಇವನ್ ಆಗೋದಿದೆ ಅಂತ ಅಸಿತ ಮಹಾಮುನಿ ಅಂಬೇಡ್ಕರ್ರ ಕಥನದಲ್ಲಿ ಕಂಪ್ಲೀಟ್ ಮಾಡಿ ಹೋಗಿರ್ತಾರೆ. ಬಾಲ್ಯ ಮತ್ತು ಶಿಕ್ಷಣ ಎರಡರಲ್ಲೂ ಸ್ವಲ್ಪ ಭಿನ್ನ ಇದೆ. ಬಾಬಾ ಸಾಹೇಬರು ಬಾಲ್ಯದ ಕುರಿತಂತೆ ಹೇಳುವಾಗ ಚೆನ್ನಾಗಿದೆ. ನೀವು ಬುದ್ಧನ ಲೈಫ್ ಓದಲಿಕ್ಕೆ ಭಾಳ ಮಜವಾಗಿರುವಂಥ ಸಂಗತಿ. ಬುದ್ಧ ತೀರಿಕೊಂಡ ಹೆಚ್ಚು ಕಡಿಮೆ 500-600 ವರ್ಷಗಳ ನಂತರ ಈ ಕೃತಿ ಬಂದಿರ್ಬೋದು, ಆರ್ ಮೋರ್ ದೆನ್ ದ್ಯಾಟ್, ಐ ಆಮ್ ನಾಟ್ ಶ್ಯೂರ್. ಅಷ್ಟು ವರ್ಷಗಳ ನಂತರ ಬಂದಿದೆ. ಹೀಗಾಗಿ ಸ್ವಲ್ಪ ಅದಕ್ಕೆ ಕಥನ ಶೈಲಿಯು ಸೇರಿಕೊಂಡಿದೆ ಇದರಲ್ಲಿ. ಬಾಬಾ ಸಾಹೇಬರು ಅದನ್ನು ಅಷ್ಟೇ ಚೆನ್ನಾಗಿ ಬರೀತಾರೆ. ದೇವಸ್ಥಾನಕ್ಕೆ ಬುದ್ಧನನ್ನು ಮೊದಲನೇ ಬಾರಿ ಕರ್ಕೊಂಡು ಹೋಗಬೇಕು. ಸಿದ್ಧಾರ್ಥ ಗೌತಮನನ್ನು ಕರ್ಕೊಂಡು ಹೋಗಬೇಕು. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕಾದಾಗ ಅಲ್ಲಿ ಬಾಬಾ ಸಾಹೇಬರು ಗ್ರಾಮ ದೇವತೆ ಅಭಯನ ಬಳಿ ಕರ್ಕೊಂಡು ಹೋಗ್ತಾರೆ. ಬೇರೆ ದೇವತೆಗಳನ್ನು ಒಪ್ಲಿಕ್ಕಾಗಲ್ಲ. ಅವರು ಗ್ರಾಮ ದೇವತೆ ಬಳಿ ಕರ್ಕೊಂಡು ಹೋಗಬೇಕು. ಕರ್ಕೊಂಡು ಹೋಗಬೇಕಾದಾಗ ಗೌತಮ ಕೇಳ್ತಾನೆ, ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಾ? ನಿನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಎಂದಾಗ ಮಗು ನಗುತ್ತೆ. ಆದರೆ ಇಲ್ಲಿ ಆ ಮಗು ನಗೋದಲ್ಲ. ಮಗು ಏನು ಹೇಳುತ್ತೆ ಗೊತ್ತಾ? ಲಲಿತ ವಿಸ್ತಾರದಲ್ಲಿ, ನನಗಿಂತ ಉತ್ತಮ ದೇವತೆ ಯಾರೂ ಇಲ್ಲವೇ ಇಲ್ಲ, ಮತ್ತು ಯಾವ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀರಾ? ಆದರೂ ನಾನು ಬರ್ತೀನಿ. ಯಾಕೆ ಅಂದರೆ ನನ್ನನ್ನು ನೋಡಿ ಉಳಿದವರು ಕಲಿಬೇಕಲ್ಲ, ಅದಕ್ಕೋಸ್ಕರ ಬರ್ತೀನಿ ಅಂತ ಬುದ್ಧನ ಬಾಯಲ್ಲಿ ಹೇಳಿಸ್ತಾರೆ. ನನಗೇನು ಅನ್ನಿಸ್ತು ಅಂತಂದರೆ, ಕೃಷ್ಣ ಹೇಳ್ತಾನಲ್ಲ, ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂಕುರುತೆ ಲೋಕಸ್ತದನು ವರ್ತತೆ. ಶ್ರೇಷ್ಠರಾದವರು ಏನನ್ನು ಆಚರಣೆ ಮಾಡ್ತಾರೋ ಉಳಿದವರು ಅದನ್ನು ಅನುಸರಿಸ್ತಾರೆ. ಹೀಗಾಗಿ ಲೋಕ ಅನುಸರಿಸುವಂತೆ ನಾನು ನಡ್ಕೊಳ್ಬೇಕು ಅನ್ನೋದನ್ನು ಯಾವುದನ್ನು ಕೃಷ್ಣ ಹೇಳ್ತಾನೋ ಬಹುಶಃ ಅದನ್ನು ಬುದ್ಧ ಈ ಸ್ವರೂಪದಲ್ಲಿ ಹೇಳಿರ್ಬೋದು ಅಂತ ನನಗನ್ಸುತ್ತೆ. ಎಲ್ಲರೂ ಒಂದೇ ಮಾತನ್ನು ಭಿನ್ನ ಭಿನ್ನ ರೂಪದಲ್ಲಿ ಹೇಳೋದು. ಬುದ್ಧ ಶಾಲೆಗೆ ಹೋಗಬೇಕು,
ಮೊದಲು 8 ಜನ ಬ್ರಾಹ್ಮಣರು ಅವನಿಗೆ ಶಿಕ್ಷಕರು ಬಾಬಾ ಸಾಹೇಬ್ ಅಂಬೇಡ್ಕರ್ರ ಕಥನದಲ್ಲಿ. ಆನಂತರ ವ್ಯಾಕರಣಶಾಸ್ತ್ರ ಭಾಷಾಶಾಸ್ತ್ರವನ್ನು ಸಿದ್ಧಾರ್ಥ ಗೌತಮ ಕಲಿತಾನೆ. ಭರದ್ವಾಜರಿಂದ ಚಿತ್ತೈಕಾಗ್ರತೆ ಧ್ಯಾನವನ್ನು ಸಿದ್ಧಾರ್ಥ ಕಲಿತಾನೆ. ಕೃಷಿ ಕ್ಷೇತ್ರಕ್ಕೆ ಅಂತ ಅವನನ್ನು ಕರ್ಕೊಂಡು ಹೋದರೆ ಅಲ್ಲಿ ಧ್ಯಾನಿಯಾಗಿ ಕೂತ್ಕೊಳ್ತಾನೆ. ಅಲ್ಲಿ ಜನ ಕಷ್ಟಪಡೋದನ್ನು ಬಾಬಾ ಸಾಹೇಬರು ಇಂಟ್ರಡ್ಯೂಸ್ ಮಾಡಿದ್ದಾರೆ, ಲಲಿತ ವಿಸ್ತಾರದಲ್ಲಿ ಇಲ್ಲ ಇದು. ಬಾಬಾ ಸಾಹೇಬರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಕೃಷಿಕರು ಕೆಲಸ ಮಾಡ್ತಾರೆ, ತುಂಬ ಕಷ್ಟಪಟ್ಟು ದುಡಿತಾರೆ, ಅದನ್ನು ನೋಡಿ ಬುದ್ಧನ ಮನಸ್ಸು ಕರಗತ್ತೆ, ಎಷ್ಟು ಕಷ್ಟಪಡ್ತಾರೆ ಅಂತ ಅವನು ನೊಂದುಕೊಂಡು ಹೇಳ್ತಾನೆ ಅಂತ. ಕಾರ್ಮಿಕರ ಕುರಿತಂತೆ ಬುದ್ಧನ ಪ್ರೀತಿಯ ಭಾವನೆಗಳನ್ನು ಬಾಬಾ ಸಾಹೇಬರು ಇಲ್ಲಿ ವ್ಯಕ್ತಪಡಿಸ್ತಾರೆ. ಆನಂತರ ಬೇಟೆಗೆ ಅಂತ ಅವನನ್ನು ಕರೆದರೆ ಅವನು, ನಾನು ಪ್ರಾಣಿಗಳನ್ನು, ನೀವು ಚೆಂಡಾಡೋದನ್ನು, ಪ್ರಾಣಿಗಳನ್ನು ಸಾಯಿಸೋದನ್ನು ನಾನು ನೋಡಲಾರೆ ಅಂತ ಹೇಳಿದಾಗ ಅವನ ಚಿಕ್ಕಮ್ಮ ತಾಯಿ ತೀರ್ಕೊಂಡಿರ್ತಾಳೆ. ಹೀಗಾಗಿ ಚಿಕ್ಕಮ್ಮ ಬಹಳ ನೊಂದ್ಕೊಳ್ತಾಳೆ. ಏನಪ್ಪ, ಒಬ್ಬ ಕ್ಷತ್ರಿಯ ಕುಲಕ್ಕೆ ಸೇರಿದವನು ಪ್ರಾಣಿಗಳ ಸಾವನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಅಂತಾನೆ, ಬೇಟೆಯಾಡ್ಲಿಕ್ಕೆ ಹೋಗೋದಿಲ್ಲ ಅಂತಾನೆ, ಏನನ್ನು ನೀವು ಕಟ್ಕೊಂಡು ಏನು ಮಾಡೋದು ಅನ್ನೋ ಅರ್ಥದಲ್ಲಿ ಹೀಗೆ ಮಾಡಿದ್ರೆ ಹೇಗೆ ಅಂತ. ಬಾಬಾ ಸಾಹೇಬರ ಕಥನದಲ್ಲೇ ಬರೋದು ದೇವದತ್ತ ಮತ್ತು ಗೌತಮನ ತಗಾದೆ. ದೇವದತ್ತ ಒಂದು ಪಕ್ಷಿಗೆ ಬಾಣ ಇಟ್ಟು ಹೊಡೆದಿರ್ತಾನೆ. ಬಾಬಾ ಸಾಹೇಬರು ಇವರು ಗೌತಮ ನಿಂತಿದ್ದಾಗ ಆ ಪಕ್ಷಿ ಬಂದು ಬೀಳುತ್ತೆ. ಆ ಪಕ್ಷಿಯ ಬಾಣನ ತೆಗೆದು ಅದನ್ನು ಉಳಿಸುವಂಥ ಪ್ರಯತ್ನವನ್ನು ಆತ ಮಾಡ್ತಾನೆ. ದೇವದತ್ತ, ಈ ಪಕ್ಷಿ ನನಗೆ ಸೇರಿದ್ದು, ನಾನು ಬಾಣ ಹೊಡೆದಿದ್ದು ಅಂತ. ಅವನು ಹೇಳ್ತಾನೆ, ನೀನು ಬಾಣ ಹೊಡೆದೆ ಅಷ್ಟೇ, ಅದಕ್ಕೆ ವಾಪಸ್ ಜೀವ ಕೊಟ್ಟು ಉಳಿಸಿದ್ದು ನಾನು ಅಂತ. ಇಬ್ಬರದು ಗಲಾಟೆ ತೀವ್ರವಾಗಿ ಕೊನೆಗೆ ಪಂಚಾಯಿತಿಗೆ ಹೋಗುತ್ತೆ. ಆ ಪಂಚಾಯಿತಿಯಲ್ಲಿ ಇಬ್ಬರ ಮಾತನ್ನು ಕೇಳಿ ಗೌತಮ ಹೇಳಿದ್ದೆ ಸರಿಯಾಗಿದೆ, ಈ ಪಕ್ಷಿ ಇವನಿಗೆ ಸೇರಬೇಕು ಅಂತೇಳಿ ಆ ಪಕ್ಷಿಯನ್ನು ಅವನು ಮುಕ್ತಗೊಳಿಸ್ತಾನೆ. ಇದು ಗೌತಮನ ಅಥವಾ ಸಿದ್ಧಾರ್ಥನ, ಬುದ್ಧನ ಹೃದಯವನ್ನು ಬಾಬಾ ಸಾಹೇಬರು ತೋರಿಸುವಂಥ ಪರಿ. ಇಲ್ಲಿ ಕಾವ್ಯಾತ್ಮಕವಾದ ವರ್ಣನೆ. ಇಲ್ಲೇನಾಗತ್ತೆ ಅಂತಂದರೆ, ಮೊದಲನೇ ಬಾರಿ ಗೌತಮನಿಗೆ ಅಥವಾ ಸಿದ್ಧಾರ್ಥನಿಗೆ, ಬೋಧಿಸತ್ವನಿಗೆ ಹಾರ ಹಾಕಬೇಕು, ಆಭರಣ ಹಾಕಬೇಕು. ಅದ್ಭುತವಾದ ಆಭರಣಗಳನ್ನು ರಾಜ ಮಾಡಿಸಿದ್ದಾನೆ. ಆ ಆಭರಣಗಳನ್ನು ಸಿದ್ಧಾರ್ಥನ ಕೊರಳಿಗೆ ಹಾಕಿದ ತಕ್ಷಣ ಆಭರಣಗಳು ಕಳೆಗುಂದುತ್ತವಂತೆ. ಕವಿಯ ಶೈಲಿ ಏನು ಸುಂದರ ನೋಡಿ. ಯಾಕೆ ಕಳೆಗುಂತವೆ ಅಂತಂದರೆ, ಅವನಿಗಿಂತ ಕಳೆಯಿಂದ ಕೂಡಿದಂಥ ಆ ಸಿದ್ಧಾರ್ಥನ ದೇಹಕ್ಕೆ ಬಂದ ತಕ್ಷಣ ಆಭರಣಗಳ ಕಳೆಯೇ ಮಾಸಿ ಹೋಯಿತು ಅಂತ. ಅಷ್ಟು ಸುಂದರ ಸಿದ್ಧಾರ್ಥ ಅಂತ. ಲಿಪಿ ಶಾಲೆಗೆ ಅಂತ ಹೋಗ್ತಾನೆ. ಲಿಪಿ ಶಾಲೆ ಅಂತಂದರೆ ಏನು, ಅಕ್ಷರಗಳನ್ನು ಕರೆಯುವಂಥ ಶಾಲೆಗೆ ಹೋಗ್ತಾನೆ. ಅಲ್ಲಿ ಹೋದ ತಕ್ಷಣ ಈ ಪುಟ್ಟ ಬಾಲಕ ಗುರುಗಳ ಮುಂದೆ, ವಿಶ್ವಾಮಿತ್ರ ಅನ್ನುವಂಥ ಗುರುಗಳು ಅವ್ರ ಮುಂದೆ ಕೇಳ್ತಾನೆ, ಬ್ರಾಹ್ಮಿ, ಖರೋಷ್ಠಿ, ಪುಷ್ಕರ, ಅಂಗ, ವಂಗ 64 ಬೇರೆ ಬೇರೆ ಲಿಪಿಗಳನ್ನು ಹೇಳಿ, ಇಷ್ಟೂ ಲಿಪಿಗಳಲ್ಲಿ ನನಗೆ ಯಾವ ಲಿಪಿ ಕಲಿಸೋರಿದ್ದೀರಾ ನೀವು ಅಂತ. ಅವರೊಂದ್ಸಲ ಗಾಬರಿ ಆಗ್ಬಿಡ್ತಾರಂತ, ಅಯ್ಯಯ್ಯಪ್ಪ, ನನಗೂ ಗೊತ್ತಿಲ್ಲದೆ ಇರೋ ಎಷ್ಟೋ ಲಿಪಿಗಳ ಹೆಸರು ಹೇಳ್ಬಿಟ್ನಲ್ಲಪ್ಪ ಇವನು ಅಂತ. ಅವ್ರಿಗೆ ಅರ್ಥ ಆಗುತ್ತೆ ಈತ ಸಾಮಾನ್ಯದವನಲ್ಲ ಅಂತ. ಇವನ ಜೊತೆಗೆ ಇನ್ನೂ ಅನೇಕರಿಗೆ ಪಾಠ ಕಲಿಸುವಂಥ ಪ್ರಯತ್ನ ಮಾಡ್ತಾರೆ. ಐ ಲವ್ಡ್ ಅದರಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾವು ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಲ್ ಅಂತ ಹೇಳ್ಕೊಡ್ತೀವಲ್ಲ, ಲಲಿತ ವಿಸ್ತಾರದಲ್ಲಿ ಬರೀತಾರೆ, ಅ ಅನ್ನೋ ಪದಕ್ಕೆ ಅನಿತ್ಯಂ ಸರ್ವ ಸಂಸಾರಂ ಅಂತ, ಆ ಅನ್ನೋ ಪದಕ್ಕೆ ಆತ್ಮ ಪರಹಿತ ಅಂತ, ಈ ಅನ್ನೋ ಪದಕ್ಕೆ ಇಂದ್ರಿಯ ವೈಕಲ್ಯ ಅಂತ, ಈ ಅಂದರೆ ಈತಿ ಬಹುಲಂ ಜಗತ್, ಉ ಉಪದ್ರವಮಯಂ ಜಗತ್. ಹೀಗೆ ಆಕಾರದಿಂದ ಕೊನೆಯವರೆಗೂ ಪ್ರತಿಯೊಂದೂ ಕೂಡ ಅವನು ವೈರಾಗ್ಯದ ಕಡೆಗೆ ಬೇಕಾಗಿರುವಂಥ ಪರಿಕಲ್ಪನೆಯನ್ನು ಅವನೊಳಗೆ ತುಂಬಿಕೊಂಡೇ ಬಂತು ಅನ್ನೋದನ್ನು ಅದರಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಆನಂತರ ಲಲಿತ ವಿಸ್ತಾರ ಕಂಟಿನ್ಯೂ ಮಾಡುತ್ತೆ. ಏನು ಹೇಳುತ್ತೆ ಅಂತಂದರೆ, ವಿವಾಹದ ವಯಸ್ಸು ಬುದ್ಧನಿಗೆ ಆಯಿತು. ವಿವಾಹದ ವಯಸ್ಸಾದಾಗ ಎಂತಹ ಕನ್ಯೆ, ಫಸ್ಟು ಮದುವೆ ಮಾಡಿಸ್ಲಿಕ್ಕೆ ಒಪ್ಪಿಸ್ಬೇಕು. ತುಂಬ ಜನ ಬಂದು ಒಂದು ವಾರಗಳ ಕಾಲ ಇವನಿಗೆ ಒಪ್ಪಿಸ್ತಾರೆ, ಮದುವೆ ಆಗಬೇಕು, ತುಂಬ ಜನ ನೀವು ಮದುವೆ ನೋಡಬೇಕು ಅಂತಿದ್ದಾರೆ, ನೀವು ಮದುವೆ ಆದರೆ ಚೆನ್ನಾಗಿರುತ್ತೆ. ರಾಜನಿಗೂ ಇತ್ತಲ್ಲ, ವೈರಾಗ್ಯದಿಂದ ಎಳ್ಕೊಂಡು ಬರಬೇಕು ಅಂತ. ಮದುವೆ ಆಗಬೇಕು ಅಂತಂದಾಗ ಲಲಿತ ವಿಸ್ತಾರದ ಪ್ರಕಾರ ವಿಸ್ತಾರವಾಗಿರುವಂಥ ಅವನ ಕ್ಯಾರೆಕ್ಟರ್ಗಳನ್ನು ಹೇಳ್ತಾನೆ. ಹೆಣ್ಣು ಹೆಂಗಿರಬೇಕು, ಬುದ್ಧನಿಗಾದರೂ ಸಿಕ್ಬಿಡ್ತೇನೋ, ಇವತ್ತೇನಾದರೂ ಆ ಕ್ಯಾರೆಕ್ಟರ್ ಇಟ್ಬಿಟ್ರೆ ಭಾರಿ ಕಷ್ಟ. ಭಯಂಕರವಾದ ಕ್ಯಾರೆಕ್ಟ್ರು, ಬಹಳ ರೂಪವತಿ ಆಗಿರಬೇಕು. ನಾನು ರೂಪವತಿ ಅಂತ ಅವಳಿಗೆ ಗೊತ್ತೇ ಇರಬಾರ್ದು ಅಂತ, ಅಂದರೆ ಅಹಂಕಾರ ಇರಬಾರ್ದು ಅಂತ. ಅವಳ ವ್ಯಕ್ತಿತ್ವ ಹೇಗಿರಬೇಕು ಅನ್ನೋದನ್ನು ಉದ್ದಕ್ಕೂ ತುಂಬ ಚೆನ್ನಾಗಿ ಅವನು ವರ್ಣನೆ ಮಾಡ್ತಾ ಹೋಗ್ತಾನೆ. ಅದನ್ನು ಆಧಾರವಾಗಿಟ್ಕೊಂಡು ಇದಕ್ಕೆ ಸೂಟ್ ಆಗುವಂಥ ಹೆಣ್ಮಗಳು ಯಾರಿದ್ದಾರೆ ಅಂತ ಕಪಿಲ ವಸ್ತುವನ್ನೆಲ್ಲ ಹುಡುಕಾಡ್ತಾರೆ, ಎಲ್ಲೂ ಸಿಗೋದಿಲ್ಲ. ಕೊನೆಗೆ ಗೊತ್ತಾಗುತ್ತೆ, ದಂಡಪಾಣಿ ಅನ್ನುವಂಥ ಒಬ್ಬ ರಾಜ ಇದ್ದಾನೆ, ಅವನ ಮಗಳಿದ್ದಾಳೆ, ಅವಳು ಈ ಕ್ಯಾರೆಕ್ಟರ್ ಬುದ್ಧ ಹೇಳುವಂಥ ಎಲ್ಲ ವಿವರಗಳಿಗೂ ಸೂಟ್ ಆಗ್ತಾಳೆ ಅಂತ.
ಗೋಪ ಅಂತ ಇದರಲ್ಲಿ ಹೆಸರು, ಅದರಲ್ಲಿ ಅವರು ಯಶೋಧರ ಹೆಸರನ್ನು ಅದರಲ್ಲಿ ಕೊಡ್ತಾರೆ ಬಾಬಾ ಸಾಹೇಬರು. ನಮ್ಗೆ ಗೊತ್ತಿರುವಂಥ ಹೆಸರದು, ಬುದ್ಧ ಮತ್ತು ಯಶೋಧರ ಗೊತ್ತಿದೆಯಲ್ಲ, ಅದಲ್ಲಿ ಹೆಸರು ಬರುತ್ತೆ. ಆಕೆ ಸುಂದರವಾಗಿದ್ದಾಳೆ ಅಂತ. ಇಲ್ಲಿ ಮದುವೆ ನಡೆಸುವ ಪ್ರಕ್ರಿಯೆ ಹೆಂಗೆ ನಡೆಯುತ್ತೆ ಲಲಿತ ವಿಸ್ತಾರದಲ್ಲಿ ಅಂತಂದರೆ, ಈಗ ಬುದ್ಧನಿಗೆ ಅಥವಾ ಸಿದ್ಧಾರ್ಥನಿಗೆ ಅವಳಿಗೆ ನೋಡಿ ಇಷ್ಟ ಆಗಬೇಕು. ಆದರೆ ಇಷ್ಟ ಆಗುವಂಥ ಪ್ರಕ್ರಿಯೆ ಎಂಥದ್ದು? ಅದಕ್ಕೆ ಏನು ಮಾಡ್ತಾರೆ, ಈ ಊರಿನ ಎಲ್ಲರೂ ಕೂಡ, ಆ ರಾಜನ ಮಗಳು ಸೇರಿದಂತೆ ಎಲ್ಲರೂ ಸಿದ್ಧಾರ್ಥನ ಬಳಿಗೆ ಬನ್ನಿ. ಸಿದ್ಧಾರ್ಥ ಅವರಿಗೆ ಒಂದು ಅಶೋಕ ಭಾಂಡ ಅನ್ನುವಂಥ ಒಂದು ಭಾಂಡದಲ್ಲಿರುವಂಥ ಗಿಫ್ಟನ್ನು ಎಲ್ರಿಗೂ ಕೊಡ್ತಾನೆ. ಆವತ್ತಿನ ದಿನ ಸಿದ್ಧಾರ್ಥ ಕೂತಿರ್ತಾನೆ. ಬಂದವರಿಗೆ ಲೈನಾಗಿ ಬಂದಿರುವಂಥ ಎಲ್ಲ ಹೆಣ್ಮಕ್ಕಳಿಗಿದ್ದಂಥ ಆಹ್ವಾನ ಅದು. ಎಲ್ರಿಗೂ ಗಿಫ್ಟ್ ಕೊಡ್ತಾ ಹೋಗ್ತಾನೆ. ಯಾರ ಕಣ್ಣೊಂದಿಗೂ ಅವನ ಕಣ್ಣು ಮಿಳಿತವಾಗೋದಿಲ್ಲ. ಇವರು ನೋಡ್ತಾ ನಿಂತಿರ್ತಾರೆ. ಸಿದ್ಧಾರ್ಥ ಯಾರನ್ನು ನೋಡೋಣ, ಯಾರನ್ನು ಸ್ವಲ್ಪ ಜಾಸ್ತಿ ಹೊತ್ತು ನೋಡ್ತಾನೆ ಅಂತ ಟೆಸ್ಟಿಂಗ್ ಅದು. ಅಲ್ಲಿ ನಾನು ಹೇಳಿದ್ನಲ್ಲ, ಅದೊಂಥರ ವಿಶೇಷವಾಗಿ ಅದನ್ನು ನರೇಟ್ ಮಾಡ್ಕೊಳ್ತಾ ಹೋಗ್ತಾರೆ. ಹಂಗೆ ಮಾಡಿದಾಗ ಇವನು ಕೂತ್ಕೊಂಡಿದ್ದವನು ಸಿದ್ಧಾರ್ಥ ಹಿಂಗೆ ಕೊಡ್ತಿರ್ತಾನೆ. ಅವಳು ನೋಡ್ತಾ ನಿಂತಿರ್ತಾಳೆ, ಗೋಪ ಅಥವಾ ಯಶೋಧರ. ಅವಳು ನೋಡ್ತಾ ನಿಂತಿರ್ತಾಳೆ, ದೂರದಲ್ಲಿ ನೋಡ್ತಾ ನಿಂತಿದ್ದವಳು ಈ ಭಾಂಡದಲ್ಲಿರುವಂಥ ಎಲ್ಲ ವಸ್ತು ಖಾಲಿಯಾದಾಗ ಬರ್ತಾಳೆ. ಸಿದ್ಧಾರ್ಥ ಕೇಳ್ತಾನೆ, ಎಲ್ಲ ಖಾಲಿ ಆಯ್ತಲ್ಲ, ಇದು ನನ್ನ ತಪ್ಪ? ಇಲ್ಲ, ನಿನ್ನ ತಪ್ಪಲ್ಲ, ಬಟ್ ನೀನು ಖಾಲಿ ಆದಮೇಲೆ ಬಂದಿಯಲ್ಲ, ಅದು ನಿನ್ನ ತಪ್ಪು ಅಂತ. ಹಾಗಿದ್ರೆ ನನಗೇನೂ ಕೊಡೋದಿಲ್ವ ನೀನು, ಅದಕ್ಕೋಸ್ಕರ ಕರೆಸಿದ್ಯಾ ಅಂದಾಗ ಅತ್ಯಮೂಲ್ಯವಾದ ತನ್ನ ಉಂಗುರವನ್ನು ತೆಗೆದುಕೊಡ್ತಾನೆ. ಅವಳು ಏನು ಕಡಿಮೆ ಅವಳಲ್ಲ, ನಾನು ಇಷ್ಟೇನ ನನಗೆ ಯೋಗ್ಯತೆ? ತಕ್ಷಣ ಸಿದ್ಧಾರ್ಥ ಹೇಳ್ತಾನೆ, ಇರುವ ಎಲ್ಲ ಆಭರಣಗಳು ನಿನ್ನವೇ, ಎಲ್ಲವನ್ನೂ ತೆಕ್ಕೊಡ್ತೀನಿ ನಾನು. ಅವಳು ಹೇಳ್ತಾಳೆ, ನಿನ್ನನ್ನು ಅಲಂಕಾರ ವಿಹೀನನನ್ನಾಗಿ ಮಾಡ್ಲಿಕ್ಕೆ ಬಂದಿರೋದಲ್ಲ ನಾನು, ನಿನಗೆ ಅಲಂಕಾರವಾಗ್ಲಿಕ್ಕೆ ನಾನು ಬಂದಿರೋದು ಅಂತ. ಏನು ಚೆನ್ನಾಗಿದೆ ನೋಡಿ ಸಾಲುಗಳು. ನನ್ನದೇ ಹೇಳಿದ್ದು ಭಾಳ ರೋಚಕವಾಗಿದೆ. ಲಲಿತ ವಿಸ್ತಾರ ನಿನಗೆ ಅಲಂಕಾರವಾಗ್ಲಿಕ್ಕೆ ನಾನು ಬಂದಿರೋದು ಅಂತ ಅವಳು ಹೇಳ್ತಾಳೆ. ಅವಳು ಹೇಳಿದ ನಂತರ ಅಷ್ಟೊತ್ತು ನೋಡಿ ಗಮನಿಸಿ ಅವಳನ್ನು ಮಾತನಾಡಿಸಿದ್ದಿತ್ತಲ್ಲ, ಈ ಪಕ್ಕದಲ್ಲಿ ಕದ್ದು ಮುಚ್ಚಿ ನೋಡ್ತಿದ್ದವ್ರು ಖುಷಿಯಾಗ್ಬಿಡತ್ತೆ. ರಾಜನಿಗೆ ಹೇಳ್ತಾರೆ, ಅವಳನ್ನು ತುಂಬ ಹೊತ್ತು ನೋಡಿದ ಅವನು, ಹೀಗಾಗಿ ಅವನಿಗೆ ಇಷ್ಟ ಆಗಿದ್ದಿರ್ಬೋದು ಅಂತ. ಮದುವೆಗೆಲ್ಲ ತಯಾರಿ ನಡಿಬೇಕಾದ್ರೆ ಅವಳು ಏನು ಕಡಿಮೆ ಅವಳಲ್ಲ, ಪಕ್ಕದ ರಾಜನ ಮಗಳಾಗಿರೋದ್ರಿಂದ ಅಲ್ಲೊಂದು ಸಣ್ಣ ಪಂದ್ಯಾಟ ಏರ್ಪಾಡಾಗತ್ತೆ. ಯಾರು ಗೆಲ್ತಾರೋ ನೋಡಬೇಕು ಅಂತ. ಎಲ್ಲ ಥರದ ಪಂದ್ಯಗಳು. ಲಿಪಿಶಾಸ್ತ್ರದ ಪಂದ್ಯ ನಡಿಬೇಕು ಅಂತಂದಾಗ ವಿಶ್ವಾಮಿತ್ರರು ಬಂದು ನಿಂತ್ಕೊಂಡು ಹೇಳ್ತಾರೆ, ಇವನನ್ನು ಲಿಪಿಶಾಸ್ತ್ರದಲ್ಲಿ ಪ್ರಯೋಗ ಮಾಡಲಿಕ್ಕೆ ಹೋಗ್ಬಿಡಿ, ನಾನೇ ಮೇಷ್ಟ್ರು, ನನಗೆ ಗೊತ್ತಿಲ್ಲದಿರೋ ಅನೇಕ ಸಂಗತಿಯೂ ಗೊತ್ತಿದೆ, ಯಾರೂ ಇವನನ್ನು ಗೆಲ್ಲಲಿಕ್ಕಾಗೋದಿಲ್ಲ ಇದರಲ್ಲಿ, ಅದನ್ನು ಬಿಟ್ಟು ಬೇರೆ ಏನಾದರೂ ಮಾಡಿ ಅಂತ. ಗಣಿತಶಾಸ್ತ್ರದ ಪ್ರಯೋಗ ಆಗುತ್ತೆ. ಗಣಿತಶಾಸ್ತ್ರದ ಪ್ರಶ್ನೆ ಕೇಳ್ತಾರೆ. ಆ ಇಡೀ ಲಲಿತ ವಿಸ್ತಾರದಲ್ಲಿ ಅದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಇವನು ಒಂದಾದ್ಮೇಲೆ ಒಂದು ಲೆಕ್ಕ ಕೊಡ್ತಾ ಹೋಗ್ತಾನೆ. 100 ಕೋಟಿ ಅಂದರೆ 1 ಅಯುತ, 100 ಅಯುತ ಅಂದರೆ 1 ನಿಯುತ, 100 ನಿಯುತ ಅಂದರೆ 1 ಕಂಜರ, 100 ಕಂಜರ ಅಂದರೆ 1 ವಿವರ, 100 ವಿವರ ಅಂದರೆ 1 ಅಕ್ಷೋಭ್ಯ, 100 ಅಕ್ಷೋಭ್ಯ ಅಂದರೆ 1 ವಿವಾಹ, 100 ವಿವಾಹ ಅಂದರೆ 1 ಉತ್ಸಂಗ, 100 ಉತ್ಸಂಗ ಅಂದರೆ 1 ಬಹುಲ, 100 ಬಹುಲ ಅಂದರೆ 1 ನಾಗಬಲ, 100 ನಾಗಬಲ ಅಂದರೆ ಹಿಂಗೆ ಹೇಳ್ತಾನೆ ಹೋಗ್ತಾನವನು. ಅದನ್ನು ಕೇಳಿ ಎಲ್ಲರೂ ಗಾಬರಿ ಆಗಿಬಿಡ್ತಾರೆ. ಏನು ಲೆಕ್ಕಾಚಾರ? ಅವನು ಪರಮಾಣುಗಳ ಲೆಕ್ಕಾಚಾರಕ್ಕೆ ಹೋಗಿ ಅದನ್ನು ಲೆಕ್ಕಾಚಾರ ಕೊಡ್ತಾನೆ, ಈತ ಸಾಮಾನ್ಯದವನಲ್ಲ ಅಂತ. ಅದಾದಮೇಲೆ ಯುದ್ಧ ಕಲೆ ಟೆಸ್ಟ್ ಮಾಡಬೇಕು ಅಂತ. ಎಲ್ರಿಗೂ ಒಂದೇನಿರುತ್ತೆ, ಬೇರೆ ಎಲ್ಲದರಲ್ಲೂ ಬುದ್ಧಿವಂತ ಇವನು. ಇದನ್ನೊಂದು ಯಾವಾಗಲೂ ಕಲ್ತಿಲ್ಲ, ಇವನು ಮಾಡಬೇಕು ಅಂತ. 32 ಜನ ಎದುರಿಗೆ ನಿಂತಿರ್ತಾರೆ. ಅವನು ಹೇಳ್ತಾನೆ, 32 ಜನರಲ್ಲಿ ಯಾರ್ಯಾರು ಬರ್ತೀರಾ ಬನ್ನಿ ಅಂತಂದಾಗ ದೇವದತ್ತನೇ ಬರ್ತಾನೆ. ನಾನೇ ಸೋಲಿಸಿ ನಾನು ಈ ಹುಡುಗಿನ ಕರ್ಕೊಂಡು ಹೋಗ್ತೀನಿ ಅಂತ ದೇವದತ್ತ ಬಂದ ತಕ್ಷಣ ಈ ಸಿದ್ಧಾರ್ಥ ತನ್ನ ಸಾಮರ್ಥ್ಯವನ್ನು ಬಳಸಿ ಅವನ ಮೇಲಕ್ಕೆ ಎತ್ತಿ ಕೆಳಗೆ ಬಿಸೋಡೋಕ್ಕಿಂತ ಮುಂಚೆ ಅವನಿಗೆ ತೊಂದರೆ ಆಗದಂತೆ ನೆಲದ ಮೇಲೆ ಮಲಗಿಸ್ತಾನೆ. ಅಲ್ಲೂ ಕೂಡ ತನ್ನ ಕಾರುಣ್ಯವನ್ನು ತೋರಿಸ್ತಾನೆ. ಇಷ್ಟಾಗಿ ಬುದ್ಧ ಕೊನೆಗೆ ಹೇಳ್ತಾನೆ, ಸಿದ್ಧಾರ್ಥ ಹೇಳ್ತಾನೆ, ಯಾಕೆ ಒಬ್ಬೊಬ್ಬರೇ ಬರ್ತೀರಾ, ಇರೋರೆಲ್ಲರೂ ಜೊತೆಯಲ್ಲೇ ಬನ್ನಿ, ಎಲ್ಲರ ಜೊತೆ ಏಕಕಾಲಕ್ಕೆ ಯುದ್ಧ ಮಾಡ್ತೀವಿ ಅಂತ. ಆ ಯುದ್ಧದಲ್ಲಿ ಗೆಲ್ತಾನೆ. ಕೊನೆಗೆ ಅವನು ಬಾಣವನ್ನು ಬಿಡುವಂಥ ಇದ್ದಿದ್ದಾಗ ಲಕ್ಷ್ಯ ಇವನದ್ದೇ ಬೆಸ್ಟ್ ಇತ್ತು ಅಂತ ಪ್ರೂವ್ ಆಗುತ್ತೆ. ಅದರಲ್ಲೂ ಗೆಲ್ತಾನೆ. ಕೊನೆಗೆ ಅವಳು ಮದುವೆ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಅಂತಂದರೆ, ಈ ಹಳೆಯ ಸಾಹಿತ್ಯಗಳನ್ನು ಯಾಕೆ ಓದಬೇಕು, ಬರೀ ಲಲಿತ ಶೈಲಿಯಲ್ಲಿದೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಅಲ್ಲದೆ ಅವತ್ತಿನ ದಿನಮಾನಗಳು ಹೇಗಿದ್ದು ಅಂತ ಕೂಡ ಗೊತ್ತಾಗುತ್ತೆ. ಬಾಬಾ ಸಾಹೇಬರ ಸಾಹಿತ್ಯವನ್ನು ಓದಿದಾಗ ಬಾಬಾ ಸಾಹೇಬರು ಇವತ್ತಿನ ದಿನಮಾನವನ್ನು ಮನಸ್ಸಿನಲ್ಲಿಟ್ಕೊಂಡು ಅದನ್ನು ಫಿಲ್ಟರ್ ಮಾಡಿ ತೊಗೊಂಡು ಬಂದಿದ್ದಾರೆ. ಬಟ್ ಅವತ್ತಿನ ಪುಸ್ತಕದ ಮಜಾ ಏನು ಅಂತಂದರೆ, ಆ ಹುಡುಗಿ ಮದುವೆಯಾಗಿ ಮನೆಗೆ ಬರ್ತಾಳಲ್ಲ, ಈ ಅಂತಃಪುರದಲ್ಲಿದ್ದಂಥ ಎಲ್ಲ ಹೆಣ್ಮಕ್ಳಿಗೂ ಗಾಬರಿ ಅಂತೆ. ಗಾಬರಿ ಯಾಕೆ ಅಂತಂದರೆ, ಇವಳು ಮೇಲು ಮುಸುಕು ಹಾಕೋದೇ ಇಲ್ಲ, ಯಾರು ಬಂದರೂ ಹಾಕೋದೇ ಇಲ್ಲ.
ಸ್ವತಃ ಅತ್ತೆ ಮಾವ ಬಂದಾಗಲೂ ಕೂಡ ಮೇಲು ಮುಸುಕು ಹಾಕೋದಿಲ್ಲ ಅಂತ. ಯಾಕೆ ಹಾಕೋದಿಲ್ಲ ಅಂತ ಸಖಿಯರು ಕೇಳಿದಾಗ ಅವಳು ವಿಸ್ತಾರವಾಗಿ ಹೇಳಿ ಕೊನೆಗೆ ಏನು ಹೇಳ್ತಾಳೆ ಗೊತ್ತಾ, ಲಾಸ್ಟ್ ಸೆಂಟೆನ್ಸ್ ಅದು, ನನ್ನ ಶೀಲ ಗುಣ ಸಂಪತ್ತು ಪ್ರಮಾದರಹಿತವೆಂದು ದೇವತೆಗಳು ಮತ್ತು ನನ್ನ ಮನಸ್ಸನ್ನು ಅರಿತ ಪ್ರತಿಯೊಬ್ಬರಿಗೂ ಗೊತ್ತಿರುವಾಗ ನಾನ್ಯಾಕೆ ಮುಖ ಮುಚ್ಕೊಂಡು ತಿರುಗಾಡಲಿ ಅಂತ. ಏನು ಚೆನ್ನಾಗಿದೆ. ನಾನು ನನ್ನ ಗಂಡನನ್ನು ಬಿಟ್ಟು ಮತ್ತು ಯಾರನ್ನೂ ಕೂಡ ಕಣ್ಣೆತ್ತಿ ನೋಡದವಳಲ್ಲ, ಇಷ್ಟು ಶ್ರದ್ಧೆ ನನ್ನಲ್ಲಿದೆ ಅಂತ ಗೊತ್ತಾದಾಗ, ನನ್ನಲ್ಲಿ ಈ ಶುದ್ಧತೆ ಇದೆ ಅಂತ ಗೊತ್ತಾದಾಗ ನಾನು ಯಾಕೆ ಮುಖ ಮುಚ್ಕೊಂಡು ತಿರುಗಾಡಬೇಕು ಅಂತ. ಬಟ್ ದ ಮೇನ್ ಥಿಂಗ್ ಇಸ್, ಅವತ್ತಿನ ದಿನದಲ್ಲಿ ಹೆಣ್ಮಕ್ಳು ಮೇಲ್ಪರದೆ ಹಾಕ್ಕೊಳ್ತಾ ಇದ್ರು, ಯಾರ ಮುಂದೆಯೂ ಕೂಡ ತಮ್ಮ ಮುಖವನ್ನು ತೋರಿಸ್ತಿರ್ಲಿಲ್ಲ. ಈ ಥರದ ಕೆಲವು ಸಂಗತಿಗಳನ್ನು ಅರಿತುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಆದರೆ ಅಂಬೇಡ್ಕರ್ ಈ ಮದುವೆ ಶೈಲಿನ ಸ್ವಲ್ಪ ಚೇಂಜ್ ಮಾಡ್ತಾರೆ. ದಂಡಪಾಣಿ ತನ್ನ ಮಗಳಿಗೆ ಮದುವೆ ಮಾಡಬೇಕು ಅಂತ ಆಹ್ವಾನ ಮಾಡಿದ. ಅನೇಕರು ಬಂದರು, ಅದರಲ್ಲಿ ಸಿದ್ಧಾರ್ಥನೂ ಬಂದಿದ್ದ. ಆಕೆಗೂ ಸಿದ್ಧಾರ್ಥನನ್ನೇ ಮದುವೆ ಆಗಬೇಕು ಅಂತ ಹಠ ಇತ್ತು. ಆದರೆ ಸಿದ್ಧಾರ್ಥನ ನಂಗೆ ಮದುವೆ ಆಗಲಿಕ್ಕಾಗೋದಿಲ್ಲ, ಯಾಕೆಂದರೆ ಅಲ್ಲಿ ಆ ಥರ ಇಷ್ಟಪಟ್ಟು ಆಕೆ ಅಂದ್ಕೊಂಡ್ರೂ ಕೂಡ ಈ ಸ್ಪರ್ಧೆಯಲ್ಲಿ ಗೆಲ್ಲಬೇಕು, ಸ್ತ್ರೀಗೆ ಅಷ್ಟು ಸಾಮರ್ಥ್ಯವನ್ನು ಅಲ್ಲಿ ಕೊಡಲಾಗಿತ್ತು. ಹೀಗಾಗಿ ಆ ಸ್ಪರ್ಧೆ ನಡೆದಾಗ ಬೇರೆ ಎಲ್ಲ ಸ್ಪರ್ಧೆಗಳನ್ನು ಇವರು ಪಕ್ಕಕ್ಕಿಡ್ತಾರೆ, ಇನ್ಯಾವುದೂ ಸ್ಪರ್ಧೆಯನ್ನು ಮಾಡೋದಿಲ್ಲ. ಗುರಿ ಇಡೋದನ್ನು ಮಾತ್ರ, ನಿಖರವಾಗಿ ಗುರಿ ಇಡೋದರಲ್ಲಿ ಅದನ್ನು ಅವನು ಗೆಲ್ತಾನೆ. ಅದನ್ನು ಗೆದ್ದು ಅವಳನ್ನು ಮದುವೆ ಆಗ್ತಾನೆ. ಮದುವೆ ಆದ 1 ವರ್ಷದಲ್ಲಿ ರಾಹುಲ ಹುಟ್ಟುತ್ತಾನೆ, ಮಗು ಆಗತ್ತೆ. ಶುದ್ಧೋಧನ ಮಹಾರಾಜ ಈಗ ಟೆನ್ಷನ್ ಇತ್ತು ಅವನಿಗೆ. ಇದು ಅಂಬೇಡ್ಕರರ ಕಥೆಯಲ್ಲಿ ಬರೋದು, ಅಲ್ಲಿ ಸ್ವಲ್ಪ ಬದಲಾಗುತ್ತೆ. ಶುದ್ಧೋಧನ ಮಹಾರಾಜನಿಗೆ ಟೆನ್ಷನ್ ಏನು ಅಂತಂದರೆ, ನನ್ನ ಮಗ ಬಿಟ್ಟು ಹೋಗ್ತಾನೆ ಅನ್ನೋದು ಗ್ಯಾರಂಟಿ ಇದೆ, ಅಸಿತ ಮಹಾಮುನಿಗಳು ಹೇಳಿದ್ದಾರೆ ಅಂತ. ಬೇಸಿಗೆ ಕಾಲಕ್ಕೊಂದು, ಮಳೆಗಾಲಕ್ಕೊಂದು, ಚಳಿಗಾಲಕ್ಕೊಂದು ಅಂತ 3 ಭವ್ಯ ಅರಮನೆಗಳನ್ನು ಬೇರೆ ಬೇರೆ ವಾತಾವರಣಕ್ಕೆ ಸೂಟ್ ಆಗುವಂತೆ ಕಟ್ಟಿಸಿಕೊಡ್ತಾನೆ. ಇವರ ಪ್ರಕಾರ, ಅಂಬೇಡ್ಕರರ ಪ್ರಕಾರ, ಅತಿ ಸುಂದರ ಯುವತಿಯರನ್ನು ಅವನ ಅಂತಃಪುರದಲ್ಲಿ ಬಿಡಲಾಗತ್ತೆ. ಬಿಡೋದಷ್ಟೇ ಅಲ್ಲ, ಉದಯನ ಅಂತ ಒಬ್ಬ ಮಂತ್ರಿಯನ್ನು ಕಳಿಸ್ಕೊಟ್ಟು ಆ ಹೆಣ್ಣು ಮಕ್ಕಳಿಗೆ ವಶೀಕರಣ ವಿದ್ಯೆಯನ್ನು ಹೇಳ್ಕೊಡ್ತಾರೆ. ಒಂದು ಗಂಡನ್ನು ಹೇಗೆ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದು, ಅವನು ನಿನ್ನನ್ನು ಬಿಟ್ಟು ಬೇರೆಯವರು ನೋಡದೇ ಇರೋ ಥರ ಮಾಡೋದು ಹೆಂಗೆ, ಸದಾಕಾಲ ಆಕರ್ಷಣೆಗೊಳಗಾಗಿರುವಂತೆ ಮಾಡ್ಬೋದು ಹೆಂಗೆ ಅಂತ ಎಲ್ಲವನ್ನೂ ಟ್ರೈನ್ ಮಾಡಿ ಒಂದು ಇಡೀ ಅಧ್ಯಾಯ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ, ಏನೆಲ್ಲ ಮಾಡಲಿಕ್ಕೆ ಅವ್ರು ಪ್ರಯತ್ನ ಪಟ್ಟರು ಅಂತ. ಆದರೆ ಯಾವ ಕಾಲಕ್ಕೂ ತಿಂಗಳುಗಟ್ಟಲೆ ಪ್ರಯತ್ನ ಪಟ್ಟರೂ ಕೂಡ ಸಿದ್ಧಾರ್ಥನ ಮನಸ್ಸನ್ನು ಕದಡೋದಕ್ಕೆ ಅವರ ಹತ್ರ ಸಾಧ್ಯವೇ ಆಗೋದಿಲ್ಲ. ಕೊನೆಗೆ ಉದಯನ ಆ ಮಂತ್ರಿ ಬಂದು ಇವನ ಹತ್ರ ಹೇಳ್ತಾನೆ ಬೇಜಾರು ಮಾಡಿಕೊಂಡು, ಶಕ್ತಿ ಸೌಂದರ್ಯ ನೀನು ಪಡ್ಕೊಂಡಿದೆಯಾ, ಇಡೀ ಜಗತ್ತೇ ಯಾವುದನ್ನು ಬೇಕು ಅಂತ ಓಡುತ್ತೋ ಅದನ್ನು ಧಿಕ್ಕರಿಸ್ತಾ ಇದೆಯಲ್ಲ, ಸರಿಯಾ ಅಂತ ಹಂಗೆ ಹೇಳಿದಾಗ ಸಿದ್ಧಾರ್ಥ ಹೇಳೋ ಮಾತನ್ನು ಬಾಬಾ ಸಾಹೇಬರು ಚಂದ ಮಾಡಿ ಅದನ್ನು ನೋಟ್ ಮಾಡ್ತಾರೆ. ಒಂದು ಇಡೀ ಅಧ್ಯಾಯವನ್ನು ಉದಯನನ ಪ್ರಶ್ನೆಗಳು ಮತ್ತು ಸಿದ್ಧಾರ್ಥನ ಉತ್ತರಕ್ಕೆ, ಅದೊಂದು ಅಧ್ಯಾಯ ಇದೊಂದು ಅಧ್ಯಾಯ, 2 ಪ್ರತ್ಯೇಕ ಅಧ್ಯಾಯ ಮಾಡ್ತಾರೆ ಬಾಬಾ ಸಾಹೇಬರು. ಅಂದರೆ ಸಿದ್ಧಾರ್ಥನ ನೈತಿಕ ಪ್ರಜ್ಞೆಯನ್ನು ತುಂಬ ಹೆಚ್ಚು ಗಮನಿಸುವ ಪ್ರಕ್ರಿಯೆ. ಬಾಬಾ ಸಾಹೇಬರು ಯಾವುದಕ್ಕೆ ಒತ್ತಾಸೆ ಕೊಡ್ತಿದ್ದಾರೆ ಅಂತಂದರೆ ಇದಕ್ಕೆ ಒತ್ತಾಸೆ ಕೊಡ್ತಿದ್ದಾರೆ. ಎಂಥ ನೈತಿಕವಂತನಾಗಿದ್ದ ಅವನು ಅಂತ, ನೈತಿಕ ಪ್ರಜ್ಞೆ ಇತ್ತು ಅವನಲ್ಲಿ. ಏನು ಹೇಳ್ತಾನೆ ಸಿದ್ಧಾರ್ಥ ಅಂತಂದರೆ, ಹೆಣ್ಣಿನ ಸೌಂದರ್ಯ ಶಾಶ್ವತ ಅನ್ನುವಂತಿದ್ರೂ ಕೂಡ ಕಾಮಾಭಿಲಾಷೆಗಳಲ್ಲಿ ತೃಪ್ತಿ ಪಡುವುದು ಜ್ಞಾನಿಯಾದವನಿಗೆ ಶೋಭೆಯಲ್ಲ. 2ನೇದು, ವಿನಾಶವಿದ್ದಲ್ಲಿ, ಲೌಕಿಕ ವಸ್ತುಗಳಲ್ಲಿ ಅನುರಾಗವಿದ್ದಲ್ಲಿ, ಆತ್ಮ ಸಂಯಮದ ಅಭಾವವಿದ್ದಲ್ಲಿ ನಿಜವಾದ ಶ್ರೇಷ್ಠತೆ ಇರುವುದಿಲ್ಲ. ಲೌಕಿಕ ವಸ್ತುಗಳಲ್ಲಿ ಯಾರಿಗೆ ಪ್ರೀತಿ ಇರುತ್ತೋ ಅಲ್ಲಿ ಶ್ರೇಷ್ಠತೆ ಇರೋದಿಲ್ಲ, ಆತ್ಮ ಸಂಯಮ ಯಾರಿಗಿರೋದಿಲ್ವೋ ಅಲ್ಲಿ ಶ್ರೇಷ್ಠತೆ ಇರೋದಿಲ್ಲ ಅಂತ ಅವರು ಹೇಳ್ತಾರೆ. ದಲಿತ ವಿಸ್ತಾರದಲ್ಲಿ ಸ್ವಲ್ಪ ಚೇಂಜ್ ಮಾಡ್ತಾರೆ, ಭಾಳ ಕಾವ್ಯಾತ್ಮಕವಾಗಿ, ಭಾಳ ಅದ್ಭುತವಾಗಿದೆ, ರೋಚಕವಾಗಿದೆ ಬುದ್ಧನ ಈ ಕಥನ. ಅವನ ಮನೆ ಬಿಟ್ಟು ಹೋಗೋದು. ಲಲಿತ ವಿಸ್ತಾರದಲ್ಲಿ ಶುದ್ಧೋಧನಿಗೆ ಕನಸಾಗತ್ತೆ. ಕನಸಿನಲ್ಲಿ ಏನಾಗುತ್ತೆ ಅಂತಂದರೆ, ನಗರದ ಮುಖ್ಯ ದ್ವಾರದಿಂದ, ದೊಡ್ಡ ಬಾಗಿಲಿನಿಂದ ಬುದ್ಧ ಒಂದಿನ ಇದ್ದಕ್ಕಿದ್ದಂತೆ ಸಿದ್ಧಾರ್ಥ ಎದ್ದು ಆಚೆ ನಡ್ಕೊಂಡು ಹೋಗ್ಬಿಡ್ತಾನೆ, ಇನ್ಯಾವತ್ತೂ ವಾಪಸ್ ಬರಲ್ಲ ಅನ್ನೋ ಕನಸು ಬೀಳುತ್ತೆ. ಗಾಬರಿಯಾಗಿ ಸಿದ್ಧಾರ್ಥ ಎಲ್ಲಿದ್ದಾನೆ ಅಂತ ಹುಡುಕಾಡಿಸ್ತಾನೆ. ಸಿದ್ಧಾರ್ಥ ಇದ್ದಿದ್ದು ನೋಡಿ ಸಮಾಧಾನ ಆಗುತ್ತೆ. ಬಟ್ ಅವನಿಗೆ ಗೊತ್ತಾಗುತ್ತೆ ಇವನು ಹೋಗೋದು ಮುಖ್ಯ ದ್ವಾರದಿಂದಲೇ. ಯಾರ್ಯಾರು ಇದುವರೆಗೂ ಬಂದು ಇವನು ಮುಖ ನೋಡಿ ಹೇಳಿದ್ದಾರೋ ಮುಖ್ಯ ದ್ವಾರದಿಂದಲೇ ಇವನು ಹೋಗೋದು, ಮಂಗಳ ದ್ವಾರದಿಂದಲೇ ಹೋಗ್ತಾನೆ ಅಂತ ಹೇಳಿರೋದ್ರಿಂದ, ಕದ್ದು ಮುಚ್ಚಿ ಏನು ಹೋಗೋದಿಲ್ಲ ಅಂತ ಹೇಳಿರೋದ್ರಿಂದ ಇವನಿಗೆ ಸರಿಯಾಗಿರುವಂಥ ವ್ಯವಸ್ಥೆ ಮಾಡಬೇಕು ಅಂತ ಮುಖ್ಯ ದ್ವಾರಕ್ಕೆ ದೊಡ್ಡ ಬಾಗಿಲು ಮಾಡಿಸ್ತಾನೆ. ಈ ದೊಡ್ಡ ಬಾಗಿಲು ಹೆಂಗಿರುತ್ತೆ ಅಂತಂದರೆ, ಇದನ್ನು ತೆಗಿಲಿಕ್ಕೆ 500 ಜನ ಬೇಕು ಅನ್ನೋ ಥರದ ಬಾಗಿಲದು.
ಆ ಬಾಗಿಲು ತೆಗೆದ್ರೆ ಆ ತೆಗೆದಿರೋ ಸದ್ದು ಅದೆಷ್ಟೋ ಯೋಜನೆಗಳಿಗೆ ಕೇಳಿಸ್ಬೇಕು. ಅಂದರೆ ಇವನು ತೆಕ್ಕೊಂಡು ಹೋಗ್ತಾನೆ ಅಂತಾದರೂ 500 ಜನ ಹೆಲ್ಪ್ ಮಾಡ್ತಾರೆ ಅವನಿಗೆ ಹೋಗಲಿಕ್ಕೆ ಅಂತಾದರೂ ತೆಗೆದಿರೋ ಸದ್ದು ದೂರಕ್ಕೆ ಕೇಳಬೇಕು. ಹಂಗೆ ವ್ಯವಸ್ಥೆ ಮಾಡ್ತಾನೆ. ಕೊನೆಗೆ ಅವನಿದ್ದ ಜಾಗಕ್ಕೆ ಹೆಣ್ಮಕ್ಳನ್ನ ಕೂರಿಸಿ ಗೀತೆ, ನಾಟ್ಯ, ಸಕಲ ಯಾವಾಗಲೂ ನಡೀತಾ ಇರುವಂತೆ ವ್ಯವಸ್ಥೆಯನ್ನು ಮಾಡ್ಕೊಳ್ತಾನೆ. ಮನೋರಂಜನೆ ನಿರಂತರವಾಗಿ ನಡೀತಿರಬೇಕು ಅಂತ. ಒಂದಿನ ಏನು ಮಾಡ್ತಾನೆ, ಈ ಬೋಧಿಸತ್ವ ಅಂದರೆ ಸಿದ್ಧಾರ್ಥ ತಾನು ಉದ್ಯಾನವನ್ನು ನೋಡ್ಲಿಕ್ಕೆ ಹೋಗಬೇಕು ಅಂತ ಆತ ನಗರ ಹೋಗಬೇಕು ಅಂತಂದಾಗ ಯಾವತ್ತೂ ಆಚೆ ಹೋಗಿರಲ್ಲ. ಅವನು ಹೋಗ್ತಾನೆ ಅಂತ ಇಡೀ ನಗರವನ್ನು ಅಪ್ಪ ಶೃಂಗಾರ ಮಾಡಿಸ್ಬಿಡ್ತಾನೆ, ನನ್ನ ಮಗ ಚೆನ್ನಾಗಿರೋದನ್ನೇ ನೋಡಲಿ ಅಂತ. ಇವನು ಹೊರದ್ವಾರಕ್ಕೆ ಹೋಗಬೇಕು. ಹೊರದ್ವಾರಕ್ಕೆ ಪೂರ್ವ ದ್ವಾರವನ್ನು ಬಳಸ್ಕೊಂಡು ಹೋಗಬೇಕು ಅಂತ ಹೊರಟ ತಕ್ಷಣ ಸ್ವಲ್ಪ ದೂರ ಹೋಗಿದ ತಕ್ಷಣ ಒಬ್ಬ ಮುದುಕ ಕಾಣ್ತಾನೆ. ಸಿದ್ಧಾರ್ಥ ಕೇಳ್ತಾನೆ, ಯಾರಿದು ಮುದುಕ? ಈ ಕಥೆ ನಮ್ಗೆ ಗೊತ್ತಿದೆ, ಬಾಬಾ ಸಾಹೇಬರ ಕಥೆ ನಮ್ಗೆ ಗೊತ್ತಿರಲಿಲ್ಲ. ತುಂಬ ಭಿನ್ನವಾಗಿರುವಂಥ ಬಾಬಾ ಸಾಹೇಬರದ್ದು ಇನ್ನೂ ಭಿನ್ನತೆ ಭಾಳ ಕಂಡು ಬರುತ್ತೆ ನಿಮಗೆ. ಇಲ್ಲಿ ಏನಾಗುತ್ತೆ, ಒಬ್ಬ ಮುದುಕನ್ನು ನೋಡ್ತಾನೆ. ಮುದುಕನ್ನು ನೋಡಿದ ತಕ್ಷಣ ಇವನು ಕೇಳ್ತಾನೆ, ಏನಾಗಿದೆ ಇವನಿಗೆ, ಏನು ಪ್ರಾಬ್ಲಮ್ ಇವನು, ಯಾಕೆ ಹಿಂಗಾಗ್ಬಿಟ್ಟಿದ್ದಾನೆ? ಹೇಳ್ತಾನೆ, ಪ್ರಾಬ್ಲಮ್ ಏನೂ ಇಲ್ಲ, ಪ್ರತಿಯೊಬ್ಬರಿಗೂ ಹಿಂಗಾಗ್ತಾರೆ ಅಂತಂದಾಗ. ಹೌದಾ, ಪ್ರತಿಯೊಬ್ಬರೂ ಮುದುಕರಾಗ್ತಾರ, ಎಲ್ಲರೂ ಈ ವೃದ್ಧಾವಸ್ಥೆಗೆ ಬರ್ತಾರಾ ಅಂತ ಅವನು ಭಾಳ ಬೇಸರಗೊಂಡು, ನಂಗೆ ಇನ್ನೇನು ನೋಡೋ ಆಸೆ ಇಲ್ಲ, ಬಾ ವಾಪಸ್ ಹೋಗೋಣ ಅಂತ ವಾಪಸ್ ಹೋಗ್ಬಿಡ್ತಾನೆ. ಇನ್ನು ಸ್ವಲ್ಪ ದಿನ ಆದಮೇಲೆ ಈ ಪೂರ್ವದ್ವಾರದಿಂದ ಹೋದರೆ ತಾನೇ ಮುದುಕ ಕಾಣೋದು, ಬೇಡ ಅಂತ ದಕ್ಷಿಣ ದ್ವಾರ ಸೆಲೆಕ್ಟ್ ಮಾಡ್ತಾರೆ. ದಕ್ಷಿಣ ದ್ವಾರಕ್ಕೆ ಹೋದರೆ ಮುದುಕ ಕಾಣಲ್ಲ, ವ್ಯಾಧಿಗ್ರಸ್ತನಾಗಿರೋ ಒಬ್ಬ ವ್ಯಕ್ತಿ ಅಡ್ಡ ಬರ್ತಾನೆ. ಇನ್ನು ನೋಡ್ತಾನೆ, ಇವಂದೇನು ಪ್ರಾಬ್ಲಮ್ಮು? ಏನು ಹೇಳ್ತಾನೆ, ವ್ಯಾಧಿಗ್ರಸ್ತ ಅಂತಂದರೆ ಈ ಥರ ಕಾಯಿಲೆ ಬರುತ್ತೆ, ರೋಗಿಷ್ಠರಾಗ್ತಾರೆ ಅಂದರೆ ಎಲ್ಲರೂ ಆಗ್ತಾರ ಹಿಂಗೆ? ಎಲ್ಲರೂ ಆಗಲೇಬೇಕು, ನಾನೂ ಆಗ್ತೀನ? ಹೌದು, ಖಂಡಿತವಾಗಿಯೋ. ಇನ್ನು ಗಾಬರಿ ಆಗುತ್ತೆ, ಏನಿದು, ಚಲ್ ವಾಪಸ್ ಹೋಗೋಣ, ಬೇಡ ನನಗೆ ಅಂತ. ಇನ್ನು ಸ್ವಲ್ಪ ದಿನ ಕಳೆಯುತ್ತೆ, ಈ ಎರಡೂ ಡೋರ್ ಬೇಡ ಅಂತ ಪಶ್ಚಿಮದ ದ್ವಾರಕ್ಕೆ ಹೋಗ್ತಾರೆ. ಸ್ವಲ್ಪ ದೂರ ಹೋದ ತಕ್ಷಣ ಒಂದು ಹೆಣವೇ ಅಡ್ಡ ಬಂದ್ಬಿಡುತ್ತೆ. ಒಂದು ಇವನಿಗೆ ಏನಾಗಿದೆ, ಯಾಕೆ ಜನ ಹಿಂಗಿದ್ದಾರೆ, ಯಾಕೆ ಕಣ್ಣೀರು ಇಡ್ತಿದ್ದಾರೆ, ಏನಾಯಿತು ಅಂತ ಕೇಳಿದರೆ ಅವನು ಇಹಲೋಕದ ವ್ಯಾಪಾರ ಮುಗಿಸ್ ಹೊರಟ. ಅಂದರೆ ಪ್ರತಿಯೊಬ್ಬರು ಹೋಗಬೇಕಾ? ಹೌದು, ಪ್ರತಿಯೊಬ್ಬರು ಹೋಗಬೇಕು. ನನಗೆ ಸಿಕ್ಕಾಪಟ್ಟೆ ಗೊಂದಲ ಆಗ್ಬಿಡ್ತು, ಡಿಸ್ಟರ್ಬ್ ಆಗ್ಬಿಟ್ಟ ಸಿದ್ಧಾರ್ಥ ವಾಪಸ್ ಬಂದ. ಲಲಿತ ವಿಸ್ತಾರದಲ್ಲಿ ಏನು ಹೇಳ್ತಾರೆ ಅಂತಂದರೆ, ದೇವತೆಗಳೇ ಇವನ್ನೆಲ್ಲ ಅರೇಂಜ್ ಮಾಡಿದ್ದು ಅಂತ. ಒಂದು ದೇವರು ಸತ್ತವನ ಥರ, ಒಂದು ದೇವರು ವೃದ್ಧನ ಥರ, ಆ ಥರದ ರೂಪ ಧರಿಸಿ ಅವನಿಗೆ ಕಾಣಿಸ್ಕೊಂಡಿದ್ದು ಅಂತ ಲಲಿತ ವಿಸ್ತಾರ ಹೇಳುತ್ತೆ. ಫೈನ್, ನಾನು ಅದರ ಬಗ್ಗೆ ತುಂಬ ಡೀಟೇಲ್ಸ್ ಹೋಗಲ್ಲ. ಕೊನೆಗೆ ವಾಪಸ್ ಬರ್ತಾನೆ. ವಾಪಸ್ ಬಂದು ಏನು ಮಾಡ್ತಾನೆ, ಫೈನಲಿ ಇನ್ನೊಂದು ಸಲ ನೋಡೇ ಬಿಡೋಣ ಅಂತ ಉತ್ತರದ ಭಾಗದಲ್ಲಿ ಹೋಗ್ತಾನೆ. ನಾನು ಇದನ್ನು ಕೇಳಿರಲಿಲ್ಲ, ಇದು ಲಲಿತ ವಿಸ್ತಾರದ್ದು. ಉತ್ತರದ ಭಾಗದಲ್ಲಿ ಹೋಗುವಾಗ ಎದುರಿಗೆ ಒಬ್ಬ ಚೀವರ ವೇಷಧಾರಿ, ಅಂದರೆ ಕಾವಿಯನ್ನು ಧರಿಸ್ಕೊಂಡಿರುವಂಥ ಭಿಕ್ಷುಕ ಸನ್ಯಾಸಿ ಬರ್ತಾನೆ. ಹೇಳ್ತಾನೆ, ಇವನಿಗೇನಾಗಿದೆ? ಹೇಳ್ತಾನೆ, ಈ ಎಲ್ಲರಲ್ಲೂ ಅತ್ಯಂತ ಆನಂದದಿಂದಿರೋನು ಇವನೇ, ಭಿಕ್ಷೆ ಬಿಡ್ತಿರೋನು. ಇವನಿಗೆ ಯಾವುದರ ಚಿಂತೆ ಇಲ್ಲ, ಯಾವುದರ ಗೊಡವೆ ಇಲ್ಲ, ಎಲ್ಲರಿಂದಲೂ ಮುಕ್ತವಾಗಿ ಹೋಗಿದ್ದಾನೆ ಎಂದಾಗ ಬುದ್ಧ ಹೇಳ್ತಾನೆ, ಅಥವಾ ಸಿದ್ಧಾರ್ಥ ಬೋಧಿಸತ್ವ ಹೇಳ್ತಾನೆ, ನನಗೆ ಇವನೇ ಇಷ್ಟ ಆದ, ಬಾ ವಾಪಸ್ ಹೋಗೋಣ ಅಂತ. ವಾಪಸ್ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದು ಸನ್ಯಾಸವೇ ಶ್ರೇಷ್ಠ ಅಂತ ಅವನಿಗೆ ಗೊತ್ತಾಗುತ್ತೆ, ಇದೇ ನನಗೆ ಸೂಕ್ತವಾದ ಮಾರ್ಗ ಅಂತ. ಮನೆಗೆ ಬಂದ ನಂತರ ಗಂಡ ಹೆಂಡತಿ ಜೊತೆಯಲ್ಲೇ ಮಲಗಿರ್ತಾರೆ. ಇದ್ದಕ್ಕಿದ್ದಂತೆ ರಾತ್ರಿ ಗಾಬರಿಯಿಂದ ಗೋಪ, ಯಶೋಧರ ಆನಂತರದ ಬುದ್ಧಿಸ್ಟ್ ಇದರಲ್ಲಿ, ಆಕೆ ಒಂಥರ ಗಾಬರಿಯಾಗಿ ಎದ್ದು ಕೂತ್ಕೊಳ್ತಾಳೆ. ಯಾಕೆ ಎದ್ದು ಕೂತ್ಕೊಳ್ತಾಳೆ ಅಂದರೆ, ಒಂದು ಕೆಟ್ಟ ಕನಸು ಅವಳಿಗೆ ಅಂತ ಅವಳು ಹೇಳೋದು. ಪ್ರಪಂಚ ಪೂರ್ತಿ ನಡುಗ್ತಾ ಇದೆ, ದಕ್ಷಿಣ ಭಾಗದ ಕೂದಲು ಉದುರು ಹೋಗ್ತಾ ಇದೆ ತನಗೆ, ನಾನು ನಗ್ನಳಾಗ್ಬಿಟ್ಟಿದ್ದೀನಿ, ಮಂಚದ 4 ಕಾಲು ಮುರಿದು ಸಿದ್ಧಾರ್ಥ ಕೆಳಗೆ ಬಿದ್ದುಬಿಟ್ಟಿದ್ದಾನೆ, ಅವನು ಕೆಳಗೆ ಹೋಗಿ ನೆಲದ ಮೇಲೆ ಬಿದ್ದಿದ್ದಾನೆ, ಉರುಳು ಹೋಗಿದ್ದಾನೆ. ಕಪಿಲ ವಸ್ತುವಿನ ತೇಜವೆಲ್ಲ, ಕಪಿಲ ವಸ್ತು ಅಂದರೆ ಅವನು ಇದ್ದಂಥ ಊರು, ಇಡೀ ತೇಜ ಕರಗೋಗ್ಬಿಟ್ಟಿದೆ, ನಂಗೆ ತುಂಬ ಗಾಬರಿ ಆಗಿಬಿಟ್ಟಿದೆ ಅಂತಂದಾಗ ಬೋಧಿಸತ್ವ ಪಕ್ಕದಲ್ಲಿ ಕೂತು ನೇವರಿಸಿ ಸಮಾಧಾನ ಮಾಡ್ತಾ, ಎಂಥ ಒಳ್ಳೆ ಕನಸು ನೋಡಿದೀಯಾ, ಏನು ಒಳ್ಳೆದಿದೆ ಇದರಲ್ಲಿ, ಯಾವುದೂ ಒಳ್ಳೆಯದಲ್ಲ. ಆದರೆ ಅವನು ಎಷ್ಟು ಚೆನ್ನಾಗಿ ಅದನ್ನು ವಿಶ್ಲೇಷಣೆ ಮಾಡ್ತಾರೆ ಆ ಕೃತಿಯಲ್ಲಿ ಅಂತಂದರೆ, ನೀನು ನಗ್ನಳಾಗಿದ್ದೀಯಾ ಅಂತಂದರೆ ಅರ್ಥ ಏನು ಗೊತ್ತೇನು, ಆದಷ್ಟು ಬೇಗ ಪುರುಷ ಶರೀರವನ್ನು ಪಡ್ಕೊಳ್ತೀಯ ನೀನು ಅಂತ ಅರ್ಥ ಕನಸಿನಲ್ಲಿ ಬಂದಿರೋದು. ಎರಡನೇದು, ನಾನು 4 ಕಾಲುಗಳು ಮುರಿದ ಮಂಚದಿಂದ ಭೂಮಿಯ ಮೇಲೆ ಹೋಗಿಬಿದ್ದೆ ಅಂತಂದರೆ ಅರ್ಥ ಏನು, 4 ಪ್ರವಾಹ ದಾಟಿ 3 ಲೋಕದ ಏಕಚಕ್ರಾಧಿಪತ್ಯವನ್ನು ನಾನು ವಹಿಸಿರೋದನ್ನು ನೀನು ನೋಡ್ತೀಯಾ ಅಂತ. ನಿನ್ನ ಮುಕ್ತಾಹಾರ ಹರಿದು ಬಿದ್ದೋಗಿರುವಂಥ ಕನಸು ಕಂಡಿಯಲ್ಲ, ಏನು ಅಂದರೆ ಕ್ಲೇಶಗಳನ್ನೆಲ್ಲ ಭೇದಿಸಿ ಜ್ಞಾನಸೂತ್ರದ ಮೂಲಕ ಉದ್ಧರಿಸುವ ಸಾಮರ್ಥ್ಯ ಪಡ್ಕೊಳ್ತೀಯ ಅಂತ ಅರ್ಥ. ಎಂಥ ಸುಂದರವಾಗಿರುವಂಥ ಕನಸು ಕಂಡಿದ್ದೀಯಾ ಅಂತ.
ಅವನಿಗೂ ಹಾಗೆ ಪಾಸಿಟಿವ್ ಶಕುನಗಳು ಅದಾದ ನಂತರ ಆಗತ್ತೆ. ಆದರೆ ಅವನು ತಂದೆಯ ಒಪ್ಪಿಗೆ ಪಡೆದೇ ಹೋಗಬಾರ್ದು ಅಂತ ನಿಶ್ಚಯಿಸಿ ತಂದೆಯ ಒಪ್ಪಿಗೆ ಪಡೀಲಿಕ್ಕೆ ಹೋಗ್ತಾನೆ. ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಸಂಗತಿ ಇದು. ತಂದೆಯ ಒಪ್ಪಿಗೆ ಪಡ್ಕೊಂಡು ನಾನು ಯಾರನ್ನೂ ಕೇಳದೆ ಅರ್ಧ ರಾತ್ರಿ ಎದ್ದು ಹೋಗಿದ್ದ ಅನ್ನುವಂಥ ಪರಿಕಲ್ಪನೆ ನಾವು ಸಾಧಾರಣವಾಗಿ ಓದಿರುವಂಥ ಕಥನಗಳಲ್ಲಿ. ಆದರೆ ಇಲ್ಲಿ ತಂದೆಯ ಒಪ್ಪಿಗೆ ಪಡ್ಕೊಳ್ತಾನೆ ಅಂತ ಹೇಳ್ತಾರೆ. ಮತ್ತು ಅಲ್ಲಂತೂ ಅಂಬೇಡ್ಕರ್ರಂತೂ ಹೆಂಡತಿ ಒಪ್ಪಿಗೆನೂ ತೊಗೊಂಡ್ಬಿಟ್ಟಿದ್ದ ಅಂತ ಚೆನ್ನಾಗಿ ಅದನ್ನು ಬರೀತಾರೆ. ತಂದೆಯ ಅನುಮತಿ ಪಡ್ಕೊಂಡು ಆತ ಏನು ಮಾಡ್ತಾನೆ, ನನ್ನ ಮಗ ಇವತ್ತು ರಾತ್ರಿ ಹೊರಡ್ತೀನಿ ಅಂತ ಕೇಳ್ಕೊಂಡಿದ್ದಾನೆ. ಪ್ರತಿ ದ್ವಾರದ ಹೊರಗೆಯೂ 505 ಜನ ಪರಮ ಯೋಧರನ್ನು ನಿಲ್ಲಿಸಿದ. ಅವನು ಅವನ ಹಿಂದೆ ಹೋಗಬೇಕು, ಅವನಿಗೆಲ್ಲೂ ತೊಂದರೆ ಆಗದಂತೆ ನೋಡ್ಕೋಬೇಕು ಅಂತ ಎಲ್ಲರೂ ಕಾವಲಿಗೆ ನಿಲ್ಲಿಸಿದ. ಮತ್ತು ಅವನ ಅಭಿನಿಷ್ಕ್ರಮಣ ಅಂತ ಏನು ಕರೀತಾರೋ ಅದಕ್ಕೆ ರಾತ್ರಿ ಇಡೀ ಸಂಗೀತ ನೃತ್ಯ ನಡಿಬೇಕು. ಇವತ್ತು ಕಪಿಲ ವಸ್ತುವಿನಲ್ಲಿ ಯಾರೂ ಮಲಗುವಂತಿಲ್ಲ, ನನ್ನ ಮಗ ಎದ್ದು ಹೋಗಬೇಕಾದ್ರೆ ಅವನ ಜೊತೆ ಎಲ್ಲರೂ ಹೋಗಬೇಕು ಅಂತ ಅವನೆಲ್ಲ ವ್ಯವಸ್ಥೆನ ಮಾಡಿದ. ಆಗ ಬುದ್ಧ ತಂದೆನ ಮಾತು ಮುಗಿಸ್ಕೊಂಡು ಬಂದಾಗ ಅಂತಃಪುರದಲ್ಲಿ ತಂದೆ ನೇಮಿಸಿದ್ದ ಹೆಣ್ಮಕ್ಳಿದ್ರಲ್ಲ, ಎಲ್ಲರೂ ಹೆಂಗೆಂಗೋ ಅಂಗಾತ ಒಬ್ಬರು ಬಿದ್ದುಕೊಂಡಿದ್ರು, ಒಬ್ಬರ ಕಾಲ ಮೇಲೆ ಒಬ್ಬರದ್ದು ಬಿದ್ದಿತ್ತು, ಎಲ್ಲರನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದರಲ್ಲಿ ನನಗೇನು ನೆನಪಾಯಿತು ಅಂತಂದರೆ, ಈ ರಾಮಾಯಣದಲ್ಲಿ ಬರುತ್ತೆ, ಆಂಜನೇಯ ಲಂಕೆಗೆ ಹೋಗ್ತಾನೆ. ಲಂಕೆಗೆ ಹೋಗಿ ಸೀತೆಯನ್ನು ಹುಡುಕ್ಲಿಕ್ಕೆ ಅಂತ ಹೋದಾಗ ಆಗ್ತಾನೆ ರಾತ್ರಿ ಚೆನ್ನಾಗಿ ಕುಡಿದು ಮತ್ತಾಗಿ ಬಿದ್ದುಕೊಂಡಿದ್ದಂಥ ರಾವಣನ ಪಕ್ಕದಲ್ಲಿ ಮಂಡೋದರಿ, ಆನಂತರ ಎಲ್ಲ ಡ್ಯಾನ್ಸರ್ಸು ಒಬ್ಬರ ಕಾಲ ಮೇಲೆ ಒಬ್ಬರು, ಒಬ್ಬರ ಮೈ ಮೇಲೆ ಒಬ್ಬರು ಬಿದ್ದಿರ್ತಾರಲ್ಲ, ಅದನ್ನು ನೋಡಿ ಇದರಲ್ಲಿ ಯಾರಾದರೂ ಸೀತೆ ಇರ್ಬೋದಾ ಅಂತ ಆಂಜನೇಯ ಹುಡುಕ್ತಾನಂತೆ. ಆಮೇಲೆ ಸೀತೆ ಹಿಂಗಿರ್ಲಿಕ್ಕಿಲ್ಲ ಅಂತ ರಾವಣನ ಪಕ್ಕದಲ್ಲಿ ಬಂದು ಇಲ್ಲಿ ಯಾರಾದರೂ ಇರ್ಬೋದಾ ಅಂತ ಹುಡುಕ್ತಾನಂತೆ. ಸೊ ಆ ಥರದ ಇತ್ತಲ್ಲ, ಅದೇ ಥರದ ಒಂದು ಸಣ್ಣ ಸ್ವರೂಪ ಇಲ್ಲಿ ಕಂಡು ಬರುತ್ತೆ. ಇಲ್ಲಿ ಕಂಡುಬಂದು ಸಿದ್ಧಾರ್ಥ ಅಲ್ಲಿ ನಿಂತ್ಕೊಂಡು ಭಿನ್ನ ಭಿನ್ನ ಆಲೋಚನೆ ಮಾಡ್ತಾನೆ. ಹೇಗಿದೆ ಅಂತಂದರೆ ಒಂದೊಂದೇ ರೂಪಕಗಳನ್ನು ಕೊಡ್ತಾ ಹೋಗ್ತಾನೆ. ಪುಟ್ಟದೊಂದು ಮಗು ತಾನೇ ಗಲೀಜು ಮಾಡಿಕೊಂಡು ತಾನೇ ಕಕ್ಕಸ್ಸನ್ನು ಮಾಡಿಕೊಂಡು ಅದರೊಳಗೆ ಒದ್ದಾಡ್ತಾ ಇರುವ ಥರ ಕಾಣ್ತಾ ಇದೆ ನನಗಿದು ಅಂತಾನೆ. ತಮ್ಮ ಬದುಕನ್ನು ಹಾಳು ಮಾಡ್ಕೊಳ್ತಾ ಇರುವಂಥ ಈ ಜನರ ಕುರಿತಂತೆ ವಿಭಿನ್ನವಾಗಿ ನೋಡ್ತಾ ಅವನ ಒಳಗಿನ ವೈರಾಗ್ಯ ಹೇಗೆ ಬೆಳೀತಾ ಇದೆ ಅಂತ ಕವಿ ತುಂಬ ಸುಂದರವಾಗಿ ಅಲ್ಲಿ ವರ್ಣಿಸ್ತಾ ಹೋಗ್ತಾನೆ. ಅದಾದಮೇಲೆ ಅವನೇನು ಮಾಡ್ತಾನೆ, ಛಂದಕ ಮತ್ತು ಕಂಟಕಾಶ್ವ ಎರಡನ್ನೂ ಕರೆದು ನಾನು ಹೊರಡ್ತೀನಿ ಅಂತ ಹೋಗಬೇಕಾದಾಗ ಚೆನ್ನಾಗಿದೆ ಅದು, ಅಧಿದೇವತೆ ಎದುರಿಗೆ ಬರ್ತಾಳೆ, ಕಪಿಲ ವಸ್ತುವಿನದ್ದು ಎದುರಿಗೆ ಬಂದು ಹೇಳ್ತಾಳೆ, ನೀನು ಹೋಗ್ತೀಯಾ ಅಂತಂದರೆ ನನಗೂ ಕಳೆಗುಂದುವಂತಾಗ್ಬಿಟ್ಟಿದೆ, ನನಗೂ ಬಹಳ ಬೇಸರ ಆಗುತ್ತೆ ಅಂತ ಆಕೆ ಕೇಳ್ಕೊಳ್ತಾಳೆ ಅಂತ. ಆನಂತರ ಇಂದ್ರನ ಪ್ರಭಾವದಿಂದಾಗಿ ಗೇಟಿನ ಹೊರಗಡೆ ಕಾಯ್ತಿರೋರೆಲ್ಲ ನಿದ್ದೆಗೆ ಹೋಗ್ತಾರೆ. ಎಲ್ಲರೂ ತಂಪಾಡಿಗೆ ತಾವು ಇವನು ತನ್ನ ಕುದುರೆಯನ್ನು ಮತ್ತು ಛಂದಕನನ್ನು ಕರ್ಕೊಂಡು ಹೋಗ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ ಛಂದಕನನ್ನು ವಾಪಸ್ ಕಳಿಸ್ಕೊಟ್ಟ ನಂತರ ತನ್ನ ಕೂದಲು ಏನಿತ್ತೋ, ಈ ಕೂದಲು ನನಗೆ ಅಡ್ಡ ಆಗುತ್ತೆ ಅಂತ ಆ ಕೂದಲನ್ನು ಕತ್ತರಿಸಿ ಬಿಸಾಕ್ತಾನೆ. ಆನಂತರ ತನ್ನ ಬಟ್ಟೆಯನ್ನು ತೆಗೆದು ಎದುರಿಗೆ ಬರ್ತಾ ಇದ್ದ ಒಬ್ಬನಿಗೆ ತನ್ನ ರೇಷ್ಮೆ ಬಟ್ಟೆಯನ್ನು ಕೊಟ್ಟು ಅವನ ಕಾವಿ ಬಟ್ಟೆಯನ್ನು ತಾನು ಉಟ್ಕೊಂಡು ಅವನು ಪರಿಪೂರ್ಣ ವಿರಾಗಿಯಾಗ್ತಾನೆ. ಅದು ಲಲಿತ ವಿಸ್ತಾರದಲ್ಲಿ. ಇಲ್ಲಿ ಸ್ವಲ್ಪ ಕಥೆ ಡೈವರ್ಟ್ ಆಗುತ್ತೆ. ಬಹುಶಃ ಈ ಕಥೆ ನಮ್ಮಲ್ಲಿ ಬಹುತೇಕರಿಗೆ ಕೇಳಿರಲಿಕ್ಕಿಲ್ಲ. ಬಾಬಾ ಸಾಹೇಬರು ಹೇಳುವಂಥ ಕಥೆ. ನಾವು ಇವಾಗಲೂ ಕೂಡ ಬುದ್ಧನ ಕುರಿತಂತೆ ಹೇಳಬೇಕಾದ್ರೆ ಇದೇ ಕಥೆನ ಹೇಳೋದು, ಈಗೇನು ಹೇಳಿದ್ನೋ ಅಷ್ಟೇ. ಆ ಕಥೆಯಲ್ಲಿ ಸ್ವಲ್ಪ ಚೇಂಜ್ ಏನು ಅಂತಂದರೆ, ಅವನು ಬುದ್ಧ ರಾತ್ರಿ ಯಾರಿಗೂ ಗೊತ್ತಾಗದಂತೆ ಎದ್ದು ಹೋಗ್ಬಿಟ್ಟ, ಏನೂ ಗೊತ್ತಾಗಲಿಲ್ಲ ಅನ್ನೋ ಪರಿಕಲ್ಪನೆ ಸ್ವಲ್ಪ ಬದಲಾವಣೆ ಅಷ್ಟೇ. ಅಂಬೇಡ್ಕರ್ರ ಕಥೆ ಡೈವರ್ಟ್ ಹೆಂಗಾಗತ್ತೆ ಅಂತಂದರೆ, ಶಾಕ್ಯರ ಇದು ಅಂಬೇಡ್ಕರ್ದು, ಇವರು ಬುದ್ಧನದ್ದು ಶಾಕ್ಯರ ರಾಜ್ಯ. ಈ ಶಾಕ್ಯರ ರಾಜ್ಯದಲ್ಲಿ ಒಂದು ರೂಲ್ ಏನಿತ್ತು ಅಂತಂದರೆ, 20 ವರ್ಷ ದಾಟಿದ ಪ್ರತಿಯೊಬ್ಬರೂ ಕೂಡ ಶಾಕ್ಯ ಸಂಘದ ಸದಸ್ಯರಾಗಬೇಕಾಗಿತ್ತು. ಒಂದು ರೀತಿ ನಂಗೆ ಅನ್ಸುತ್ತೆ ಮಿಲಿಟ್ರಿ ಟ್ರೈನಿಂಗ್ ಇದ್ದಂಗೆ, ಕಂಪಲ್ಸರಿ ಮಿಲಿಟ್ರಿ ಟ್ರೈನಿಂಗ್ ಇದ್ದಂಗೆ. 20 ವರ್ಷ ಆಗಿದ ತಕ್ಷಣ ಈಗ ಸಿದ್ಧಾರ್ಥ ಹೋಗಿ ಹೇಳ್ತಾನೆ, ನಾನು ಶಾಕ್ಯ ಸಂಘದ ಸದಸ್ಯನಾಗಬೇಕು ಅಂತ. ಸಂಘ ಒಂದು ವಿಶೇಷವಾದ ಅಧಿವೇಶನವನ್ನು ಕರೆದು ನಮಗೆ ಶುದ್ಧೋಧನನ ಮಗ ಸಂಘದ ಸದಸ್ಯನಾಗಬೇಕು ಅಂತಿದ್ದಾನೆ, ಎಲ್ರಿಗೂ ಒಪ್ಪಿಗೆನಾ? ಎಲ್ಲರೂ ಒಪ್ಪಿಗೆ ಅಂತೆಲ್ಲ ಹೇಳಿದ ನಂತರ ಅವನನ್ನು ಸಂಘದ ಸದಸ್ಯರು ಮಾಡ್ಕೊಳ್ತಾರೆ. ಸದಸ್ಯರಾದ ಕೆಲವೇ ದಿನದಲ್ಲಿ ಪಕ್ಕದ ಕೋಲಿಯ ಜನಾಂಗದವರೊಂದಿಗೆ ಒಂದು ಕಿತ್ತಾಟ ಶುರುವಾಗುತ್ತೆ. ಈ ಕಿತ್ತಾಟ ಕಂಪ್ಲೀಟ್ ಮಾಡಬೇಕು. ಯಾಕೆ ಅಂದರೆ ಒಂದು ನದಿಯ ನೀರಿಗೋಸ್ಕರ ಕಿತ್ತಾಟ. ಈ ಕಿತ್ತಾಟ ಮುಗಿಸಬೇಕು ಅಂತಂದರೆ ಒಂದು ಯುದ್ಧ ಮಾಡಬೇಕು, ಕೋಲಿಯರನ್ನ ಸಮೂಲ ನಾಶ ಮಾಡಬೇಕು, ಆಗಲೇ ಶಾಕ್ಯರಿಗೆ ಸಂತೋಷ ಹುಟ್ಟೋದು ಅಂತ ಯಾವಾಗ ಹೇಳ್ತಾರೋ ಆಗ ಸಿದ್ಧಾರ್ಥ ಎದ್ದು ನಿಂತ್ಕೊಂಡು, ಇದಕ್ಕೆ ನನ್ನ ಸಹಮತಿ ಇಲ್ಲ, ಯುದ್ಧದಿಂದ ಸಮಸ್ಯೆಗೆ ಪರಿಹಾರ ಇಲ್ಲ. ಈಗ ನೀವು ಅವನನ್ನು ಕೊಲ್ತೀರಾ, ನಿಮ್ಮನ್ನು ಕೊಲ್ಲಲಿಕ್ಕೆ ಮತ್ತೊಬ್ಬ ಹುಟ್ಟುತ್ತಾನೆ. ಹೀಗಾಗಿ ಯುದ್ಧದಿಂದ ಸೊಲ್ಯೂಷನ್ ಸಿಗೋದಿಲ್ಲ. ನೀವು ಅವನನ್ನು ಲೂಟಿ ಮಾಡಿದರೆ ನಿಮ್ಮನ್ನು ಲೂಟಿ ಮಾಡಲಿಕ್ಕೆ ಮತ್ತೊಬ್ಬ ಹುಟ್ಟುತ್ತಾನೆ. ಸತ್ಯ ಕೂಡ ಅದು. ಯುರೋಪ್ನವ್ರು ನಮ್ಮನ್ನು ಲೂಟಿ ಮಾಡಿದರು, ಏನಿದ್ದಾರೆ ಇವತ್ತು? ಏನೂ ಇಲ್ಲ. ಅವ್ರನ್ನಾಗಲೇ ಹಿಂದಕ್ಕೆ ಮುಂದಕ್ಕೆ ಹೋಗಿದ್ದಾಯ್ತು. ನಾವು ಯಾರು ನಮ್ಮನ್ನು ನಾಶ ಮಾಡಬೇಕು ಅಂತ ಪ್ರಯತ್ನ ಪಟ್ಟರೋ ಎಲ್ಲಿದ್ದಾರೆ? ತುರ್ಕರು, ಏನಿದ್ದಾರೆ? ಅರಬ್ರು.
ತುಂಬ ಮೆರಿತಿರ್ಬೋದಷ್ಟೇ, ಇವತ್ತಿನ ಸ್ಥಿತಿಗತಿ ಏನವರದ್ದು? ಜಗತ್ತಿಗೆಲ್ಲ ನಿರಾಶ್ರಿತರಾಗಿ ಹೋಗುವಂಥ ಜನಾಂಗವನ್ನು ಸೃಷ್ಟಿಸಿಬಿಟ್ರು ಅವರು. ನೀವು ದ್ವೇಷದಿಂದ ದ್ವೇಷವನ್ನೇ ಹುಟ್ಟು ಹಾಕ್ಬೋದು. ಇದನ್ನು ಅವತ್ತು ಸಿದ್ಧಾರ್ಥ ಅಲ್ಲಿ ನಿಂತ್ಕೊಂಡು ಹೇಳ್ದ. ಅದು ಹೇಳಿದಾಗ ಅನೇಕರು ಅದನ್ನು ವಿರೋಧಿಸಿದ್ರು. ಸೇನಾ ನಾಯಕ ಅಂತೂ ತುಂಬ ಕೆಟ್ಟದಾಗಿ ವಿರೋಧಿಸಿದ, ಹಿಂಗೆ ಮಾಡಿದ್ರೆ ಸಾಧ್ಯ ಆಗೋದಿಲ್ಲ ಅಂತೆಲ್ಲ ಹೇಳಿ ಕೊನೆಗೆ ನೀನು ಈ ಥರದ ದೇಶ ವಿರೋಧಿ ಚಿಂತನೆ ಮಾಡ್ತಾ ಇರೋದ್ರಿಂದ ನಿಂಗೆ ಶಿಕ್ಷೆ ಕೊಡಬೇಕು. ಬಟ್ ದ ಪ್ರಾಬ್ಲಮ್ ಈಸ್, ನಮಗೆ ಅಧಿಕಾರ ಇಲ್ಲ ನಿನ್ನನ್ನು ಗಡೀಪಾರು ಮಾಡೋದಕ್ಕೆ, ನೇಣಿಗೆ ಹಾಕೋಕ್ಕೆ. ಸಿದ್ಧಾರ್ಥನಿಗೆ ನಮಗೆ ಅಧಿಕಾರ ಇಲ್ಲ, ಕೋಸಲದ ರಾಜ ನಮ್ಗೆ ಶಿಕ್ಷೆ ಕೊಡ್ತಾನೆ, ಏನು ಮಾಡೋದು ಅಂತಂದಾಗ ಆಗ ಸಿದ್ಧಾರ್ಥ ಬಂದು ಹೇಳ್ತಾನೆ, ಆಯಿತು, ನೀವು ನನಗೆ ಶಿಕ್ಷೆ ಕೊಡಬೇಕು ಅಂತ ನನ್ನ ಫ್ಯಾಮಿಲಿಗೆ ಏನು ತೊಂದರೆ ಮಾಡಬೇಡಿ. ಓನ್ಲಿ ಥಿಂಗ್ ಐ ಕ್ಯಾನ್ ಡೂ ಇಸ್, ನಾನು ಗಡೀಪಾರು ನೀವು ಮಾಡಬೇಕು ಅಂತಿದ್ದೀರಲ್ಲ, ಸ್ವಯಂ ಗಡೀಪಾರಿನ ಶಿಕ್ಷೆ ತೆಗೆದುಕೊಳ್ತೀನಿ, ನಾನು ಈ ರಾಜ್ಯವನ್ನೇ ಬಿಟ್ಟು ಹೋಗ್ತೀನಿ ಅಂತ ಅವನು ಪ್ರಾಮಿಸ್ ಮಾಡಿದ ಅಂತ. ಹಂಗೆ ಪ್ರಾಮಿಸ್ ಮಾಡಿದವನು ನೇರವಾಗಿ ಮನೆಗೆ ಬರ್ತಾನೆ. ಮನೆಗೆ ಬಂದು ಅಪ್ಪನಿಗೆ ಹೇಳ್ದ. ಅಪ್ಪ ಗಾಬರಿ ಆಗಿಬಿಟ್ರು, ಯಾಕೆ ಹಿಂಗೆ ಅಂತ. ಸ್ವಲ್ಪ ದಿನ ವೆಯ್ಟ್ ಮಾಡು, ಅವ್ರದ್ದು ಚಿಂತನೆಗಳು ಬದಲಾಗ್ಬೋದು, ಅಲ್ಲಿವರೆಗೂ ವೆಯ್ಟ್ ಮಾಡು ಅಂದರೆ ಕೇಳಲಿಲ್ಲ. ಹೆಂಡ್ತಿಗೆ ಹೋಗಿ ಹೇಳ್ದ. ಹೆಂಡತಿ ಆಗಿ ಹೇಳಿದ್ಲಂತೆ, ಇದು ಬಾಬಾ ಸಾಹೇಬರು ಹೇಳೋದು ಅವರ ಬುದ್ಧ ಮತ್ತು ಧಮ್ಮದಲ್ಲಿ. ಹೆಂಡತಿ ಹೇಳಿದ್ಲಂತೆ, ನಿಮ್ಮ ಡಿಸಿಷನ್ ಪರ್ಫೆಕ್ಟ್ ಆಗಿದೆ, ನನಗೂ ನಿಮ್ಮ ಜೊತೆ ಬರಬೇಕು ಅಂತ ಮನಸ್ಸಿದೆ, ಆದರೆ ಪ್ರಾಬ್ಲಮ್ ಏನು ಅಂತಂದರೆ ಮಗುನ ನೋಡ್ಕೊಳ್ಬೇಕಾಗಿದೆ, ಅದಕ್ಕೋಸ್ಕರ ಇಲ್ಲಿರ್ತೀನಿ ನಾನು, ನೀವು ಹೊರಡ್ಬೋದು ಅಂತ. ಅಂದರೆ ಹೆಂಡತಿ ಹೇಳಿ ಕಳಿಸಿದ್ಲು ಅನ್ನೋದು ಅಲ್ಲಿ ಹೇಳ್ತಾರೆ. ಚಂದಕ ಅಂತ ಯಾರು ಹೇಳಿದಾರೋ ಚನ್ನ ಸ್ವರೂಪದಲ್ಲಿ ಕಂಠಕಾಶ್ವ ಕಂಥಕ ಅದನ್ನು ತಗೊಂಡು ಬುದ್ಧ ಹೊರಟುಬಿಡ್ತಾನೆ ಅಂತ ಹೇಳ್ತಾರೆ. ಅಂಬೇಡ್ಕರ್ ಮುಂದುವರೆದು ಹೇಳ್ತಾರೆ, ಮಗಧದ ರಾಜಧಾನಿಗೆ ಬುದ್ಧ ಹೋಗ್ತಾನೆ, ರಾಜಗೃಹಕ್ಕೆ ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ಬಿಂಬಸಾರನ ರಾಜನನ್ನು ಭೇಟಿ ಮಾಡ್ತಾನೆ. ರಾಜನೇ ಬಂದು ಇವನನ್ನು ಭೇಟಿ ಮಾಡಿ, ನೀನು ಇಂಥ ರಾಜನ ಮಗ, ನನಗೆ ಅವ್ನು ಕ್ಲೋಸ್ ಫ್ರೆಂಡು, ಒಂದು ಕೆಲಸ ಮಾಡು, ನೀನು ಬಂದು ನಮ್ಮ ರಾಜ್ಯವನ್ನು ನೀನೇ ನೋಡ್ಕೊಂಡು ನನ್ನ ರಾಜ್ಯದ ಅರ್ಧ ಭಾಗವನ್ನು ಕೊಡ್ತೀನಿ, ನಿಮ್ಮ ಅಪ್ಪನೂ ಏನು ಬೇಜಾರು ಮಾಡ್ಕೊಳ್ಳಲ್ಲ, ನಿನ್ನಂತೂ ನಿಂಗೆ ಬಂದರೆ ಹೆಂಗಪ್ಪ? ಬುದ್ಧ ಹೇಳ್ತಾನೆ, ಇಲ್ಲ, ನಾನು ಬಂದಿದ್ದು ಬೇರೆ ಕಾರಣಕ್ಕೋಸ್ಕರ, ದುಃಖ ನಿವೃತ್ತಿಗೋಸ್ಕರ ಬಂದಿದ್ದೀನಿ, ಅಲ್ಲಿವರೆಗೂ ನಾನು ವಾಪಸ್ ಹೋಗೋದಿಲ್ಲ ಅಂತ ಬುದ್ಧ ಹೇಳ್ತಾನೆ. ಜೊತೆಯಲ್ಲಿ ಅವನ ಆನಂತರ ಭೃಗು ಮುನಿಗಳ ಬಳಿ ಹೋಗ್ತಾನೆ, ಸಾಧನೆಯ ಕುರಿತಂತ ತಿಳ್ಕೊಳ್ತಾನೆ. ಸಾಂಖ್ಯ ಶಿಕ್ಷಣಕ್ಕಾಗಿ ವೈಶಾಲಿಯ ಆರಾಡ ಕಲಾಮನ ಬಳಿಗೆ ಹೋಗ್ತಾನೆ, ಉದ್ದಕ ರಾಮಪುತ್ತನ ಬಳಿಗೆ ಹೋಗ್ತಾನೆ, ಪ್ರಾಣಾಯಾಮದ ಅಭ್ಯಾಸ ಮಾಡ್ತಾನೆ. ಗಯಾಕ್ ಅದೆಲ್ಲವೂ ಆದ ನಂತರವೂ ಕೂಡ ತೃಪ್ತಿ ಸಿಗ್ತಾ ಇಲ್ಲ ಅಂತಾದಾಗ ಗಯಾಕ್ ಹೋಗಿ 6 ವರ್ಷ ಕಠಿಣ ತಪಸ್ಸು ಮಾಡ್ತಾನೆ. ಇದು ಬರೀ ತಪಸ್ಸು ಅಂತ ಇದರಲ್ಲಿದೆ, ಆದರೆ ಲಲಿತ ವಿಸ್ತಾರದಲ್ಲಿ ತಪಸ್ಸನ್ನು ತುಂಬ ವಿಸ್ತಾರವಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಬುದ್ಧನ ಕಠಿಣ ತಪಸ್ಸು ಹೆಂಗಿತ್ತು ಅಂತ. ಬುದ್ಧ ವಾಸ್ ನಾಟ್ ಎನ್ ಆರ್ಡಿನರಿ ಮ್ಯಾನ್. ಅದಕ್ಕೆ ಬುದ್ಧನನ್ನು ಕಂಡಾಗ, ಅವನ ತಪಸ್ಸಿನ ಚಿತ್ರವನ್ನು ನೋಡುವಾಗ, ಅವನ ಧ್ಯಾನಸ್ಥನಾಗಿರುವ ಚಿತ್ರವನ್ನು ಕಂಡಾಗ ಧ್ಯಾನದ ಭಾವ ಉದಿಸತ್ತೆ ಅನ್ನುವಂಥದ್ದು ಹೇಳ್ತಾರೆ. ಅಷ್ಟು ಕಠಿಣ ತಪಸ್ಸು ಅವನು ಮಾಡಿದ್ದು. ಹೇಗಿತ್ತು ಅಂತ ಲಲಿತ ವಿಸ್ತಾರ ಹೇಳುತ್ತೆ. ಅವನು ತಪಸ್ಸು ಮಾಡ್ತಾ ಇರಬೇಕಾದಾಗ ಅವನಿಗೆ ಧ್ಯಾನ ಮಾಡ್ತಿರುವಾಗ ಅನ್ನಿಸ್ತಂತೆ, ಊಟ ಜಾಸ್ತಿ ಮಾಡ್ತಿದ್ದೀನಿ ಅಂತ. ಊಟ ಕಡಿಮೆ ಮಾಡಬೇಕು ಅಂತ ಡ್ರಾಸ್ಟಿಕಲಿ ಡೌನ್ ಮಾಡ್ದ. ಎಷ್ಟು ಡೌನ್ ಮಾಡ್ದ ಅಂತಂದರೆ, ಪ್ರತಿನಿತ್ಯ 1 ಬೋರೆ ಹಣ್ಣಿನಷ್ಟು ಗಾತ್ರದ್ದು ಮಾತ್ರ ಊಟ ಮಾಡ್ತಿದ್ದಂತೆ, ಬೋರೆ ಹಣ್ಣು. ಅದಾದಮೇಲೆ ಸ್ವಲ್ಪ ದಿನ ಕಳೆದ ಮೇಲೆ ಇನ್ನೂ ಧ್ಯಾನದಲ್ಲಿ ಸ್ಥಿರನಾಗ್ತಾ ಇಲ್ಲ ಅಂತ ಗೊತ್ತಾದಾಗ ಬೋರೆ ಹಣ್ಣು ಜಾಸ್ತಿ ಆಯಿತು ಅಂತ ಅನ್ನಿಸ್ತವನಿಗೆ. 1 ಅಕ್ಕಿಯ ಕಾಳಿನಷ್ಟು ಪರ್ ಡೇ ಊಟ ಆದರೂ ಯಾಕೆ ಮಾಡಬೇಕು? ಅಕ್ಕಿಯ ಕಾಳು ಜಾಸ್ತಿ ಆಯಿತು ಅಂತ ಅನ್ನಿಸಿದಾಗ 1 ಎಳ್ಳಿನ ಕಾಳಿನಷ್ಟು ಮಾಡಲಿಕ್ಕೆ ಶುರು ಮಾಡಿದ್ದಂತೆ. ಬೋರೆ ಹಣ್ಣಿಂದಿದ್ದಾಗ ಬಾಡಿ ಕೃಶ ಆಯಿತು, ಅಕ್ಕಿಯ ಕಾಳಿನಷ್ಟು ಬಂದಾಗ ಅವನ ದೇಹ ಶುಷ್ಕವಾಗೋಯಿತು, ಏನೂ ಇಲ್ಲ, ನೀರಿನ ಅಂಶವೇ ಇಲ್ಲ ಅದರೊಳಗೆ. ಎಳ್ಳು ಕಾಳಿನಷ್ಟು ಬಂದಾಗ ಅವನ ಛಾಯೆಯೂ ನಾಶವಾಯಿತು ಅಂತ, ಕಾಣದೇ ಇಲ್ಲ, ನೆರಳೇ ಕಾಣದೇ ಇರೋ ಮಟ್ಟಿಗೆ ಬಂದ್ಬಿಟ್ಟ. ಅವನು ಕೊನೆಗೆ ನಿಶ್ಚಯ ಮಾಡಿದ, ಇನ್ನೂ ನನಗೆ ಸಿದ್ಧಿ ಆಗ್ತಾ ಇಲ್ಲ ಅಂತಂದರೆ ನಿರಾಹಾರಿಯಾಗಬೇಕು ಅಂತ ನಿಶ್ಚಯ ಮಾಡಿ ಪೂರ್ಣ ನಿರಾಹಾರಿಯಾಗಿ ತಪಸ್ಸು ಮಾಡಲಿಕ್ಕೆ ಶುರು ಮಾಡ್ದ. ಸಿದ್ಧಾರ್ಥನೇ ಬೋಧಿಸತ್ವನೇ ಹೇಳ್ಕೊಳ್ತಾನೆ, ನನ್ನ ಹೊಟ್ಟೆ ಮುಟ್ಟಿದರೆ ಬೆನ್ನು ಸಿಕ್ತಿತ್ತು ಅಂತ, ಬೆನ್ನು ಮುಟ್ಟಿದರೆ ಹೊಟ್ಟೆ ಗೊತ್ತಾಗ್ತಿತ್ತು ಅಂತ, ಯಾವುದಕ್ಕೂ ಡಿಫ್ರೆನ್ಸ್ ಇರಲಿಲ್ಲ, ಹಂಗಾಗೋಗ್ಬಿಟ್ಟಿದ್ದೆ ಅಂತ. ಅಷ್ಟಾದರೂ ಅಸ್ಫಾನಕ ಧ್ಯಾನ ಅಂತ ಅದೇನು ಧ್ಯಾನ ಮಾಡ್ತಿದ್ನೋ ಆ ಧ್ಯಾನಕ್ಕೆ ಕೂತಾಗ ಅಕ್ಕಪಕ್ಕ ಹೋಗುವಂಥ ಜನರು ಇವನು ಬದುಕಿದಾನೋ ಸತ್ತಿದಾನೋ ಗೊತ್ತಿಲ್ಲದೆ ಅವನ ಮೇಲೆ ಮಣ್ಣು ಎಸೆಯೋದು, ಕಲ್ಲಿಂದ ಹೊಡೆಯೋದು ಎಲ್ಲ ಮಾಡೋರಂತೆ. ಯಾವತ್ತೂ ತನ್ನನ್ನು ತಾನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡದೆ ಹೇಗೋ ಒಂದಿನ ಸಾಯ್ತೀನಿ ಅನ್ನುವಂಥ ಪ್ರಕ್ರಿಯೆ ಇಲ್ಲಿಗೆ ಬಂದಿತ್ತು. ಇದು ಸಾಧನೆಯ ಪ್ರಕ್ರಿಯೆ. ಇಲ್ಲಿ ಲಲಿತ ವಿಸ್ತಾರದಲ್ಲಿ ಮಾರನ ಪ್ರತ್ಯಕ್ಷ ಆಗುವಂಥ ಪರಿಕಲ್ಪನೆ ಇದೆ. ಮಾರ ಅಂದರೆ ಕಾಮ ಪ್ರತ್ಯಕ್ಷನಾಗ್ತಾನೆ. ಕಾಮ ಪ್ರತ್ಯಕ್ಷ ದೇಹದ ಮೂಲಕ ಬಂದು ಇವನಿಗೆ ಹೇಳ್ತಾನೆ, ಯಾಕೆ ಹಿಂಗೆ ಸಾಯ್ತೀಯಾ? ಚೆನ್ನಾಗಿ ಬಳಸಿದಾರ ಪದ, ನಾನು ಸ್ವಲ್ಪ ಕೆಟ್ಟದಾಗಿ ಹೇಳ್ತಿದ್ದೀನಿ ಅಷ್ಟೇ. ಯಾಕೆ ಹಿಂಗೆ ದೇಹತ್ಯಾಗ ಮಾಡ್ತೀಯಾ? ಯಾಕೆ ಹಿಂಗೆ ಜೀವವನ್ನು ಬಿಡ್ತಾ ಇದ್ಯಾ? ಹಿಂಗೆ ಮಾಡ್ಲಿಕ್ಕೆ ಹೋಗಬೇಡ, ನೀನು ನನಗೆ ಸರೆಂಡರ್ ಆಗು, ನಾನು ನಿನ್ನನ್ನು ಇನ್ನೂ ಗಟ್ಟಿ ಮಾಡ್ತೀನಿ ಅಂತ.
ಆಗ ಸಿದ್ಧಾರ್ಥ ಧ್ಯಾನಕ್ಕೆ ಕೂತವನು ಹೇಳ್ತಾನಂತೆ, ಹೇ ಕಾಮ, ಹೇ ಮಾರ, ಕಾಮವೇ ನಿನ್ನ ಮೊದಲನೇ ಸೇನೆ. ಎಷ್ಟು ಚೆನ್ನಾಗಿದೆ ನೋಡಿ, ಇದು ಬಹಳ ಸುಂದರವಾಗಿದೆ. ಇದು ಸಾಧಕನೊಬ್ಬನಿಗೆ ಇದು ಬಹಳ ಶಕ್ತಿ ಕೊಡಬಲ್ಲಂಥ ಮಾತುಗಳು. ಕಾಮವೇ ನಿನ್ನ ಮೊದಲನೇ ಸೇನೆ, ಅರತಿ ನಿನ್ನ ಎರಡನೇ ಸೇನೆ, ಕ್ಷುತ್ ಪಿಪಾಸೆ ಹಸಿವು ಮತ್ತು ತೃಷ್ಣ ಇದು ನಿನ್ನ ಮೂರನೇ ಸೇನೆ, ತೃಷ್ಣೆ ಆಸೆಗಳು ನಿನ್ನ ನಾಲ್ಕನೇ ಸೇನೆ, ಸೋಮಾರಿತನ ನಿನ್ನ ಐದನೇ ಸೇನೆ, ಭೀತಿ ನಿನ್ನ ಆರನೇ ಸೇನೆ, ವಿಚಿಕಿತ್ಸೆ ಅಂತಂದರೆ ಸಂಶಯ ಇದು ನಿನ್ನ ಏಳನೇ ಸೇನೆ, ಕ್ರೋಧ ಕ್ರೌರ್ಯಗಳು ನಿನ್ನ ಎಂಟನೇ ಸೇನೆ. ಇಷ್ಟು ಸೇನೆ ತೆಗೆದುಕೊಂಡು ನೀನು ನನ್ನ ಮೇಲೆ ಬಂದು ನನ್ನ ಒಳಗೆ ಲೋಭ, ವಾಸನೆ, ಮಿಥ್ಯೆ, ಯಶಸ್ಸು, ಆತ್ಮಕರ್ಷ, ಆತ್ಮನಾಶ ಇವನ್ ಮಾಡಬೇಕು ಅಂತಿದೆಯಾ? ಹೆದರ್ಕೋಬೇಡ, ನಾನು ನನ್ನ ಪ್ರಜ್ಞೆಯಿಂದ ನಿನ್ನ ಸೇನೆಯನ್ನು ನುಚ್ಚುನೂರು ಮಾಡ್ತೀನಿ ಅಂತ ಆ ಹಂತದಲ್ಲೂ ಯಾವಾಗ ಹೇಳಿದ್ನೋ ಮಾರ ನಾಚಿಕೆಯಾಗಿ ಅವನು ಬುದ್ಧನನ್ನು ಬಿಟ್ಟು ಹೋದ ಅಂತ. ಆದರೆ ಅಂಬೇಡ್ಕರ್ ಇಷ್ಟು ತರೋದಿಲ್ಲ, ಅವರಿದನ್ನು ಒಪ್ಕೊಳ್ಳಲ್ವಲ್ಲ. ಅದಕ್ಕೆ ಅವರೇನು ಮಾಡ್ತಾರೆ, ಬುದ್ಧನ ಒಳಗೆ, ಸಿದ್ಧಾರ್ಥನ ಒಳಗೆ ಕಾಮನೆಗಳು ಜಾಗೃತವಾಯಿತು. ಸಹಜವಾಗಿ ಆಗುವಂಥ ಕೆಲಸ, ಸಾಧನೆಯಲ್ಲಿ ನಿರತನಾದವನಿಗೆ ದಾರಿ ತಪ್ಪಿಸುವಂಥ ಕಾಮನೆಗಳು ಒಳಗೆ ಹುಟ್ಲಿಕ್ಕೆ ಶುರುವಾಗುತ್ತೆ. ಆ ಕಾಮನೆಯನ್ನು ಸಿದ್ಧಾರ್ಥ ಮೆಟ್ಟಿ ನಿಂತು ಗೆದ್ದ ಅಂತ ಹೇಳುವಂಥ ಪ್ರಯತ್ನವನ್ನು ಅಲ್ಲಿ ಬಾಬಾ ಸಾಹೇಬರು ಮಾಡ್ತಾರೆ. ಸೊ ಇಲ್ಲಿ ಬಾಬಾ ಸಾಹೇಬರು ಮುಂದೇನು ಮಾಡ್ತಾರೆ ಅಂತಂದರೆ, 6 ವರ್ಷ ಈ ತಪಸ್ಸಿನ ನಂತರ ಸಿದ್ಧಾರ್ಥ ಆ ತಪಸ್ಸನ್ನು ಬಿಟ್ಟು ಅವನಿಗೆ ಅನ್ನಿಸ್ತಂತೆ ಈ ಥರ ಮಾಡಿದ್ರೆ ಉಪಯೋಗ ಇಲ್ಲ, ಮಧ್ಯಮ ಮಾರ್ಗಕ್ಕೆ ಬರ್ತೀನಿ, ನಾನು ಪ್ರಸಾದ ಸ್ವೀಕರಿಸ್ತೀನಿ ಅಂತ ನಿಶ್ಚಯ ಮಾಡಿದಾಗ ಸುಜಾತ ಅನ್ನೋ ಹೆಣ್ಣು ಮಗಳು ಕಾಯ್ತಾ ಇದ್ಲು. ಇದಕ್ಕೋಸ್ಕರ ಅದ್ಭುತವಾದ ಪಾಯಸವೊಂದನ್ನು ಮಾಡಿಕೊಂಡು ಬುದ್ಧನಿಗೆ ಸಮರ್ಪಿಸಿದ್ಲು, ಸಿದ್ಧಾರ್ಥನಿಗೆ ಸಮರ್ಪಿಸಿದ್ಲು. ಸಿದ್ಧಾರ್ಥ ಆ ಪಾಯಸವನ್ನು ಕುಡ್ದ. ಹೀಗಾಗಿ ಇವತ್ತಿಗೂ ಕೂಡ ಬುದ್ಧಾನುಯಾಯಿಗಳಲ್ಲಿ ಸುಜಾತ ಅಂದರೆ ಅಪಾರವಾದ ಗೌರವ. ಯಾಕೆ ಅಂದರೆ 6 ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿ ಆಹಾರವನ್ನೇ ಸ್ವೀಕಾರ ಮಾಡದೇ ಇರುವಂಥ ಸಿದ್ಧಾರ್ಥನಿಗೆ ಮೊದಲ ಊಟವನ್ನು ಕೊಟ್ಟವಳು ಸುಜಾತ ಅಂತ. ಮಕ್ಕಳಿಗೆ ಆ ಹೆಸರಿಡೋದಕ್ಕೂ ಭಾಳ ಗೌರವ ಇದೆ. ಅಲ್ಲಿ ಸುಜಾತ ಅಂತ ಇಟ್ಟರು ಅಂತಂದರೆ ಬುದ್ಧನಿಗೆ ಊಟ ಕೊಟ್ಟವಳು ಅಂತ. ಅನಂತರ ದೊಡ್ಡ ಕಥೆ ಅದರಲ್ಲಿ ಬರುತ್ತೆ, ಇದರಲ್ಲೂ ಅದು ಬರುತ್ತೆ. ಬಟ್ ಬಾಬಾ ಸಾಹೇಬರು ಇದನ್ನು ಮಾತ್ರ ನಾನು ಹೇಳ್ತೀನಲ್ಲ, ಎಲ್ಲೆಲ್ಲಿ ನೈತಿಕ ಪ್ರಜ್ಞೆಯ ಅಂಶ ಬರುತ್ತೋ ಬಾಬಾ ಸಾಹೇಬರು ಬಿಡೋದಿಲ್ಲ ಅದನ್ನು ಬಳಸ್ಕೊಳ್ಳೋಕ್ಕೆ, ಚೆನ್ನಾಗಿ ಬಳಸ್ಕೊಳ್ತಾರೆ. ಅವ್ರು ಹೇಳ್ತಾರೆ, ಈ ಮಾರ ಬಂದಾಗ ಹೆಂಗಿತ್ತು ಅಂತಂದರೆ, ಒಂದು ಕೆಂಪು ಬಣ್ಣದ ಕಲ್ಲನ್ನು ಕಾಗೆ ನೋಡಿ ಆಹಾ ಎಷ್ಟು ಒಳ್ಳೆ ಮಾಂಸದ ತುಣುಕು ಬಿದ್ದಿದೆ ಅಂತ ಧಾವಿಸಿ ಬಂದು ಮುತ್ತುತ್ತಂತೆ ಅದಕ್ಕೆ. ಆಮೇಲೆ ಕಲ್ಲು ಅಂತ ಗೊತ್ತಾಗಿ ಬೇಜಾರಿಂದ ಹೋಗುತ್ತಂತೆ. ಹಾಗೆ ಕಾಮನೆಗಳು ನನಗೆ ಒಳ್ಳೆ ಪುರುಷ ಸಿಕ್ಕದ ಅಂತ ಧಾವಿಸಿ ಬಂದು ಮುತ್ಕೊಂಡ್ವಂತೆ, ಹಾಗೆ ವಾಪಸ್ ಹೋಯ್ತಂತೆ, ಇವನೇನು ಉಪಯೋಗಕ್ಕೆ ಬರಲ್ಲ ನನಗೆ ಅಂತ. ಹಾಗೆ ಬಾಬಾ ಸಾಹೇಬರು ಅದರ ಬಗ್ಗೆ ಬರೀತಾರೆ. ಫೈನಲಿ ಬುದ್ಧ ಅದನ್ನೆಲ್ಲ ಬಿಟ್ಟು ಗಯಾಕ್ಕೆ ಹೋದ. ಅಲ್ಲಿ ಒಂದು ಮರದ ಕೆಳಗೆ ಕುಳಿತುಕೊಂಡ ನಂತರ ಅವನು 4 ವಾರಗಳ ಕಾಲ ತಪಸ್ಸಿನಲ್ಲಿದ್ದ. ಆ 4 ವಾರದ ತಪಸ್ಸಿನಲ್ಲಿ ಅವನಿಗಿದ್ದ 2 ಪ್ರಶ್ನೆ. ಇಲ್ಲಿಂದ ಹೋಗುವಾಗ, ಮನೆ ಬಿಟ್ಟು ಹೊರಡುವಾಗಲಿಂದ ಇದ್ದಂಥ 2 ಪ್ರಶ್ನೆಗೆ ಅವನು ಕನಿಷ್ಠ ಪಕ್ಷ 7-8 ವರ್ಷಗಳ ಕಾಲ ಪ್ರಯತ್ನಪಟ್ಟು ಉತ್ತರ ಹುಡುಕ್ತಾ ಇದ್ದ. ಮೊದಲನೇ ಪ್ರಶ್ನೆ, ನೋವು ದುಃಖಕ್ಕೆ ಕಾರಣ ಏನು? 2ನೇ ಪ್ರಶ್ನೆ, ದುಃಖ ಪರಿಹರಿಸೋದು ಹೇಗೆ? ಈ 2ಕ್ಕೂ ಕೂಡ ಅವನಿಗೆ ಅವತ್ತು ಉತ್ತರ ಸಿಕ್ತು. ಜ್ಞಾನೋದಯವಾಯಿತು ಅಂತ ಇದನ್ನು ಹೇಳೋದು ಅಂತ. ಬುದ್ಧನ ಬದುಕು ಇಷ್ಟು ಸುಂದರವಾಗಿದೆ, ಭಾಳ ಚೆಂದ ಇದೆ. ಅಂದರೆ ಪ್ರತಿ ಹಂತದಲ್ಲೂ ಕೂಡ ಒಂದು ನೈತಿಕ ಚೌಕಟ್ಟಿನಲ್ಲಿ ಬುದ್ಧ ತನ್ನನ್ನು ಹೇಗೆ ದುಡಿಸಿಕೊಂಡ ಅನ್ನೋದನ್ನು ನಾವು ಉದ್ದಕ್ಕೂ ನೋಡ್ತಾ ಹೋಗ್ಬೋದು. ಈಗ ಬುದ್ಧನ ಬೋಧನೆಯನ್ನು ಅಂಬೇಡ್ಕರ್ ಹೇಗೆ ನೋಡಿದರು ಅನ್ನೋದು ನೋಡ್ತಾ ಹೋಗಿ. ಮೊದಲನೇದು, ಬುದ್ಧನನ್ನು ಅವರು ಸಂಕಲಿಸಿ ಹೇಳ್ತಾರೆ, ಬುದ್ಧ ಆತ್ಮವನ್ನು ಒಪ್ಪಲಿಲ್ಲ. ಬುದ್ಧ ಭವಚಕ್ರವನ್ನು ನಿವಾರಿಸಿದ. ನಾವು ಹೇಳ್ತೀವಲ್ಲ, ಹುಟ್ತೀವಿ ಬದುಕ್ತೀವಿ ಸಾಯ್ತೀವಿ, ಹುಟ್ತೀವಿ ಬದುಕ್ತೀವಿ ಸಾಯ್ತೀವಿ, ಆತ್ಮವನ್ನು ಸೆಂಟರ್ಡ್ ಆಗಿ ಇಟ್ಕೊಂಡು ನಡೆಯುವಂಥ ಈ ಚಕ್ರವನ್ನು ಬುದ್ಧ ಒಪ್ಪಲಿಲ್ಲ. 3ನೇದು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗ್ತೀಯಾ, ನಾನು ಯಾರು, ಈ ಪ್ರಶ್ನೆಗಳಲ್ಲಿ ಮಗ್ನವಾಗೋದನ್ನು ಬುದ್ಧ ವಿರೋಧಿಸಿದ. ಅಂದರೆ ಅವನ ಲೆಕ್ಕಕ್ಕೆ ಪ್ರಾಬಬ್ಲಿ ಏನು ಅಂತಂದರೆ, ಈ ಬ್ರಾಹ್ಮಣರು ಅನ್ನಿಸ್ಕೊಂಡವರು ಈ ಪ್ರಶ್ನೆಗಳನ್ನು ಕೇಳಿ ಎಲ್ಲರನ್ನೂ ಗುಮ್ರಾಹ ಮಾಡ್ತಾರೆ, ಅಥವಾ ಅವರನ್ನು ಬೇರೆಲ್ಲೂ ಹೋಗದಂತೆ ತಡೆದು ಬಿಡ್ತಾರೆ. ಈ ಪ್ರಶ್ನೆಗಳಿಗೆ ಮೌಲ್ಯ ಇಲ್ಲ, ನೀವು ಯಾರು ಇದಕ್ಕೆ ಹೋಗಬೇಕು ಅಂತಿಲ್ಲ ಅಂತ. ಯಜ್ಞ ಯಾಗಗಳಿಂದ ಮೋಕ್ಷ ಸಿಗುತ್ತೆ ಅನ್ನೋದನ್ನು ಬುದ್ಧ ನಿರಾಕರಿಸಿದ. ವೇದಗಳೇ ಪರಮ ಸತ್ಯ, ಬುದ್ಧ ಒಪ್ಪಲಿಲ್ಲ. ಬುದ್ಧ ಮುಂದುವರೆದು ಏನು ಹೇಳ್ತಾರೆ ಅಂಬೇಡ್ಕರ್ ಬುದ್ಧನ ಕುರಿತಂತೆ ಅಂದರೆ, ವೇದಗಳು ಸತ್ಯವೇನಲ್ಲ, ಅಥವಾ ವೇದದ ಋಷಿಗಳೆಲ್ಲ ಪರಮ ಪೂಜ್ಯರಲ್ಲ, ಒಂದು 10 ಜನ ಋಷಿಗಳು ಸೇರಿಕೊಂಡು ವೇದವನ್ನು ಬರೆದ್ರು ಅಷ್ಟೇ ಅಂತ.
ಮುಂದುವರೆದು ಆತ ಬುದ್ಧ ಹೇಳೋದು, ಅದನ್ನು ಅಂಬೇಡ್ಕರ್ ದಾಖಲಿಸ್ತಾರೆ, ಸತ್ಯಕ್ಕಾಗಿ ಈ ಋಷಿಗಳು ಹುಡುಕಾಟ ನಡೆಸಿದ್ರು, ಪ್ರಯತ್ನ ಪಟ್ಟರು, ಆದರೆ ಸತ್ಯ ಅವರಿಗೆ ಕೊನೆವರೆಗೂ ಸಿಗಲಿಲ್ಲ. ಅವರ ಸಿದ್ಧಾಂತದಿಂದ ಯಾವ ಸಾಮಾಜಿಕ ಮೌಲ್ಯವೂ ಹುಟ್ಟೋದಿಲ್ಲ ಅಂತ ಬಾಬಾ ಸಾಹೇಬರು ಇಲ್ಲಿ ಬರೆದರು. ಕೊನೆಗೆ ಕಾರ್ಯಕಾರಣ ಸಿದ್ಧಾಂತ ಬುದ್ಧ ಒಪ್ಪಿದ, ವಿಧಿವಾದವನ್ನು ಒಪ್ಪಲಿಲ್ಲ, ಹಳೆಯ ಕರ್ಮ ಇದರಿಂದ ಸಾಧನೆ ಆಗತ್ತೆ ಅನ್ನೋದನ್ನು ಹೇಳಿದ್ರ, ಮೋಕ್ಷ ಬಿಟ್ಟು ಅವನು ನಿರ್ವಾಣದ ಕುರಿತಂತೆ ಮಾತನಾಡ್ದ, ಮನಸ್ಸು ಎಲ್ಲಕ್ಕೂ ಮೂಲ ಅಂತ ಹೇಳ್ದ, ಸಾರನಾಥದಲ್ಲಿ ಇವೆಲ್ಲವನ್ನು ತೆಗೆದುಕೊಂಡು ಅವನು ತನ್ನ ವಿಚಾರವನ್ನು ಪ್ರಸ್ತುತಪಡಿಸಿದ. ಅದಾದ ನಂತರ ಅನೇಕರನ್ನು ಬುದ್ಧ ಮತಕ್ಕೆ ಸೇರಿಸ್ತಾ ಹೋದ. ಇವೆಲ್ಲವನ್ನು ಬಾಬಾ ಸಾಹೇಬರು ಬರಿತಾ ಹೋಗ್ತಾರೆ. ಇದು ಬಾಬಾ ಸಾಹೇಬರ ಬುದ್ಧ ಮತ್ತು ಧರ್ಮದ ಎಸೆನ್ಷಿಯಲ್ಸ್ ನಿಮ್ಮ ಮುಂದೆ ಇಟ್ಟಿದ್ದೀನಿ ನಾನು. ಬುದ್ಧನ ಚರಿತ್ರೆಯನ್ನು ಬರೆದ್ರು, ಬುದ್ಧನ ವಿಚಾರಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡಿದರು. ಅದಾದ ನಂತರ ಬದುಕಲಿಕ್ಕೆ ಬುದ್ಧನ ಅನುಯಾಯಿಗಳು ಏನನ್ನು ಅನುಸರಿಸಬೇಕು ಅನ್ನೋದಕ್ಕೆ ಬೇಕಾಗಿರುವಂಥ ಒಂದು ಪರಿಕಲ್ಪನೆಯನ್ನು ಬಾಬಾ ಸಾಹೇಬರು ಕಟ್ಟಿಕೊಟ್ರು. ಆದರೆ ಬಾಬಾ ಸಾಹೇಬರು ಕಟ್ಟಿಕೊಟ್ಟಂಥ ಈ ಪರಿಕಲ್ಪನೆಯನ್ನು ಬುದ್ಧಿಸ್ಟ್ಗಳು ಹೇಗೆ ಸ್ವೀಕಾರ ಮಾಡಿದರು? ಅದು ನನ್ನ ಈಗಿನ ಪ್ರಶ್ನೆ. ಬಹಳ ಜನಕ್ಕೆ ಬಹಳ ಖುಷಿಯಾಯಿತು. ಏನು ಅಂತಂದರೆ, ದೊಡ್ಡ ಸಂಖ್ಯೆಯಲ್ಲಿ ಬುದ್ಧನ ವಿಚಾರಧಾರೆಗೆ ಜನ ಬರ್ತಿರೋದು, ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಕನ್ವರ್ಟ್ ಆಗ್ತಿರೋದನ್ನು ನೋಡಿದಾಗ ಅವರಿಗೆ ಒಂದು ಕ್ಷಣಕ್ಕನ್ನಿಸ್ತು ಇದು ಭಾರಿ ದೊಡ್ಡ ಬದಲಾವಣೆಯನ್ನು ತರಲಿಕ್ಕಿದೆ ಅಂತ. ಆದರೆ ಆನಂತರದ ದಿನಗಳಲ್ಲಿ ಯಾರ್ಯಾರು ಕನ್ವರ್ಟ್ ಆದರೋ ಅವರ ಜೊತೆ ಚರ್ಚೆಗಳು, ವಾದಗಳು ಇವೆಲ್ಲ ನಡೀತಾ ಬಾಬಾ ಸಾಹೇಬರು ದೇಹತ್ಯಾಗ ಬೇರೆ ಬೇಗ ಆಗೋಗಿದ್ದರಿಂದ, ಇದು ಯಾವ ದಿಕ್ಕಿಗೆ ಹೋಗಬೇಕು ಅನ್ನುವಂಥ ಸೂತ್ರ ಇಲ್ಲದೆ ಹೋಗಿದ್ದರಿಂದ ಬುದ್ಧನ ಅನುಯಾಯಿಗಳು ಯಾರು ಮೊದಲಿನಿಂದಲೂ ಅನುಯಾಯಿಗಳಾಗಿದ್ದರೋ ಅವರಿಗೂ ಇವರಿಗೂ ದೊಡ್ಡ ತಿಕ್ಕಾಟ ಶುರುವಾಗ್ಬಿಡ್ತು. ಎಂಥ ದೊಡ್ಡ ತಿಕ್ಕಾಟ ಅಂತಂದರೆ, ಅನೇಕ ಬುದ್ಧಿಸ್ಟ್ ಮಾಂಕ್ಸ್ಗಳು ಇವ್ರ ಜೊತೆ ಓಪನ್ ಆಗಿ ಚರ್ಚೆಗೆ ನಿಂತುಬಿಟ್ರು. ಒಬ್ಬರು ಭಿಕ್ಷು ನಿರ್ಗುಣಾನಂದ ಥೇರೋ ಅಂತ, ನಾನು ಇದನ್ನು ಹುಡುಕಾಡ್ತಾ ಇರಬೇಕಾದ್ರೆ ನಂಗೆ ಅಚಾನಕ್ಕಾಗಿ ಸಿಕ್ಕ ಪುಸ್ತಕ ಇದು. ಅವರು ಪುಸ್ತಕ ಬರೆದಿದ್ದಾರೆ, ನಾಸ್ತಿಕ ಮುಖಮುದ್ರಾ, ನಾಸ್ತಿಕರ ಬಂಡವಾಳ ಬಯಲು ಅನ್ನೋ ಅರ್ಥ ಹೇಳ್ಬೋದು. ಅವ್ರು ಯಾರನ್ನು ನಾಸ್ತಿಕರು ಅಂತ ಕರೆದ್ರು ಅಂತಂದರೆ, ಈ ನವಯಾನದವರನ್ನೆಲ್ಲ ನಾಸ್ತಿಕರು ಅಂತ ಕರೆದ್ರು. ನನಗೆ ಬುದ್ಧನ ಬಗ್ಗೆ, ನನಗೆ ಅಂಬೇಡ್ಕರ್ ಬಗ್ಗೆ ಅಪಾರವಾದ ಗೌರವ ಇದೆ ಅಂತ ಹೇಳ್ಕೊಳ್ತಾನೆ ಅಂಬೇಡ್ಕರ್ ಕುರಿತಂತೆ ಅನೇಕ ತಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಹೋಗ್ತಾರೆ ಅವರು. ನಾನು ಕೆಲವು ಪ್ರಶ್ನೆಗಳನ್ನು ನಿಮ್ಗೆ ಹೇಳ್ತೀನಿ. ಈ ನಿರ್ಗುಣಾನಂದ ಥೇರೋ ಯಾರು ಅಂತಂದರೆ, ವೈದಿಕ ಮತಕ ಮುಖಮರ್ದನ್ ಅಂತ ವೈದಿಕ ಮತದ ಮೇಲೂ ಆಕ್ರಮಣ ಮಾಡಿದ್ದಂಥ ವ್ಯಕ್ತಿ ಈಗ ನಾಸ್ತಿಕರ ಮೇಲೆ, ಅಂದರೆ ನವಯಾನದವರ ಮೇಲೆ ಒಂದು ಆಕ್ರಮಣ ಮಾಡ್ತಾರೆ. ಪ್ರಶ್ನೆಗಳನ್ನು ಕೇಳಿಸ್ಕೊಳ್ತಾ ಹೋಗಿ, ಭಾಳ ಚೆನ್ನಾಗಿದೆ. ನಮಗೆಲ್ಲರಿಗೂ ಹುಟ್ಟಬಹುದಾಗಿರೋ ಪ್ರಶ್ನೆಗಳು. ನಾನು ಪ್ರಶ್ನೆಗೆ ಉತ್ತರ ಕೊಟ್ಟರೆ ಬೇರೆ ಆಗ್ಬೋದು, ಆದರೆ ಒಬ್ಬ ಬುದ್ಧಿಸ್ಟ್ ಮಾಂಗ್ ಕೇಳಿರೋ ಪ್ರಶ್ನೆ ಮತ್ತು ಅವನೇ ಕೊಟ್ಟಿರೋ ಉತ್ತರವನ್ನು ಮುಂದಿಡೋದು ಎಲ್ಲ ದೃಷ್ಟಿಯಿಂದಲೂ ಸೇಫ್ ಅಂತ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮೊದಲನೇ ಪ್ರಾಬ್ಲಮ್, ಬುದ್ಧ ಅಂತಂದರೆ ಬುದ್ಧಿ. ಬುದ್ಧ ಈಸ್ ನಾಲೆಡ್ಜ್ ಅಂತ ಎಲ್ಲರೂ ಹೇಳ್ತಾರೆ. ಇವರೆಲ್ಲ ಅದನ್ನೇ ಹೇಳ್ತಾರೆ, ಬುದ್ಧ ಅನ್ನೋನು ಬುದ್ಧಿ. ಈ ಬುದ್ಧಿಯ, ಯಾರಿಗೆ ಬುದ್ಧಿ ಇದೆಯೋ ಅಂಥವ್ರು ಮಾತ್ರ ಬುದ್ಧಿಸಮ್ಗೆ ಬರ್ತಾರೆ, ಹೀಗೆಲ್ಲ ಹೇಳುವ ಪ್ರಯತ್ನ ಮಾಡ್ತಾರೆ. ಅದನ್ನು ಇಟ್ಕೊಂಡು ಅವ್ರು ಹೇಳ್ತಾರೆ, ಬುದ್ಧಿ ಅನ್ನೋದು ಬುದ್ಧ ಅನ್ನೋದು ಆಗ್ಬಿಟ್ರೆ ಈ ಜಗತ್ತಿನಲ್ಲಿ ಅನೇಕರು ಬುದ್ಧಿ ಇಲ್ದವರೇ ಇದ್ದಾರೆ, ಅಂಥವರಿಗೆ ಬುದ್ಧ ಇಲ್ವಾ? ಹೀಗಾಗಿ ಇದನ್ನು ನಾನು ಒಪ್ಪಲಾರೆ ಅಂತ ಅಂದ್ಬಿಟ್ಟು ಅವ್ರು ಉತ್ತರ ಏನು ಕೊಡ್ತಾರೆ ಅಂತಂದರೆ, ಬುಜ್ಜಿತ ಸಚ್ಚಾ ನೀತಿ ಬುದ್ಧೋ. ಯಾರು ಸತ್ಯ, ಆ ನೀತಿಯನ್ನು, ಆರ್ಯ ಸತ್ಯದ 4 ನೀತಿಗಳನ್ನು ಸರಿಯಾಗಿ ಅರ್ತಿರ್ತಾರೋ ಅವನ್ನ ಬುದ್ಧ ಅಂತ ಕರೀತಾರೆ. ಯಾವುದು ಆ ನೀತಿ? ದುಃಖ ಅನ್ನೋದೊಂದು ಆರ್ಯ ಸತ್ಯ, ದುಃಖ ಇರೋದು ನಿಜ. ಎರಡನೇ, ದುಃಖದ ಸಮುದಯ, ದುಃಖ ಎಲ್ಲಿಂದ ಉದಯವಾಗತ್ತೆ ಅನ್ನೋದನ್ನು ತಿಳಿದಿರಬೇಕು. ಮೂರನೇದು, ದುಃಖದ ನಿರೋಧ, ಇದನ್ನು ನಿವಾರಣೆ ಮಾಡಬಹುದು ಅನ್ನೋದು ಗೊತ್ತಿರಬೇಕು, ಹೇಗೆ ಅಂತ. ನಾಲ್ಕನೇದು, ಇದನ್ನೆಲ್ಲ ಮೀರಿ ನಿರ್ವಾಣವನ್ನು ಪಡಿಬೋದು ಎನ್ನುವಂಥ 4 ಸತ್ಯವನ್ನು ಯಾರು ಅರಿತಿರ್ತಾರೋ ಅವನು ಬುದ್ಧ. ಬುದ್ಧಿ ಇದ್ದವನು ಬುದ್ಧ ಅಂತ ಅಲ್ಲ ಅಂತ ಅವ್ರ ಜೊತೆ ಜಗಳ. ಎರಡನೇದು ಹೇಳ್ತಾರೆ, ವಿಕಸಿತಾಯ ಬುದ್ಧೋ. ಈ ಥರ ಒಂದು 7-8 ಕೊಡ್ತಾರೆ, ಅನ್ನೋದು 2-3 ಮಾತ್ರ ಹೇಳ್ತೀನಿ. ವಿಕಸಿತಾಯ ಬುದ್ಧೋ, ಯಾರು ವಿಕಸನಗೊಳ್ಳಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ತಾರೋ ಅವನು ಬುದ್ಧ. ಏಕಾಂತ ವೀತರಾಗೇತಿ ಬುದ್ಧೋ, ಯಾರು ರಾಗದಿಂದ ಮುಕ್ತರಾಗಿದ್ದಾರೋ, ವೀತರಾಗ, ಇದು ಕೃಷ್ಣ ಭಾಳ ಬಾರಿ ಗೀತೆಯಲ್ಲಿ ಬಳಸ್ತಾನೆ ಈ ಪದವನ್ನು. ಆ ವೀತರಾಗಿಗಳು ಯಾರಿದ್ದಾರೋ ಅವರು ಬುದ್ಧ. ಹೀಗೆ ತುಂಬ ಹೇಳ್ತಾರೆ. ನೀವು ಹೇಳಿದಂತೆ ಬುದ್ಧಿ ಈಸ್ ನಾಟ್ ಈಕ್ವಲ್ ಟು ಬುದ್ಧ ಅಂತ ಅವರು ತುಂಬ ಗಟ್ಟಿಯಾಗಿ ನಿರ್ಗುಣಾನಂತರು ಹೇಳ್ತಾರೆ. ಎರಡನೇದು, ಇವರೆಲ್ಲ ನವಯಾನದವರು ಅಥವಾ ಕೆಲವು ನಾಸ್ತಿಕವಾದಿಗಳು ಏನು ಹೇಳ್ತಾರೆ ಅಂತಂದರೆ, ಬುದ್ಧನ ಹಿಂದೆ ಭಗವಾನ್ ಅನ್ನೋ ಪದವನ್ನು ಸೇರಿಸಬೇಡಿ. ನೀವು ಭಗವಾನ್ ಅಂತ ಸೇರಿಸಿದ ತಕ್ಷಣ ಆ ಬುದ್ಧ ಹಿಂದೂ ದೇವರಾಗೋಗ್ಬಿಡ್ತಾನೆ, ಇವ್ರಿಗೆಲ್ರಿಗೂ ಅನುಕೂಲ ಆಗತ್ತೆ, ಹಿಂಗಾಗಿ ಸೇರಿಸಬೇಡಿ ಅಂತ.
ನಾವು ಹೇಳ್ತೀವಲ್ಲ ಬುದ್ಧ ವಿಷ್ಣುವಿನ ಒಂದು ಅವತಾರ, ಹೀಗಾಗಿ ಭಗವಾನ್ ಕೃಷ್ಣ, ಭಗವಾನ್ ರಾಮ, ಭಗವಾನ್ ರಾಮಕೃಷ್ಣರು ಅಂತ ನಾವು ಹೆಂಗೆ ಹೇಳ್ತೀವೋ ಹಾಗೆ ಭಗವಾನ್ ಬುದ್ಧ ಅಂದ ತಕ್ಷಣ ಹಿಂದೂ ದೇವತೆ ಆಗಿಬಿಡ್ತಾರೆ. ಅವರು ಕಠೋರವಾಗಿರುವಂಥ ವಾದ ಮಾಡ್ತಾರೆ. ಅದರೊಳಗೆ ವಾದ ಮಾಡಿ ಹೇಳ್ತಾರೆ, ಮುಸ್ಲಿಮರಿಗೂ ಭಗವಂತ ಇದ್ದಾನೆ, ಕ್ರಿಶ್ಚಿಯನ್ರಿಗೂ ಭಗವಂತ ಇದ್ದಾನೆ, ಜೈನರು 24 ತೀರ್ಥಂಕರನ್ನ ಭಗವಾನ್ ಅಂತ ತಿಳ್ಕೊಳ್ತಾರೆ, ಅವ್ರು ಯಾರು ಹಿಂದೂಗಳಾಗಲಿಲ್ಲ, ನಾವು ಮಾತ್ರ ಹೆಂಗೆ ಹಿಂದೂಗಳಾಗ್ತೀವಿ, ನೀವು ಹೆಂಗೆ ಹೇಳ್ತೀರಾ ಭಗವಾನ್ ಅಂತ ಕರಿಬಾರದು ಅಂತ ಅವರನ್ನು ನೇರ ವಾದಗಳಲ್ಲಿ ಸಿಕ್ಕಿಸ್ಕೊಂಡು ಕೊನೆಗೆ ಹೇಳ್ತಾರೆ ಭಗವಾನ್ ಅನ್ನೋ ಪದದ ಅರ್ಥ ಏನು ಅಂತ. ಭಗ್ಗರಾಗೋ ಭಗ್ಗ ಮೋಹೋ ಭಗ್ಗ ದೋಸೋ ಅನಾಸವೋ ಭಗ್ಗಸ್ಸ ಪಾಪಕ ಧಮ್ಮ ಭಗವತೇನ ಬುಚ್ಚತಿ. ಭಗ್ಗ ಅನ್ನೋದು ನಷ್ಟವಾಗೋದು ಅಂತ. ನಷ್ಟ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಭಗ್ಗ ರಾಗೋ, ರಾಗ ನಷ್ಟವಾಗಬೇಕು. ರಾಗ ಅಂತಂದರೆ ಏನು, ಯಾವುದರ ಮೇಲೋ ಇರುವಂಥ ಪ್ರೀತಿಯನ್ನು ರಾಗ ಅಂತ ಕರೀತಾರೆ. ರಾಗ ನಷ್ಟವಾಗಬೇಕು. ಭಗ್ಗ ಮೋಹೋ, ಮೋಹ ನಷ್ಟವಾಗಬೇಕು. ಭಗ್ಗ ದೋಸೋ, ದೋಷ ನಷ್ಟವಾಗಬೇಕು. ಭಗ್ಗಸ್ಸ ಪಾಪ, ಪಾಪಗಳೆಲ್ಲವೂ ನಷ್ಟವಾಗಿರಬೇಕು. ಅಂಥವನನ್ನು ಭಗವಾನೇತಿ ಬುಚ್ಚತಿ, ಭಗವಾನ್ ಅಂತ ಕರೀತಾರೆ ಅಂತ. ಹೀಗಾಗಿ ಬುದ್ಧನಿಗೆ ಭಗವಾನ್ ಅಂತ ಕರಿಬೋದು ಅಂತ ಅವರು. ಭಗ್ಗ ಅಂತಂದರೆ ಸಮೂಲ ನಷ್ಟ, ವಾನ ಅಂದರೆ ತೃಷ್ಣ ಅಥವಾ ಬಂಧನ, ಈ ನಷ್ಟ ಆಗೋದನ್ನು ಭಗ್ಗ ಅಂತ, ಬುದ್ಧ ಅಂತ ಕರಿಬೋದು ಅಂತ. ಇದಾದಮೇಲೆ ಅವ್ರು ಹೇಳ್ತಾರೆ, ನಾನು ನಿನ್ನೆ ಕೂಡ ಇದನ್ನು ಉಲ್ಲೇಖ ಮಾಡಿದ್ದೆ, ನವಯಾನದ ಪ್ರಾಬ್ಲಮ್ ಏನು ಅಂತ. ಐದರ್ ನೀವು 2 ಶರಣಾಗಿರಬೇಕು ಅವ್ರು 3 ಶರಣಾಗಿರಬೇಕು. 2 ಶರಣ ಯಾವುದು ಅಂತಂದರೆ ಬುದ್ಧನ್ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ. 3 ಶರಣ ಅಂತಂದರೆ ಇದ್ರ ಜೊತೆಗೆ ಸಂಘಂ ಶರಣಂ ಗಚ್ಚಾಮಿ ಆಗಬೇಕು. ತ್ರಿಶರಣವೇ ನಿಜವಾದ ಬುದ್ಧಿಸ್ಟ್ಗಳ ಶಕ್ತಿ ಅಂತ ಎಲ್ಲರೂ ಒಪ್ಪೋದು. ಆದರೆ ಅವ್ರು ಹೇಳ್ತಾರೆ, ಈ ನವಯಾನದವ್ರು ಯಾರಿದ್ದಾರೋ, ಈ ಹೊಸ ಕನ್ವರ್ಟ್ ಆಗಿರೋರು ಯಾರಿದ್ದಾರೋ ಅವ್ರು 4 ಶರಣ, ಭೀಮಂ ಶರಣಂ ಗಚ್ಚಾಮಿ ಅಂತ ಕೂಡ ತಮಗೆ ತಾವು ಸೇರಿಸ್ಕೊಂಡು ಬಿಡ್ತಾರೆ. ಹೀಗಾಗಿ ಇವ್ರನ್ನ ನಾವು ಎಕ್ಸೆಪ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ನಿರ್ಗುಣಾನಂದ ಥೇರೋಗಳ ವಾದ. ನಾನು ಒಂದೊಂದೇ ವಾದವನ್ನು ಮಂಡಿಸ್ತೀನಿ. ಇದಾದಮೇಲೆ ಅವ್ರು ಹೇಳ್ತಾರೆ, ಮಹಾಭಿನಿಷ್ಕ್ರಮಣ ಆಯ್ತಲ್ಲ, ಏನು ನಾನು ಅದಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮಗೆ, ಎರಡರಲ್ಲೂ ಭಿನ್ನತೆ ಹೆಂಗಿದೆ ಅಂತ. ಲಲಿತ ವಿಸ್ತರದಲ್ಲಿ ಬುದ್ಧ ಊರು ಬಿಟ್ಟು ಹೋಗೋದು ಹೆಂಗೆ ಅಂತಂದರೆ ಒಳಗಿನಿಂದ ವೈರಾಗ್ಯ ಬಂತು, ತಾನು ರಾಜ್ಯ ಬಿಟ್ಟು ಹೋದ. ಆದರೆ ಅಂಬೇಡ್ಕರ್ ಬರೆದಿರೋದ್ರಲ್ಲಿ ಏನಿದೆ ಅಂತಂದರೆ, ಅವರು ಯುದ್ಧ ಮಾಡೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ದೇಶದ್ರೋಹಿ ಅನ್ನುವಂಥ ಆರೋಪವನ್ನು ಕಟ್ಟಿ ಅಂಬೇಡ್ಕರ್ನ ಓಡಿಸಲಾಯಿತು ಅನ್ನುವಂಥ, ಬುದ್ಧನನ್ನು ಓಡಿಸಲಾಯಿತು ಅಂತಿದೆ. ಸೊ ಇದನ್ನ ಇಟ್ಕೊಂಡು ಅವ್ರು ಏನು ಹೇಳ್ತಾರೆ ಅಂತಂದರೆ, ದೇಶದ್ರೋಹದ ಆರೋಪದಿಂದ ಸಿದ್ಧಾರ್ಥ ಹೋಗಿದ್ದಲ್ಲ. ಮಹಾಭಿನಿಷ್ಕ್ರಮಣಕ್ಕೆ ಕಾರಣ ದೇಶದ್ರೋಹದ ಆರೋಪ ಅಲ್ಲ, ಅದಕ್ಕೆ ಕಾರಣ ಇರೋದು ಒಳಗಿರುವಂಥ ವೈರಾಗ್ಯ. ಇದಕ್ಕೆ ನವಯಾನದವ್ರ ಉತ್ತರ ಏನು ಗೊತ್ತಾ? ಅವ್ರೇನು ಹೇಳ್ತಾರೆ ಅಂತಂದರೆ, ನೀವೇನ್ರಿ ಹೀಗೆಲ್ಲ ಹುಚ್ಚುಚ್ಚಾಗಿ ಮಾತಾಡ್ತೀರಾ, ಸಿದ್ಧಾರ್ಥ ತನ್ನ ಜೀವನದಲ್ಲಿ ಯಾವತ್ತೂ ವೃದ್ಧನನ್ನು ನೋಡೇ ಇರಲಿಲ್ವಾ? ಅವ್ರ ಅಪ್ಪನಿಗೆ ವಯಸ್ಸಾಗಿತ್ತು. ಯಾವತ್ತೂ ಸಿದ್ಧಾರ್ಥನಿಗೆ ಏನು ಸತ್ತವ್ರು ನೋಡೇ ಇರಲಿಲ್ವಾ? ಯಾವತ್ತೂ ಸಿದ್ಧಾರ್ಥ ರೋಗಿಗಳನ್ನು ಕಂಡು ಅವನು ಜ್ವರನೂ ಬಂದಿರಲಿಲ್ವಾ? ಈ ಪ್ರಶ್ನೆಗಳನ್ನು ಅವ್ರು ಕೇಳುವಾಗ ನಿರ್ಗುಣಾನಂದ ಥೇರೋ ಏನು ಉತ್ತರ ಕೊಡ್ತಾರೆ ಅಂತಂದರೆ, ನೋಡೇ ಇರಲಿಲ್ಲ ಅಂತಲ್ಲ, ಆ ದೃಷ್ಟಿಕೋನದಿಂದ ನೋಡುವ ಅವಕಾಶ ಸಿಕ್ಕಿರಲಿಲ್ಲ. ದಿಸ್ ಈಸ್ ಪಾಸಿಬಲ್. ನನಗೂ ಅನಿಸುತ್ತೆ, ಈ ನ್ಯೂಟನ್ನಿಗೆ ಗುರುತ್ವಾಕರ್ಷಣ ಶಕ್ತಿ ಹೆಂಗೆ ಗೊತ್ತಾಯಿತು ಅಂತಂದರೆ, ಅದು ಆ್ಯಪಲ್ ಅವನ ತಲೆ ಮೇಲೆ ಬಿತ್ತು ಅಂತ. ಯಾವತ್ತೂ ಏನೂ ಬಿದ್ದೇ ಇರಲಿಲ್ವಾ? ಅವತ್ತೇ ಬಿತ್ತ? ಅವತ್ತು ಮೊದಲನೇ ಬಾರಿಗೆ ಬಿತ್ತ? ಅಥವಾ ಇದಕ್ಕಿಂತ ಮುಂಚೆ ಎಲ್ರಿಗೂ ಆ್ಯಪಲ್ ಕೆಳಗೆ ಬೀಳದೆ ಮೇಲಕ್ಕೆ ಹೋಗ್ತಾ ಇತ್ತಾ ಅನ್ನೋ ಪ್ರಶ್ನೆ ಕೇಳಿದರೆ ಅದು ಎಷ್ಟು ಗೊಂದಲಕಾರಿಯೋ ಇದು ಹಾಗೆ ಅಂತ. ಅನೇಕ ಬಾರಿ ಒಂದೇ ಸಂಗತಿಯ 100 ಬಾರಿ ನೋಡಿರ್ತೀವಿ, 100ನೇ ಒಂದು ಬಾರಿಗೆ ಏನೋ ಒಂದು ಹೊಸ ಹೊಳವು ಬರುತ್ತೆ ನಮಗೂ, ಹಿಂಗ ಇದು ನಂಗೆ ಗೊತ್ತೇ ಇರಲಿಲ್ಲ ನೋಡು ಅಂತ ಅನ್ಸತ್ತೆ ಅಂತ. ಹೀಗಾಗಿ ಬುದ್ಧನಿಗೆ ಆ ಥರದ ಚಿಂತನೆ, ಆ ಥರದ ವೈರಾಗ್ಯ ಇವುಗಳಿಂದ ಬಂದಿರ್ಬೋದು ಅಂತ. ಹೀಗಾಗಿ ಈ ವಾದವನ್ನು ಒಪ್ಲಿಕ್ಕಾಗೋದಿಲ್ಲ. ಅದಕ್ಕೆ ಅವರು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, ದೇಶದ್ರೋಹದ ಆರೋಪವನ್ನು ಹೊತ್ತುಕೊಂಡು ಬುದ್ಧ ಹೊರಟಿದ್ದಲ್ಲ, ಅವನ ಒಳಗೆ ಬೆಳೆದ ವೈರಾಗ್ಯದ ಕಾರಣವಾಗಿ ಹೋಗಿದ್ದು. ಹೀಗಾಗಿ ನಿಮ್ಮ ವಾದವನ್ನು ಒಪ್ಪಲ್ಲ ಅಂತ ಥೇರವಾದಿಗಳು ತುಂಬ ಖಂಡಿತವಾಗಿ ಅವ್ರನ್ನ ವಿರೋಧಿಸ್ತಾರೆ. ಬೌದ್ಧ ಧರ್ಮ ದೀಕ್ಷಿತರ ನಂತರ ನಿರ್ಗುಣಾನಂದ ಥೇರೋ ಹೇಳೋದು, ಬೌದ್ಧ ಧರ್ಮದ ದೀಕ್ಷೆ ಪಡೆದ ನಂತರ ನೀವೆಲ್ಲರೂ ಬುದ್ಧಾನುಯಾಯಿಗಳೇ ಹೊರತು ಅಂಬೇಡ್ಕರ್ವಾದಿಗಳಾಗಿ ಉಳ್ಕೊಂಡಿರೋದಿಲ್ಲ. ನೀವೆರಡೂ ಜೊತೆಯಲ್ಲಿರೋಕ್ಕಾಗೋದಿಲ್ಲ. ನೀವು ಬುದ್ಧನನ್ನೇ ಅನುಸರಿಸಬೇಕು ಇನ್ನು ಮೇಲೆ, ಅಂಬೇಡ್ಕರರನ್ನಲ್ಲ ಅಂತವ್ರು ವಾದ ಮಾಡ್ತಾರೆ.
ವಿಸ್ತಾರವಾಗಿರುವಂಥ ವಾದವನ್ನು ಡೆವಲಪ್ ಮಾಡ್ತಾರೆ. ಮುಂದುವರೆದು ಕೇಳ್ತಾರೆ, ಅಂಬೇಡ್ಕರ್ ವಾದದ ಹೆಸರಲ್ಲಿ ನೀವೇನು ಮಾಡ್ತಿದ್ದೀರಾ ಅಂತಂದರೆ ಮೂಲ ಬೌದ್ಧರ ಮೇಲೆ ನಾಸ್ತಿಕವಾದವನ್ನು ಹೇರುವಂಥ ಪ್ರಯತ್ನ ಮಾಡ್ತಿದ್ದೀರಾ, ವಿ ಡೋಂಟ್ ಎಕ್ಸೆಪ್ಟ್ ದಿಸ್ ಅಂತ ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ ಅವರು, ಭಾರತೀಯ ಬೌದ್ಧ ಮತದ ಬೌದ್ಧ ಮಹಾಸಭಾದ ಶ್ರೀಧರ್ ಜಾಧವ್ ಅನ್ನುವಂಥ ಒಂದು ಪ್ರಮುಖ ಜಾಗದಲ್ಲಿರುವಂಥವರು ಅವರೊಂದು ಮಾತನ್ನು ಹೇಳಿದರು ಅಂತ ಕೋಟ್ ಮಾಡ್ತಾರೆ. ಆ ಕೋಟ್ ಏನು ಅಂತಂದರೆ, 1956 ನಂತರ ಭಾರತದಲ್ಲಿ ಬೌದ್ಧ ಧರ್ಮ ಸ್ವೀಕರಿಸ್ತಾ ಇರೋರೆಲ್ಲ ಅಂಬೇಡ್ಕರ್ ವಾದಿಗಳೇ. ಬೌದ್ಧ ಧರ್ಮಕ್ಕೆ ಅಂಬೇಡ್ಕರ್ ಪ್ರಾಣವಾಯು ಇದ್ದಂತೆ, ಆದರೆ ಭಿಕ್ಷುಗಳೇ ಸರಿ ಇಲ್ಲ ಅಂತ ಉದ್ದಕ್ಕೂ ಹೇಳ್ಕೊಂಡು ಹೋಗ್ತಾರೆ. ಮೊದಲಿಂದಲೂ ಬೌದ್ಧ ಧರ್ಮದಲ್ಲೇ ಇದ್ದಂಥ ಈ ಭಿಕ್ಷುಗಳಿಗೆ ಹೆಂಗಾಗಿರ್ಬೇಡ. ಅವ್ರ ತಕ್ಷಣ ರಿಯಾಕ್ಷನ್ ಹೆಂಗೆ ಕೊಟ್ಟರು ಇವರಿಗೆ ಅಂತಂದರೆ, 2500 ವರ್ಷಗಳ ಹಿಂದೆ ಬುದ್ಧನ ಚರಿತ್ರೆ ಮತ್ತು ಚಿಂತನೆಗಳು ಕ್ರೋಢೀಕರಣಗೊಂಡಿವೆ, ನಮ್ಮ ವಿದ್ವಾಂಸರು ಕ್ರೋಢೀಕರಿಸಿದ್ದಾರೆ. ಪಾಲಿ ತ್ರಿಪಿಟಕಗಳ ಮೇಲೆ ಈ ನಮ್ಮ ಕ್ರೋಢೀಕರಣ ನಿರ್ಭರಗೊಂಡಿದೆ. ಆವತ್ತು ಕ್ರೋಢೀಕರಣಗೊಂಡಾಗ ಅಂಬೇಡ್ಕರ್ ಇರಲಿಲ್ಲ, ಹೀಗಾಗಿ ನಾವು ಅಂಬೇಡ್ಕರ್ ಮೇಲೆ ನಿರ್ಭರರಲ್ಲ, ಅವರ ವಾದ. ಅದಾದಮೇಲೆ ಹೇಳ್ತಾರೆ, ಸನ್ಯಾಸಿ ವರ್ಗದ ಬಗ್ಗೆ ಮಾತನಾಡೋಕ್ಕಿಂತ ಮುಂಚೆ ಲೆಟ್ ಮಿ ಕೋಟ್ ಬುಕ್ ಅಗೈನ್. ಯಾರಾದರೂ ಇಷ್ಟು ಮಾತ್ರ ನೋಡಿದರೆ ಅವ್ರಿಗೆ ಬುಕ್ಕಿನ ಹೆಸರು ವಾಪಸ್ ಹೇಳ್ತೀನಿ. ನಾಸ್ತಿಕ ಮುಖ ಮುದ್ರಾ, ರಿಟನ್ ಬೈ ಭಿಕ್ಷು ನಿರ್ಗುಣಾನಂದ ಥೇರೋ. ಅವರು ಆ ಪುಸ್ತಕದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಸನ್ಯಾಸಿಗಳ ಬಗ್ಗೆ ಮಾತನಾಡೋಕ್ಕಿಂತ ಮುಂಚೆ ಬ್ಲೂ ಡ್ರೆಸ್ನವರು ತಮ್ಮ ಪಾವಿತ್ರ್ಯದತ್ತ ಒಂದ್ಸಲ ಗಮನ ಕೊಡಿ. ಇನ್ನೂ ಗಂಭೀರವಾಗಿ ಏನು ಹೇಳ್ತಾರೆ ಅಂತಂದರೆ, ಮೊದಲು ಶ್ವೇತ ವಸ್ತ್ರಧಾರಿ ಸಾಧಕರು ನೀವು ಸರಿಯಾಗಿ ಅಂದರೆ ಸಾಧಕರು, ಈ ಧಮ್ಮದ ಸಾಧನೆ ಮತ್ತು ಈ ಸಾಧಕರು ಇರ್ತಾರಲ್ಲ, ಸಾಧಕರಿಗೆ ಹೇಳ್ತಾರೆ, ಮೊದಲು ನೀವು ಸಾಧಕರು ಸರಿಯಾಗಿ, ನೀವು ಬಹುತೇಕರು ಕುಡುಕರು ಮತ್ತು ತೂರಾಡೋರು ಇದ್ದುಕೊಂಡು ನೀವು ಇದನ್ನು ತೊಗೊಂಡು ಬಂದು ಹಿಂಗೆ ಹೇಳಿದರೆ ಭಿಕ್ಷುಗಳೇ ಸರಿ ಇಲ್ಲ ಅಂತಂದರೆ ಹೆಂಗೆ ಒಪ್ಪೋದು? ಬಾಬಾ ಸಾಹೇಬರು ಹೇಳ್ತಾರೆ, ಬಾಬಾ ಸಾಹೇಬರು ಹೇಳುವ ಶೈಲಿ ಬೇರೆ ಇದೆ. ಏನು ಹೇಳ್ತಾರೆ ಅಂತಂದರೆ, ಇದು ಈ ಭಿಕ್ಷುಗಳಿಗೆ ನಾವು ಟ್ರೈನಿಂಗ್ ಏನು ಕೊಡ್ತೀವಿ ಸ್ವಲ್ಪ ಚೇಂಜ್ ಮಾಡಬೇಕಾಗಿದೆ. ಕ್ರಿಶ್ಚಿಯನ್ ಮಿಷನರಿ ಸ್ಟೈಲ್ನಲ್ಲಿ ಇವರು ಒಳಗೆ ಹೋಗಿ ಕನ್ವರ್ಟ್ ಮಾಡಬಲ್ಲಂಥ ಸಾಮರ್ಥ್ಯವನ್ನು ಇವ್ರಿಗೆ ತುಂಬಬೇಕಾಗಿದೆ ಅಂತ, ಅದು ಬೇರೆ. ಆದರೆ ಇಲ್ಲಿ ಇದ್ರ ಸ್ವರೂಪ ಹೇಗಿದೆ ಅಂತಂದರೆ, ಭಿಕ್ಷುಗಳೇ ಸರಿ ಇಲ್ಲ ಅಂತ ಹೇಳೋದನ್ನು ಆ ಭಿಕ್ಷುಗಳು ಒಪ್ಕೊಳ್ಳಿಕ್ಕೆ ತಯಾರಿರಲಿಲ್ಲ. ಆನಂತರ ಹೇಳಿದರು, ತ್ರಿಶರಣ ಬೌದ್ಧ ಧಮ್ಮದ ಲಕ್ಷಣ. ಬಾಬಾ ಸಾಹೇಬರಿಗೆ ಇದರಲ್ಲಿ ನಂಬಿಕೆ ಇರಲಿಲ್ಲ, ಆದರೂ ಅದನ್ನು ಅವರು ತೆಗೆದುಕೊಂಡರು. ಯಾಕೆ ಹೀಗೆ ಮಾಡಿದರು ಅನ್ನೋದು ಪ್ರಶ್ನೆ. ಈಗಿನವರಿಗೆ ಈ ಮೂರೂ ಶರಣಗಳಲ್ಲಿ ನಂಬಿಕೆ ಇಲ್ಲ ಅಂತ ಅವರು 92ನಲ್ಲಿ ಬರೆದಿರುವಂಥ ಪುಸ್ತಕ ಇದು. ಆಮೇಲೆ ಹೇಳಿದರು, ಜೈ ಭೀಮ್ನೊಂದಿಗೆ ನಮ್ಮ ವಿರೋಧ ಇಲ್ಲ, ಜೈ ಭೀಮ್ ಸರಿ, ಆದರೆ ಪ್ರಾಬ್ಲಮ್ ಏನು ಅಂತಂದರೆ ಅದು ಮೊದಲನೇ ಹೆಜ್ಜೆ ಅಷ್ಟೇ, ಮುಂದಿನ ದಾರಿ ಬಹಳ ದೊಡ್ಡದ್ದಿದೆ, ನಾವೆಲ್ಲರೂ ಅದನ್ನು ಸವೆಸಬೇಕಾಗಿದೆ ಅಂತ ಅವ್ರು ಹೇಳಿದರು. ಹಾಗಂದು ಅವ್ರು ಹೇಳಿದರು, ಪರಲೋಕ ಪುನರ್ಜನ್ಮ ಇಲ್ಲ ಅಂತ ನೀವೇನಾದರೂ ಹೇಳ್ತಾ ಇದ್ದರೆ ನೀವು ಬೌದ್ಧ ಧರ್ಮೀಯರೇ ಅಲ್ಲ. ತುಂಬ ದೊಡ್ಡ ಚರ್ಚೆ ಅವ್ರು ಮಾಡೋದು. ಅವ್ರ ಪುಸ್ತಕ ಪ್ರಾಬಬ್ಲಿ ಒಂದು 150-170 ಪುಟಗಳ ಪುಸ್ತಕ, ಭಾಳ ದೊಡ್ಡ ಪುಸ್ತಕ ಏನೂ ಅಲ್ಲ, ಹಿಂದಿಯಲ್ಲಿರುವಂಥ ಪುಸ್ತಕ. ಆದರೆ ಇಡೀ ಪುಸ್ತಕದಲ್ಲಿ ತುಂಬ ಕಠೋರವಾಗಿ ಅದಕ್ಕೆ ಬೇಕಾಗಿರುವಂಥ ಪುರಾವೆಗಳ ಸಮೇತ ಅವರು ಹೇಳ್ತಾರೆ. ಪುನರ್ಜನ್ಮ, ಪಾಪ ಪುಣ್ಯ, ಕರ್ಮಫಲ, ಸ್ವರ್ಗ ನರಕ, ದೇವತೆಗಳ ಅಸ್ತಿತ್ವ, ಇವನ್ನೆಲ್ಲ ನಾವು ಒಪ್ಪಲೇಬೇಕು. ಒಪ್ಪಲಿಲ್ಲ ಅಂತಂದರೆ ಹಾಗೆ ಇರಲಿಕ್ಕೆ ಸಾಧ್ಯವಿಲ್ಲ. ಬೌದ್ಧ ಸಂಸ್ಕೃತಿಯ ಅಂಗ ಅದು, ಅದನ್ನು ತೆಗೆದುಹಾಕೋ ಮೂಲಕ ಬೌದ್ಧ ಸಂಸ್ಕೃತಿಯ ನಾಶಕ್ಕೆ ನೀವು ಕೈ ಹಾಕ್ತಿದ್ದೀರಾ ಅಂತ ಎಚ್ಚರಿಕೆ ಕೊಡ್ತಾರೆ. ಆಮೇಲೆ ಹೇಳ್ತಾರೆ, ಧರ್ಮ ಪರಿವರ್ತನೆಯಾಗಿ 35 ವರ್ಷ ಆದರೂ, 92ನಲ್ಲಿ ಹೇಳೋದು, 1956ನಲ್ಲಿ ಧರ್ಮ ಪರಿವರ್ತನೆ ಆಯಿತು, ಹೆಚ್ಚು ಕಡಿಮೆ 35 ವರ್ಷದ ಆದರೂ ಕೂಡ ಮಹಾರಾಷ್ಟ್ರದಲ್ಲಿ ಎಷ್ಟು ಜನ ಕನ್ವರ್ಟ್ ಆಗಿದ್ದಾರೋ ಅವರಲ್ಲಿ 2% ಕೂಡ ಇವತ್ತಿನವರೆಗೂ ಧಾರ್ಮಿಕರಾಗಲಿಲ್ಲ. ಯಾಕೆ ಅಂತಂದರೆ ಸರಿಯಾಗಿ ಬುದ್ಧ ಧರ್ಮವನ್ನು ಅವ್ರು ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದ್ಬಿಟ್ಟು. ನಾನಾಗಲೇ ಹೇಳಿದ್ನಲ್ಲ, ಮೊದಲ 5 ನಿಯಮಗಳು ಮಾತ್ರ ಅರ್ಥ ಆಗ್ಬಿಡುತ್ತೆ ಬೇಗ. ಇದನ್ನು ಪೂಜೆ ಮಾಡಬೇಡಿ, ಅದನ್ನು ಪೂಜೆ ಮಾಡಬೇಡಿ, ಇದಕ್ಕೆ ಬೆಂಕಿ ಹಚ್ಬಿಡಿ, ಅದಕ್ಕೆ ಬೆಂಕಿ ಹಚ್ಬಿಡಿ ಅಂತ ಇಲ್ಲ, ಅದನ್ನು ಆ ಥರ ಅರ್ಥದಲ್ಲಿ ತೆಗೆದುಕೊಳ್ಳೋದು. ಆದರೆ ಮುಂದೆ ಹೇಳ್ತಾರಲ್ಲ, ಬೌದ್ಧ ಧರ್ಮ ಅಂದರೆ ಆ ನೈತಿಕ ಪ್ರಜ್ಞೆ, ಬಾಬಾ ಸಾಹೇಬರು ತೊಗೊಂಡು ಬಂದ್ರಲ್ಲ, ನೈತಿಕ ಪ್ರಜ್ಞೆ ಇರಬೇಕು, ಸಮಾನತೆ ಇರಬೇಕು, ಇವೆರಡನ್ನೂ ತುಂಬಬೇಕು ಅಂತ. ಅದಕ್ಕೋಸ್ಕರ ನಡೆದ ಕೆಲಸ ಕಡಿಮೆ. ಅದನ್ನು ನಿರ್ಗುಣಾನಂದ ಥೇರೋ ಇಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಅವರು ಪುನರ್ಜನ್ಮದ ಬಗ್ಗೆ ಹೇಳೋ ಮಾತು, ಬುದ್ಧನ ಅನುಯಾಯಿಗಳ, ನಿಜವಾದ ಬೌದ್ಧಾನುಯಾಯಿಗಳ ಪರಿಕಲ್ಪನೆ ಹೆಂಗಿದೆ ಅಂತಂದರೆ, ಈ ಲೋಕ ಇದೆ ಅನ್ನೋದೇ ಇನ್ನೊಂದು ಲೋಕ ಇದೆ ಅನ್ನೋದಕ್ಕೆ ಆಧಾರ ಅಂತ. ಈ ಲೋಕ ಇಲ್ಲ ಅಂತಿದ್ದಿದ್ರೆ ಇನ್ನೊಂದು ಲೋಕನೂ ಇರಬೇಕು ಅಂತ ಇರಲಿಲ್ಲ. ಈ ಲೋಕ ಇದೆ ಅಂದರೆ ಆಧಾರ. ಹೆಂಗೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಕಟ್ಟಿಗೆ ನಾಶವಾಯಿತು ಅಂದರೆ ಸುಟ್ಟು ಏನಾಗುತ್ತೆ? ಇದ್ದಿಲಾಗುತ್ತೆ.
ಯು ಕೆನಾಟ್ ಸೇ ಕಟ್ಟಿಗೆ ನಾಶ ಆಯಿತು ಮುಗಿದೋಯ್ತು ಅಂತ. ಅದು ಇದ್ದಿಲಿನ ಹುಟ್ಟಿಗೆ ಕಾರಣವಾಗತ್ತೆ. ಇದ್ದಿಲು ನಾಶವಾಯಿತು ಅಂದರೆ ಬೂದಿಯ ಹುಟ್ಟಿಗೆ ಕಾರಣವಾಗುತ್ತೆ. ಇನ್ನೊಂದು ಯಾವುದ್ರದ್ದು ಹುಟ್ಟಿಗೆ ಅದು ಕಾರಣ ಆಗಿರುತ್ತೆ. ಹೀಗಾಗಿ ಇನ್ನೊಂದು ಲೋಕ ಇದೆ ಅಂತ. ಹಾಲು ನಾಶವಾಯಿತು ಅಂತಂದರೆ ಅದು ಮೊಸರಾಗಿರುತ್ತೆ ಅಂತ ಅರ್ಥ. ಮೊಸರನ್ನು ನೀವು ನಾಶ ಮಾಡಿದ್ದೀರಾ ಅಂತಂದರೆ ಅದು ತುಪ್ಪ ಆಗಿ ಕನ್ವರ್ಟ್ ಆಗಿದೆ ಅಂತ ಅರ್ಥ. ತುಪ್ಪ ಹುಟ್ಟಿದೆ, ಇದು ನಾಶ ಆಗಿರೋದಲ್ಲ, ಹೊಸತೇನದಕ್ಕೂ ಜನನವಾಗಿದೆ ಅಂತ. ಇದನ್ನು ಅವ್ರು ಹೇಳ್ತಾ, ಬುದ್ಧನ ಬಳಿಗೆ ಪಾಯಾಸಿ ಅಂತ ಒಬ್ಬ ಬಂದಿದ್ನಂತೆ. ಬಂದು ಕೇಳಿದ್ನಂತೆ, ಪರಲೋಕ ಅನ್ನೋದಿದೆಯಾ? ನಾನಂತೂ ನಂಬಲ್ಲ ಅದನ್ನು ಅಂತ. ಬುದ್ಧ ಹೌದಾ ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡು ಅವನಿಗೆ ಕೇಳಿದ್ನಂತೆ, ಸೂರ್ಯಚಂದ್ರ ಇದ್ದಾರಾ? ಹ್ಞೂ ಅಂದ ಪಾಯಾಸಿ. ಕರೆಕ್ಟ್. ಎಲ್ಲಿದ್ದಾರೆ? ಪರಲೋಕದಲ್ಲಿದ್ದಾರೆ ಅಂತ. ಮತ್ತು ಇಲ್ಲ ಅಂದ್ಯಲ್ಲೋ ಈಗ ತಾನೆ ಅನ್ನಂತೆ ಬುದ್ಧ. ಹೀಗಾಗಿ ಬುದ್ಧನ ಚಿಂತನೆಯಲ್ಲಿ ಪರಲೋಕ ಇಲ್ಲ ಅನ್ನೋದಕ್ಕೆ ಅವಕಾಶ ಇಲ್ಲ, ಪುನರ್ಜನ್ಮ ಇಲ್ಲ ಅನ್ನೋದಕ್ಕೆ ಅವಕಾಶ ಇಲ್ಲ. ಇವೆಲ್ಲವನ್ನು ಅವರು ಮುಂದಿಟ್ಕೊಂಡು ನೀವೇನು ಹೇಳ್ತಾ ಇದ್ದೀರೋ ಅದು ಥೇರವಾದಿಗಳಿಗೆ ಒಪ್ಪಿಗೆಯಾಗುವ ಸಂಗತಿ ಅಲ್ಲ ಅಂತ ಹೇಳಿದರು. ಹಿಂದೂ ದೇವದೇವಿಯರ ತ್ಯಾಗ ಮಾಡಿದ್ದೇವೆ ಅಂತಾರೆ ಬಹಳ ಜನ ಹೇಳ್ಕೊಳ್ತಾರೆ, ಹಿಂದೂ ದೇವದೇವಿಯರನ್ನು ನಾವು ತ್ಯಾಗ ಮಾಡಿಬಿಟ್ಟಿದ್ದೀವಿ ಅಂತ. ಆದರೆ 85% ಜನ ಇಂದಿಗೂ 92ನಲ್ಲಿ ಈ ಥೇರೋ ಬರೀತಾರೆ, ನಿರ್ಗುಣಾನಂದ ಥೇರೋ ಏನು ಹೇಳ್ತಾರೆ ಅಂದರೆ 85% ಜನ ಇಂದಿಗೂ ಎಲ್ಲಮ್ಮ, ತುಳಜಾ ಭವಾನಿ, ಸಂತೋಷಿ ಮಾತಾ, ಮಾದಪ್ಪ, ಖಂಡೋಬ ಹೀಗೆ ಬೇರೆ ಬೇರೆ ದೇವರುಗಳ ಹತ್ರ ಹೋಗ್ತಾನೇ ಇದ್ದಾರೆ. ಮತ್ತು ತ್ಯಾಗ ಮಾಡಿರೋದು ಯಾರನ್ನ? ನಾನು ಹೇಳಿದ್ನಲ್ಲ, ಈ ದೇಶದ ಈ ಪ್ರವಾಹ ಇದೆಯಲ್ಲ, ಈ ಮೂಲ ಪ್ರವಾಹ ಏನು ಹೋಗ್ತಿದೆ, ಈ ದೇಶದ ಜನ ಅದ್ರ ಜೊತೆಗೆ ಜೋಡಿಸ್ಕೊಂಡು ಬಿಟ್ಟಿದ್ದಾರೆ. ನೀವು ಸಲೀಸಾಗಿ ಹಿಂದಕ್ಕೆ ಕರ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ ಅವರನ್ನು. ಎಷ್ಟೇ ಜೀಸಸ್ ಕ್ರೈಸ್ಟ್ನ ಹತ್ರ ಹೋದರೂ ಫೈನಲಿ ಏನಾಗುತ್ತೆ ಗೊತ್ತಾ? ಮನೆಯಲ್ಲಿ ಮಗುವಿಗೆ ತುಂಬ ಹುಷಾರಿಲ್ಲ, ನಮ್ಮ ಮನೆಯಲ್ಲಿ ತುಂಬ ಹಿಂದಿನಿಂದ ಎಲ್ಲಮ್ಮನಿಗೆ ನಡ್ಕೊಂಡು ಬಂದಿದ್ದು, ಮಗುವನ್ನು ಎಲ್ಲಮ್ಮನ ಹತ್ರ ಕರ್ಕೊಂಡು ಹೋದರೆ ಹುಷಾರಾಗುತ್ತೆ ಅಂತಂದರೆ ತಾಯಿ ಕರ್ಕೊಂಡೇ ಹೋಗ್ತಾಳೆ ಎಲ್ಲಮ್ಮನ ಹತ್ರ. ಅವಳು ರಕ್ತದೊಳಗೆ ಸೇರ್ಕೊಂಡಿದೆ ಅದು. ಇವ್ರು ಹಠ ಹಿಡಿದು ಎಲ್ಲಮ್ಮನ ಬಳಿ ಹೋಗದೇ ಇರೋ ಥರ ಮಾಡಲಿಕ್ಕೆ ಹೈ ಕ್ಲಾಸ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಮಗುಗೆ ಚಿಕಿತ್ಸೆ ಕೊಟ್ಟು ₹1000 ಖರ್ಚು ಮಾಡಿ ಸರ್ಕಸ್ ಎಲ್ಲ ಮಾಡಬೇಕು. ನೀವು ಪ್ರತಿದಿನ ಇನ್ಸೆಂಟಿವ್ ಕೊಡಲಿಲ್ಲ ಅಂತಂದರೆ ಇರ್ಲಿಕ್ಕಾಗೋದಿಲ್ಲ ಅಲ್ಲಿ. ಯಾಕೆಂದರೆ ಈ ದೇಶದ ಮೂಲ ಸತ್ವ ಹಿಂಗೆ ಎಳ್ಕೊಂಡು ಬರುತ್ತೆ ಅಂತ. ಹೀಗಾಗಿ ಇಷ್ಟು ಆಕ್ರಮಣದ ನಂತರವೂ ಕೂಡ ಯಾಕೆ ಹಿಂದೂ ಬದುಕುಳಿದ ಅಂತಂದರೆ ಈ ಕಾರಣಕ್ಕೋಸ್ಕರ. ಅದಕ್ಕೆ ಅವ್ರು ಹೇಳ್ತಾರೆ, ನೀವು ಎಷ್ಟೇ ಮಾಡಿದಾಗಲೂ ಕೂಡ ಕನ್ವರ್ಟ್ ಆದವನು ಇಲ್ಲಿಗೆ ವಾಪಸ್ ಬಂದಿದ್ದಾನೆ ಅಥವಾ ಅದನ್ನು ಮಾಡ್ತಿದ್ದಾನೆ ಜೊತೆಯಲ್ಲಿ ಅಂತ. ಇನ್ನೊಂದು 15% ಜನ ನಾಸ್ತಿಕರಿದ್ದಾರೆ. ಈ ನಾಸ್ತಿಕರು ನಾವು ದೇವರನ್ನು ತ್ಯಾಗ ಮಾಡಿದ್ದೀವಿ ಅನ್ನೋದ್ರಲ್ಲಿ ಏನು ವಿಶೇಷವಾದ ಅರ್ಥ ಇಲ್ಲ ಅಂತಾರೋ. ಆಮೇಲೆ ಹೇಳ್ತಾರೆ, ಮುಂದುವರೆದು ಹೇಳ್ತಾರೆ, ಭಾಳ ಚೆನ್ನಾಗಿದೆ ಇದು. ಯಾರ್ಯಾರು ದೇವರನ್ನು ತ್ಯಾಗ ಮಾಡಿದ್ದೀನಿ ಅಂತ ಹೇಳ್ತಾರೋ ಅವರಲ್ಲೇ ಕೆಲವರಿದ್ದಾರೆ, ಅವ್ರಿಗೆ ಮೈ ಮೇಲೆ ಬುದ್ಧ ಸಾರಿಪುತ್ತ ಬರ್ತಾರೆ, ಅಲ್ಲದೆ ಅಂಬೇಡ್ಕರ್ ಕೂಡ ಬಂದ್ಬಿಡ್ತಾರೆ. ಅಂಬೇಡ್ಕರ್ ಬಂದಾಗ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಅವರು ಅಂತ ಅವ್ರು ಬರೀತಾರೆ. ಅಂದರೆ ಅವ್ರು ನಂಬೋದಿಲ್ಲ ಇದನ್ನೆಲ್ಲ, ಅವರು ಇದನ್ನು ವಿರೋಧಿಸ್ತಾರೆ. ಆದರೆ ಯಾರ್ಯಾರು ಹಿಂಗೆ ಕನ್ವರ್ಟ್ ಆಗಿದ್ದಾರೋ ಅವರ ಒಳಗೆ ಈ ಭಾವ, ಇಲ್ಲಿನ ಈ ಚಿಂತನೆಗಳು ದೂರ ಆಗದೇ ಇರೋದ್ರಿಂದ ಈ ಥರದೆಲ್ಲ ಭಾವಗಳಿರ್ತವೆ ಅಂತ ಅವ್ರು ಹೇಳ್ತಾರೆ. ನನಗೊಬ್ಬ ಪತ್ರ ಬರೆದಿದ್ದ, ಆ ಪತ್ರದ ಉಲ್ಲೇಖ ಮಾಡ್ತಾರೆ, ಯಾವತ್ತು ಬರೆದಿದ್ರು ಅಂತೆಲ್ಲ ಹೇಳ್ತಾರೆ. ಅದರಲ್ಲಿ ಹೇಳ್ತಾರೆ ಏನಂತ ಬರೆದಿದ್ದ ಅಂತಂದರೆ, ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಯ, ಇದು ಬುದ್ಧನಿಗೆ ಗೌರವ. ನೆಕ್ಸ್ಟು ನಮೋ ಭೀಮಾಯ, ನಮೋ ಮಾತಾ ರಮಾ ಆಯಿ, ನಮೋ ಕಬೀರ ಮಹಾರಾಜ, ನಮೋ ಮಹಾತ್ಮ ಪುಲೆ, ನಮೋ ಭಂತೇಜಿ ಅಂತೆಲ್ಲ ಬರೆದಿದ್ದಾರೆ. ಬಿಟ್ಟರೆ ಬಾಬಾ ಸಾಹೇಬರ ಮಗನನ್ನು ದೇವರು ಮಾಡಲಿಕ್ಕೆ ಏನು ಬೇಕೋ ಅಷ್ಟು ಪ್ರಯತ್ನ ಇವ್ರು ಮಾಡಿಬಿಡ್ತಾರೆ ಅಂತ ಅವ್ರು ಭಾಳ ಎಚ್ಚರಿಕೆಯಿಂದ ಬರೀತಾರೆ. ಆ್ಯಂಡ್ ಒಂದು ಪ್ರಶ್ನೆ ಅವ್ರು ಕೇಳ್ಕೊಳ್ತಾರೆ, ನಾನು ಬಾಬಾ ಸಾಹೇಬರ ವಿರೋಧಿಯಾ ಅಂತ ಕೇಳಿ ಉತ್ತರ ಏನು ಕೊಟ್ಕೊಳ್ತಾರೆ ಅಂತಂದರೆ, ಬಾಬಾ ಸಾಹೇಬರು ಇಲ್ಲದೆ ಹೋಗಿದ್ರೆ ಬಯಲು ಭಾಗದಲ್ಲಿ ನಿಸ್ಸಂಶಯವಾಗಿ ಬೌದ್ಧ ಧರ್ಮದ ಪುನರುದ್ಧಾರಕ್ಕೆ ಕಾರಣವೇ ಆಗ್ತಿರಲಿಲ್ಲ. ಅದು ಬಾಬಾ ಸಾಹೇಬರೇ ಮಾಡಿದ್ದು, ಅನುಮಾನವೇ ಇಲ್ಲ. ಮುಂದುವರೆದು ಇನ್ನೊಂದು ಮಾತು ಹೇಳ್ತಾರೆ, ಬಾಬಾ ಸಾಹೇಬರು ಬುದ್ಧನ ಕಡೆಗೆ ಜನರನ್ನು ಕರ್ಕೊಂಡು ಬಂದಿದ್ದು ಒಬ್ಬ ಬ್ರಾಹ್ಮಣ ಅಲ್ಲ, ಮೇಲ್ವರ್ಗದವನಲ್ಲ, ಮಹಾರ ಜಾತಿಗೆ ಸೇರಿದ ಈ ವ್ಯಕ್ತಿಯೊಬ್ಬ ಕರ್ಕೊಂಡು ಬಂದಿರೋದು ಈ ದೇಶದಲ್ಲಿ ಬ್ರಾಹ್ಮಣರಿಗೆ ಸರಿಯಾದ ತಪರಾಕಿ. ಸೊ ಇದಕ್ಕಿಂತ ಹೆಚ್ಚು ಗೌರವ ನಾನು ಬಾಬಾ ಸಾಹೇಬರಿಗೆ ಇನ್ನೇನು ಕೊಡಲಿ, ಅಷ್ಟು ರೆಸ್ಪೆಕ್ಟ್ ನನಗೆ ಬಾಬಾ ಸಾಹೇಬರ ಬಗ್ಗೆ ಇದೆ. ಬಟ್ ಆಲೋಚನೆಗಳಲ್ಲಿ ಅವರ ಅನುಯಾಯಿಗಳು, ಬಾಬಾ ಸಾಹೇಬರು ಎಷ್ಟು ಆಸ್ತಿಕರಾಗಿದ್ದರು, ಎಷ್ಟು ನಾಸ್ತಿಕರಾಗಿದ್ದರು ಇವೆಲ್ಲವನ್ನೂ ಅರಿತುಕೊಂಡಿರುವಂಥ ನಮಗೆ ಬಾಬಾ ಸಾಹೇಬರ ಅನುಯಾಯಿಗಳು ತಪ್ಪು ದಾರಿ ಹಿಡಿತಿದ್ದಾರಲ್ಲ ಅಂತ ಬೇಜಾರಾಗ್ತಿದೆ ಅಂತ ಬರೀತಾರೆ. ಮುಂದುವರೆದು ಕೇಳ್ತಾರೆ, ಪರಿನಿರ್ವಾಣ ಅಂತ ನೀವು ಕರಿತೀರಿ, ಪರಿನಿರ್ವಾಣ ಅನ್ನೋ ಪದ ಸರಿನಾ ಬಾಬಾ ಸಾಹೇಬ್ರಿಗೆ ಬಳಸೋದು ಅಂತ ಕೇಳ್ತಾರೆ. ಕೇಳ್ಬಿಟ್ಟು ಹೇಳ್ತಾರೆ, ಪಂಚಶೀಲಧಾರಿ ಗೃಹಸ್ಥನಾಗಿರಲಿ
ಅಷ್ಟಶೀಲಧಾರಿ ದಶಶೀಲಧಾರಿ ಶ್ರಮಣನಿಗೂ ಕೂಡ ಪರಿನಿರ್ವಾಣ ಇಲ್ಲ. ಪರಿನಿರ್ವಾಣ ಯಾರಿಗೆ ಅಂತಂದರೆ ಅರ್ಹಂತರ ಪದವಿ ಇದು. ರಾಗ ದ್ವೇಷ ಮೋಹಗಳಿಂದ ಮುಕ್ತನಾದವನಿಗೆ ಪದವಿ ಇದು. 227 ಬೌದ್ಧ ನಿಯಮಗಳನ್ನು ಯಾರು ಅನುಸರಿಸ್ತಾನೇ ಇರ್ತಾರೋ ಅವರಿಗೆ ಮಾತ್ರ ಸಿಗಬೇಕಾಗಿರುವಂಥ ಪದವಿ ಇದು. ಅಷ್ಟಾಂಗಿಕ ಮಾರ್ಗವನ್ನು ಒಪ್ಪಿದ ನಂತರವೂ ಬಾಬಾ ಸಾಹೇಬರು ಅದನ್ನು ಆಚರಣೆಗೆ ತರುವಲ್ಲಿ ಸೋತರು. ಗೃಹಸ್ಥರಾಗಿಯೇ ಕೊನೆವರೆಗೂ ಉಳಿದ್ರು. ಅವರು ನಿರ್ವಾಣ ಪಡೆಯೋದಿಲ್ಲ. ಆದರೆ ಭಿಕ್ಷು ಯಾರು ಅರ್ಹಂತನಾಗಿದ್ದಾನೋ, ಬಾಬಾ ಸಾಹೇಬರಿಗಿಂತ ದಡ್ಡನಾಗಿದ್ದರೂ ಅವನು ಬಾಬಾ ಸಾಹೇಬರಿಗೆ ಗೌರವ ಕೊಡಬೇಕಾಗಿಲ್ಲ ಭಿಕ್ಷುವಾದವನು ಅಂತ. ಯಾಕೆ ಈ ಪ್ರಶ್ನೆಗಳೆಲ್ಲ ಬರ್ತವೆ ಅಂತಂದರೆ, ಈ ಅನುಯಾಯಿಗಳು ಮತ್ತು ಇವರ ನಡುವೆ ದೊಡ್ಡ ಕಿತ್ತಾಟ ನಡೆದಿದೆ. ವರ್ಬಲ್ ಸ್ಟೇಟ್ಮೆಂಟ್ಸ್ ತುಂಬ ಆಗಿವೆ. ನೀವು ಯಾಕೆ ಹಿಂಗೆ ಮಾಡ್ತೀರಾ, ನೀವು ಇದು ಸರಿ ಇಲ್ಲ, ನೀವು ಅದು ಸರಿ ಇಲ್ಲ ಅಂತ ವರ್ಬಲ್ ಕಿತ್ತಾಟ ನಡೆದಾಗ ಫೈನಲಿ ಹಿಂಗೆ ಹೇಳ್ತಾರೆ. ಕೊನೆಗೆ ಅವ್ರು ಏನು ಹೇಳ್ತಾರೆ ಅಂತಂದರೆ, ಅಂಬೇಡ್ಕರ್ ವಾದಿಗಳು ಇಂದು ಅಂಬೇಡ್ಕರನ್ನು ಬುದ್ಧನ ಸಮಾನಕ್ಕೆ ತರುವಂಥ ಪ್ರಯತ್ನ ಮಾಡ್ತಿದ್ದಾರೆ. ನಾಳೆ ಅಶೋಕನ ಚಿಂತಕರು ಧರ್ಮಪಾಲವಾದಿಗಳು ಅವರನ್ನು ತರಲಿಕ್ಕೆ ಶುರು ಮಾಡಿಬಿಡ್ತಾರೆ. ಕೊನೆಗೆ ಏನಾಗ್ಬಿಡುತ್ತೆ ಅಂತಂದರೆ, ಕಾಲಕ್ರಮದಲ್ಲಿ ಬುದ್ಧನ ಸಹೋದರರ ಒಂದು ದೊಡ್ಡ ಲೈನ್ ಶುರುವಾಗ್ಬಿಡುತ್ತೆ ಅಂತ. ಎಲ್ಲ ಪ್ರಶ್ನೆಗಳು ಹುಟ್ಕೊಂಡಿವೆ ಅಂತ. ನಾನು ಯಾಕೆ ಈ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಿದ್ದೀನಿ ಅಂತಂದರೆ, ಆ ಥೇರೋ ಮುಂದುವರೆದು ಒಂದು ಗಂಭೀರವಾದ ಮಾತನ್ನು ಏನು ಹೇಳ್ತಾರೆ ಅಂತಂದರೆ, ಯಾವತ್ತು ಭಾರತ ರತ್ನವನ್ನು ಬಾಬಾ ಸಾಹೇಬರಿಗೆ ಸ್ವೀಕಾರ ಮಾಡಿದರೋ ಅವತ್ತೇ ಅವರು ಬೋಧಿಸತ್ವನಾಗುವ ಅರ್ಹತೆಯನ್ನು ಕಳ್ಕೊಂಡ್ರು. ಯಾಕೆ ಅಂತಂದರೆ, ಬೋಧಿಸತ್ವನಿಗೆ ಯಾವ ರಾಷ್ಟ್ರದ ಯಾವ ಗೌರವವೂ ಬೇಕಾಗಿಲ್ಲ. ದಲೈ ಲಾಮಾ ಈ ಥರದ ಅವಕಾಶ ಕೊಟ್ಟಾಗ ಅದನ್ನು ತಿರಸ್ಕರಿಸಿದರು ಅಂತ. ಬಟ್ ಈ ರೆಸ್ಪೆಕ್ಟ್ಸ್ ಬಾಬಾ ಸಾಹೇಬ್. ಹೆಂಗೆ ಗೌರವ ಕೊಡ್ತಾರೆ ಅಂತಂದರೆ, ಬಾಬಾ ಸಾಹೇಬರು ಅಸ್ಪೃಶ್ಯತೆ ನಿವಾರಣೆಗೆ ಅಂತಾನೆ ಈ ವಿಚಾರಕ್ಕೆ ಬಂದರು. ಅಕಸ್ಮಾತ್ ಬಾಬಾ ಸಾಹೇಬರಿಗೆ ಸರಿಯಾದ ಗೌರವ ಈ ಧರ್ಮದಲ್ಲಿ ಬೇರೆ ಧರ್ಮದಲ್ಲಿ ಸಿಕ್ಕಿದ್ದಿದ್ರೆ, ಅಥವಾ ಈ ಧರ್ಮದಲ್ಲಿ ಸಿಗದೆ ಬೇರೆ ಧರ್ಮದಲ್ಲಿ ಸಿಕ್ಕಿದ್ದಿದ್ರೆ ಬಾಬಾ ಸಾಹೇಬರು ಅದನ್ನು ಸ್ವೀಕಾರ ಮಾಡ್ತಿದ್ರು. ಹೀಗಾಗಿ ಅವರಿಗೆ ಬುದ್ಧ ಅನ್ನೋದಕ್ಕಿಂತ ಹೆಚ್ಚು ಅವರು ಅಸ್ಪೃಶ್ಯತೆ ನಿವಾರಣೆಯೇ ಅವರ ಮನಸ್ಸಿನಲ್ಲಿದ್ದಿದ್ದು ಅನ್ನೋದನ್ನು ಅವ್ರು ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಮೂಲ ಬುದ್ಧ ಚಿಂತಕರಲ್ಲಿ, ಬೌದ್ಧ ಮತಾನುಯಾಯಿಗಳಲ್ಲಿ ಈ ಆಲೋಚನೆಗಳಿವೆ ಅಂತ. ಪ್ರಾಬಬಲಿ ಕಾಲಕ್ರಮದಲ್ಲಿ ಬದಲಾಗಿರ್ಬೋದು, ಅಥವಾ ಕಾಲಕ್ರಮದಲ್ಲಿ ಈ ಆಲೋಚನೆಯ ಸ್ವರೂಪ ಭಿನ್ನ ಆಗಿರ್ಬೋದು, ಅವರೆಲ್ಲ ಒಂದಾಗಿರ್ಬೋದು. ಬಟ್ ನಾನು ಹೇಳಲಿಕ್ಕೆ ಹೊರಟಿರೋದು ಏನು ಅಂತಂದರೆ, ಯಾವುದೇ ಮಹಾಪುರುಷನಿದ್ದರೂ ಆ ಮಹಾಪುರುಷನನ್ನು ಅನುಸರಿಸುವಂಥ ಜನ ಕಾಲಕ್ರಮದಲ್ಲಿ ಏನು ಮಾಡಿಬಿಡ್ತಾರೆ ಅಂತಂದರೆ, ಆ ಮಹಾಪುರುಷನ ಗೌರವಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡಿಬಿಡ್ತಾರಲ್ಲ ಅಂತ ಬೇಸರದ ಸಂಗತಿ ಅಂತ. ಮಹಾತ್ಮ ಗಾಂಧೀಜಿ ಯಾಕೆ ಇವತ್ತವರು ಎಲ್ಲರ ಬಾಯೊಳಗೂ ಆಡಿಕೊಳ್ಳುವ ವಸ್ತು ಆಗಿಬಿಟ್ರು ಅಂತಂದರೆ, ಒಂದೇ ಒಂದು ಕಾರಣ. ಬಹುತೇಕ ಜನರಿಗೆ ಮಹಾತ್ಮ ಗಾಂಧೀಜಿ ಅಂದ ತಕ್ಷಣ ಗಾಂಧೀಜಿ ನೆನಪಾಗೋದಿಲ್ಲ. ಗಾಂಧಿ ಸರ್ನೇಮ್ ಇಟ್ಕೊಂಡವ್ರು ಬಹುತೇಕರ ಕಣ್ಮುಂದೆ ಕಾಣ್ತಾರೆ, ಅವ್ರ ಮಕ್ಕಳು ಮೊಮ್ಮಕ್ಕಳು ಇರ್ಬೋದು ಅಂತ. ಹಂಗಲ್ಲ ಅಂತ ಯಾರಿಗೆ ಹೇಳೋದು? ಮಹಾತ್ಮ ಗಾಂಧೀಜಿ ಅವರಲ್ಲ ಅಂತ ಅರ್ಥ ಮಾಡಿಸೋದು ಹೆಂಗೆ? ಬಹುತೇಕರಿಗೆ ಶಂಕರಾಚಾರ್ಯರನ್ನು ಕಂಡಾಗ ಕೆಲವೊಂದು ಸಲ ಕೋಪ ಇರ್ಬೋದು. ಯಾಕೆಂದರೆ ಶಂಕರಾಚಾರ್ಯರು ಅವರು ಚಂಡಾಲನನ್ನು ಕಂಡಾಗ ಅವನಿಗೆ ನಮಸ್ಕಾರ ಮಾಡಿ ಅವನಿಗೆ ನೀನು ನನಗೆ ಕಣ್ಣು ತೆರೆಸಿದ್ಯಪ್ಪ, ನೀನು ನನ್ನ ಗುರು ಅಂಥೇಳಿ ಚಂಡಾಲನ ಮೇಲೆ ಒಂದು ಅದ್ಭುತವಾಗಿರುವಂಥ ಪಂಚಕವನ್ನು ಬರೀಲಿಕ್ಕೆ ಅವ್ರ ಹತ್ರ ಸಾಧ್ಯ ಆಯಿತು ಶಂಕರರ ಬಳಿ. ಆದರೆ ಅವರ ಅನುಯಾಯಿ ಅನ್ನಿಸ್ಕೊಂಡವರು ಅಸ್ಪೃಶ್ಯರನ್ನು ಒಳಗೆ ಸೇರಿಸೋದಿಲ್ಲ, ಮುಟ್ಟೋದಿಲ್ಲ ಅಂತೆಲ್ಲ ಹೇಳಲಿಕ್ಕೆ ಶುರು ಮಾಡಿದಾಗ ಗೌರವ ಕಡಿಮೆ ಆಗಿದ್ದು ಯಾರದ್ದು ಅಂತಂದರೆ ಶಂಕರರದು ಅಂತ. ಅನುಯಾಯಿಗಳು ಮಾಡುವಂಥ ಪ್ರತಿಯೊಂದು ತಪ್ಪಿನ ಅದರ ಟಿಕೆಟ್ ಯಾರಿಗೆ ಹರಿತಾರೆ ಅಂತಂದರೆ, ಅದರ ಮೂಲ ಸ್ವರೂಪ ಯಾರು ಮಹಾಪುರುಷರಿದ್ದರೂ ಅವ್ರಿಗೆ ಟಿಕೆಟ್ ಹರಿತಾರೆ. ನಿಮ್ಮದೇ ಇದು ಕ್ರೆಡಿಟಿಗೆ ತಗೊಳ್ಳಿ ಅಂತ, ಇವರೆಲ್ಲ ನಿಮಗೆ ಸೇರಿದವರೇ ಅಂತ. ಹೀಗಾಗಿ ಯಾರನ್ನೇ ಅನುಸರಿಸುವ ನಾವುಗಳು, ಅನುಯಾಯಿಗಳು ಯಾರೇ ಇದ್ದರು, ಅದು ಗಾಂಧಿಯನ್ನು ಅನುಸರಿಸೋರು ಇರ್ಬೋದು, ಬಾಬಾ ಸಾಹೇಬರನ್ನು ಅನುಸರಿಸೋರು ಇರ್ಬೋದು, ಸಾವರ್ಕರ್ನ ಅನುಸರಿಸೋರು ಇರ್ಬೋದು, ಪ್ರತಿಯೊಬ್ಬರೂ ಕೂಡ ಅವರ ಮೂಲ ಚಿಂತನೆಗಳಿಗೆ ಧಕ್ಕೆ ಬರದಂತೆ ಬದುಕು ನಡೆಸುವ ಆ ಶ್ರೇಷ್ಠತೆಯನ್ನು ಉಳಿಸಿಕೊಂಡಾಗ ಮಾತ್ರ ಆ ಮಹಾಪುರುಷನಿಗೆ ನಿಜವಾದ ಗೌರವ ಸಿಗಲಿಕ್ಕೆ ಸಾಧ್ಯ ಅಂತ. ನನಗೆ ಈ ಥೇರೋವರ ವಾದವನ್ನು ನೋಡ್ತಾ ಇರಬೇಕಾದಾಗ ಬಾಬಾ ಸಾಹೇಬರನ್ನ ಅವ್ರು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಗೊತ್ತಾಗುತ್ತೆ. ಬಾಬಾ ಸಾಹೇಬರು ಬುದ್ಧನನ್ನು ಎಷ್ಟು ಪ್ರೀತಿಸ್ತಾ ಇದ್ರು ಅಂತಂದರೆ, ಆ ಬುದ್ಧನ ಎದುರಿಗೆ ಕೂತಾಗ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಧಾರಾಕಾರವಾಗಿ ಕಣ್ಣೀರು ಸುರಿಸುವಂಥ ಸಾಮರ್ಥ್ಯ, ಆ ಥರದ ಹೃದಯಾಂತರಾಳದ ಭಾವನೆ ಬಾಬಾ ಸಾಹೇಬರಿಗಿತ್ತು.
ದಿನಗಟ್ಟಲೆ, ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ಬುದ್ಧನ ಕುರಿತಂತೆ ಅಧ್ಯಯನ ಮಾಡ್ತಾ 10 ಪುಸ್ತಕಗಳನ್ನು ಚಾಚಿಕೊಂಡು ಎದುರಿಗೆ ಹಾಕ್ಕೊಂಡು ಅದರಿಂದ ಬೇಕಾಗಿರೋದನ್ನು ಸಂಗ್ರಹಿಸಿ ತಾನು ತನ್ನ ಬದುಕಿಗೆ ಹೇಗೆ ಅಳವಡಿಸಿಕೊಳ್ಬೋದು ಅಂತ ಬಾಬಾ ಸಾಹೇಬರು ಅದರ ಮಥಿತ ಚಿಂತನೆಯನ್ನು ತೆಗೆದುಕೊಂಡ ರೀತಿ ಅದ್ಭುತವಾಗಿತ್ತು. ಬುದ್ಧನನ್ನು ಆಧುನಿಕ ಕಾಲಕ್ಕೆ ಹೊಂದಿಸುವಂತೆ, ಇವತ್ತಿನ ಪೀಳಿಗೆ ಬುದ್ಧನನ್ನು ಸ್ವೀಕರಿಸುವಂತೆ ಮಾಡಲಿಕ್ಕೆ ಬೇಕಾಗಿರುವ ಸಿಂಥಸಿಸ್ಸನ್ನು ಬಾಬಾ ಸಾಹೇಬರು ಮಾಡುವಂಥ ಪ್ರಯತ್ನ ಮಾಡಿದರು. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಅವರಿಗಿಲ್ಲ ಆಯಿತು ಅಂತ ಅನಿಸುತ್ತೆ. ಯಾಕೆ ಇಲ್ಲ ಆಯಿತು ಅಂತಂದರೆ, ಎದುರಿಗೆ ನಡೆಯುವಂಥ ಕಿತ್ತಾಟವನ್ನು ಅವರು ಅದನ್ನೇ ಬಾಬಾ ಸಾಹೇಬರು ಅಂತ ಭಾವಿಸಿದರೆ ಭಾಳ ಕಷ್ಟ ಆಗುತ್ತೆ ಅಂತ. ಆ ಕಾರಣಕ್ಕೆ ನಾನು ಯಾವಾಗಲೂ ಕೇಳ್ಕೊಳ್ಳೋದು ಏನು ಅಂತಂದರೆ, ಬಾಬಾ ಸಾಹೇಬರನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ನಮ್ಮ ಕಣ್ಣನ್ನು ವಿಸ್ತಾರ ಮಾಡುವಂಥ ಅಗತ್ಯ ಇದೆ, ನಮ್ಮ ಹೃದಯಗಳನ್ನು ವಿಶಾಲಗೊಳಿಸಿಕೊಳ್ಳುವಂಥ ಅಗತ್ಯ ಇದೆ, ಬಾಬಾ ಸಾಹೇಬರನ್ನು ಸ್ವೀಕಾರ ಮಾಡುವಂಥ ಮನೋಭಾವವನ್ನು ಬೆಳೆಸಿಕೊಳ್ಳುವಂಥ ಅಗತ್ಯ ಇದೆ. ಎರಡು ಕಡೆಯಿಂದ ನಡಿಬೇಕಾಗಿರುವಂಥ ಕೆಲಸ. ಯಾರು ತಮ್ಮನ್ನು ತಾವು ಮೇಲ್ವರ್ಗದವರು ಅಂತ ಭಾವಿಸಿಕೊಂಡಿದ್ದಾರೋ ಅವರೆಲ್ಲರೂ ತಮ್ಮ ಹೃದಯವನ್ನು ವಿಶಾಲಗೊಳಿಸಿಕೊಂಡು ಬಾಬಾ ಸಾಹೇಬರು ಮತ್ತು ಅವರ ಚಿಂತನೆಯನ್ನು ಮಾತಾಡುವವರು, ಬದುಕಿರೋರನ್ನ ಹತ್ತಿರಕ್ಕೆ ಸೇರಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಎರಡನೇದು, ಯಾರು ತಮ್ಮನ್ನು ತಾವು ಅಂಬೇಡ್ಕರ್ವಾದಿಗಳು ಅಂತ ಭಾವಿಸಿಕೊಂಡು ಬಾಬಾ ಸಾಹೇಬರ ಕುರಿತಂತೆ ಮಾತನಾಡ್ತಾರೋ ಅವರು ದ್ವೇಷ ಭಾವನೆಯನ್ನು ಕಡಿಮೆ ಮಾಡಿಕೊಂಡು ನಿಧಾನವಾಗಿ ಸಮರಸಕ್ಕೆ ತರುವಂಥ ಪ್ರಯತ್ನವನ್ನು ನಾವು ಮಾಡ್ಕೊಂಡು ಬಂದ್ವಿ ಅಂತಂದರೆ ಈ ಶಕ್ತ ರಾಷ್ಟ್ರವಾಗಲಿರುವ ಭಾರತವನ್ನು ತಡೆಯುವ ಶಕ್ತಿ ಯಾರದ್ದೂ ಇಲ್ಲ ಅಂತ ನನಗಂತೂ ಅನಿಸುತ್ತೆ. ಅಂಥ ರಾಷ್ಟ್ರವಾಗಲಿ. ಯಾರೋ ಕೇಳಿದರು, ಎಲ್ಲರೂ ಬೌದ್ಧ ಮತಕ್ಕೆ ಹೋದರೆ ಸರಿ ಹೋಗುತ್ತಾ ಅಂತ. ನಂಗೆ ಗೊತ್ತಿಲ್ಲ, ನನಗೆ ಒಬ್ಬ ಸ್ವಾಮೀಜಿ ಹೇಳ್ತಿದ್ರು, ವಿವೇಕಾನಂದರು ಹೇಳಿದರು ಅಂತ, ಅಕಸ್ಮಾತ್ ಇಡೀ ಭಾರತ ಬೌದ್ಧ ಮತಕ್ಕೆ ಕನ್ವರ್ಟ್ ಆಗಿಬಿಟ್ರೆ 200 ವರ್ಷಗಳ ಕಾಲ ಭಾರತ ಬದುಕಬಹುದು ಅಂತ, 200 years. ಸೊ ಇನ್ನು ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿಗೆ ಟೋಟಲ್ ಭಾರತ ಕನ್ವರ್ಟ್ ಆಗಿಬಿಟ್ರೆ ಐ ಡೋಂಟ್ ಥಿಂಕ್ ಭಾರತ ಅನ್ನೋದು 5-6 ವರ್ಷ ಅಥವಾ ಕೆಲವು ದಶಕಗಳ ಕಾಲ ಬದುಕಿದ್ರು ಭಾಳ ಹೆಚ್ಚಾಗಿರ್ಬೋದೇನೋ. ಬಟ್ ಸ್ವಾಮೀಜಿ ಹೇಳ್ತಾರೆ ಅಂತ, ಓನ್ಲಿ ಹಿಂದೂಯಿಸಮ್ ಮಾತ್ರ ಭಾರತವನ್ನು ಮತ್ತೆ ಪುನರ್ನಿರ್ಮಾಣ ಮಾಡಬಲ್ಲದು ಅಂತ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಅಮೇರಿಕಾದ ವೇದಿಕೆ ಮೇಲೆ ಮಾತನಾಡ್ತಾ, ಬುದ್ಧಿಸಮ್ನ ಬಗ್ಗೆ ಮಾತನಾಡ್ತಾ, ಕ್ರಿಶ್ಚಿಯಾನಿಟಿಗೂ ಬುದ್ಧಿಸಮ್ಗೂ ಇರುವಂಥ ಡಿಫರೆನ್ಸ್ ಏನು ಅಂತ ಅವ್ರೇನು ಹೇಳ್ತಾರೆ ಅಂತಂದರೆ, ಯಹೂದ್ಯ ಮತದಿಂದ ಕ್ರಿಶ್ಚಿಯಾನಿಟಿ ಹುಟ್ಟಿತು, ಕ್ರಿಶ್ಚಿಯಾನಿಟಿ ಯಹೂದ್ಯ ಮತವನ್ನು ನುಂಗಿಬಿಡ್ತು. ನಾನು ಎಲ್ಲಿಂದ ಹುಟ್ಟಿದ್ನೋ ಅಲ್ಲಿಂದನೇ. ಆದರೆ ಹಿಂದೂಯಿಸಮ್ನಿಂದ ಬುದ್ಧಿಸಮ್ ಆಫ್ ಶೂಟಾಗಿ ಹುಟ್ಟಿತು, ಹಿಂದೂಯಿಸಮ್ ಬುದ್ಧಿಸಮ್ನ ತನ್ನ ಮಡಿಲೊಳಗೆ ಹಾಕ್ಕೊಂಡ್ಬಿಡ್ತು. ಇದು ಎರಡು ಡಿಫ್ರೆನ್ಸು ಅಂತ. ಇದು ಅಗಾಧವಾಗಿರುವಂಥ ಶಕ್ತಿ ಅಂತ. ಏನೇ ಪ್ರಯತ್ನ ನಡೆದಾಗಲೂ, ನಾನು ಬುದ್ಧನ ಬಗ್ಗೆ ಗೌರವ ಯಾಕೆ ಅಂತಂದರೆ, ಅಪಾರವಾಗಿರುವಂಥ ಗೌರವ ಹೃದಯದಲ್ಲಿ ಯಾಕೆ ಅಂತಂದರೆ, ಯಾವಾಗ ಹಿಂದೂ ಧರ್ಮ ಹಳಿಯನ್ನು ಬಿಟ್ಟು ಪಕ್ಕಕ್ಕೆ ಹೋಗ್ಲಿಕ್ಕೆ ಶುರುವಾಗಿತ್ತೋ ಬುದ್ಧ ಆಗ ಒಂದು ಸ್ಯಾಟ್ರೈಟ್ ಮಾಡ್ದ, ಒಂದ್ಸಲ ಎಲ್ಲರನ್ನೂ ಅಲಗಾಡಿಸ್ಬಿಟ್ಬಿಟ್ಟ. ಮೋಕ್ಷ ಪಡೀಲಿಕ್ಕೆ ನನ್ನ ಮೂಲಕನೇ ಬರಬೇಕು, ಯಾವತ್ತೂ ಹಿಂದೂ ಧರ್ಮ ಹೇಳಿಲ್ಲ ರೀ. ಮೋಕ್ಷಕ್ಕೆ ಒಬ್ಬ ವ್ಯಕ್ತಿ ಮೂಲಕನೇ ಹೋಗಬೇಕು, ಇಂಥವನ ಮೂಲಕ ಹೋಗಬೇಕು ಅಂತ. ಬುದ್ಧ ಬಂದ, ಯಾವ ಮೋಕ್ಷ, ಬಾ ನಾನು ಕರ್ಕೊಂಡು ಹೋಗ್ತೇನೆ ಬಾ ನಿನಗೆ ಅಂತ ಬಂದವರನ್ನ ಕರ್ಕೊಂಡು ಹೋಗಿ ನಿರ್ವಾಣದ ಮಾರ್ಗ ಇದು, ದುಃಖ ನಿವಾರಣೆಯ ಮಾರ್ಗ ಇದು ಅಂತ ಸುಲಭಗೊಳಿಸಿಕೊಟ್ಟ ನಂತರ ಇಡೀ ಹಿಂದೂ ಧರ್ಮ ತನ್ನನ್ನು ತಾನು ರಿವೈವ್ ಮಾಡಿಕೊಳ್ಳಬೇಕಾದಂಥ ಅನಿವಾರ್ಯತೆಗೆ ಒಗ್ಗಿತು. ಅದಕ್ಕೆ ಧನಂಜಯ್ ಕೀರ್ ಹೇಳ್ತಾರೆ, ಉಪನಿಷತ್ತುಗಳು ವೇದಗಳಲ್ಲಿನ ಪ್ರಾಬ್ಲಮನ್ನು ಸರಿ ಮಾಡಲಿಕ್ಕೆ ಬಂತು. ಅದಾದಮೇಲೆ ಪ್ರತಿಯೊಂದು ಕಾಲಘಟ್ಟದಲ್ಲೂ ಬೇರೆ ಬೇರೆಯವ್ರು ಬಂದು ಸರಿ ಮಾಡುವಂಥ ಪ್ರಯತ್ನ ಮಾಡಿದರು. ಬುದ್ಧ ಕೂಡ ಅದೇ ಮಾರ್ಗದಲ್ಲಿ ಒಬ್ಬ. ನಮ್ಮ ಹಂತದಲ್ಲಿ ಕೊನೆಯದಾಗಿ ಹಿಂದೂ ಧರ್ಮವನ್ನು ಸರಿದಾರಿಗೆ ತರಲಿಕ್ಕೆ ಪ್ರಯತ್ನ ಪಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ರು ಅಂತ ಧನಂಜಯ್ ಕೀರ್ ಹೇಳ್ತಾರೆ. ಅದಕ್ಕೆ ಬಾಬಾ ಸಾಹೇಬರು ಹೇಳ್ತಿದ್ರು, ನನ್ನನ್ನು ಇವತ್ತು ನೀವು ಹಿಂದೂ ಧರ್ಮದ ವಿರೋಧಿ ಅಂತ ಕರಿತೀರಾ, ಒಂದು ದಿನ ಬರುತ್ತೆ ಬಾಬಾ ಸಾಹೇಬರು ಹಿಂದೂ ಧರ್ಮವನ್ನು ನಿಜವಾಗಿಯೂ ಉಳಿಸಿದರು ಅಂತ ನಿಮಗೆ ಅನಿಸುತ್ತೆ. ಆವತ್ತಿನ ದಿನ ನೀವೇ ನನ್ನನ್ನು ಹೊಗಳಲಿಕ್ಕಿದ್ದೀರಿ ಅಂತ ಬಾಬಾ ಸಾಹೇಬರು ಹೇಳ್ತಾರೆ. ನನಗದು ನೋಡುವಾಗ ಅನಿಸುತ್ತೆ, ನಿಜವಾಗ್ಲೂ ನಮ್ಮಲ್ಲಿದ್ದ ಅಪಸವ್ಯಗಳನ್ನು ದೂರ ಮಾಡಿ ನಾವೆಲ್ಲರೂ ಒಂದು ಅಂತ ತೋರಿಸಿಕೊಂಡು ಒಂದು ಯೂನಿಟ್ ಆಗಲಿಕ್ಕೆ ಬೇಕಾಗಿರುವಂಥ ಒಂದು ಬುಡ ಅಲಗಾಡಿಸುವ ಪ್ರಕ್ರಿಯೆ ಇತ್ತಲ್ಲ, ಅದನ್ನು ಬಾಬಾ ಸಾಹೇಬರು ಮಾಡಿದರು ಅಂತ. ಆ ಬಾಬಾ ಸಾಹೇಬರಿಗೆ ನಾನು ಕೃತಜ್ಞತೆಯನ್ನು ಸಮರ್ಪಿಸ್ತೀನಿ. ಮೇ ತಿಂಗಳಲ್ಲಿ ಮತ್ತೆ 5 ದಿನಗಳ ಸರಣಿ ಇದೆ, ಮತ್ತೆ ಬಾಬಾ ಸಾಹೇಬರ ಮೇಲೇ. ಭಾಳ ಜನರಿಗೆ ಆಶ್ಚರ್ಯ ಆಗ್ಬೋದು, ಇಷ್ಟು ಹೇಳಿದ ಮೇಲೆ ಇನ್ನೇನು ಬಾಕಿ ಇದೆ ಅಂತ. ನಾನು ಹೇಳಿದ್ದು ಸಮುದ್ರದ ಒಂದು ಬಿಂದು ಮಾತ್ರ, ಇನ್ನೂ ಭಾಳ ಇದೆ ಬಾಬಾ ಸಾಹೇಬರ ವಿಚಾರಧಾರೆ. ಮತ್ತಷ್ಟನ್ನು ನಾನು ಆ ದಿನಗಳಲ್ಲಿ, ಮುಂದಿನ ದಿನಗಳಲ್ಲಿ ಹಂಚಿಕೊಳ್ತೀನಿ. ಪ್ರೀತಿಯಿಂದ 5 ದಿನಗಳ ಕಾಲ ನನ್ನ ಜೊತೆ ಇದ್ದ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ನಿಮ್ಮ ಕಾರಣಕ್ಕೋಸ್ಕರ ಬಾಬಾ ಸಾಹೇಬರನ್ನು ಇನ್ನೂ ಹೆಚ್ಚು ವಿಸ್ತಾರವಾಗಿ ಅಧ್ಯಯನ ಮಾಡುವಂಥ, ನನ್ನ ಹೃದಯವನ್ನು ಮತ್ತಷ್ಟು ವಿಶಾಲಗೊಳಿಸಿಕೊಳ್ಳುವಂಥ ಒಂದು ಅವಕಾಶವನ್ನು ನೀವೇನು ಮಾಡಿಕೊಟ್ರಿ, ನಿಮಗೆ ನಾನು ಧನ್ಯವಾದವನ್ನು ಸಮರ್ಪಿಸಿ ಮಾತುಗಳನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.